ನಮ್ಮ ಕನ್ನಡ ಜನತೆ ನನ್ನನ್ನು ಸ್ವೀಕರಿಸೋದಿದೆಯಲ್ಲ ಅದೆಲ್ಲದಕ್ಕಿಂತ ಮೀರಿದ್ದು. ಸೊ ಹಾಗಾಗಿ ನೀವು ನಿಮ್ಮ ಕನ್ನಡ ಮಾತನ್ನು ಕೇಳೋದು ನಮ್ಮ ಕನ್ನಡಿಗರಿಗೆ ಖುಷಿ ಅಂತ ಅಂದ್ರಲ್ಲ, ಅದು ತುಂಬಾ ಒಂದು ತೃಪ್ತಿ ಕೊಡ್ತು ನನಗೆ. ಬಿಗ್ ಬಾಸ್ ಯಾವ ರೀತಿ ಫಂಕ್ಷನ್ ಆಗುತ್ತೆ, ಬಿಗ್ ಬಾಸ್ ಕಾನ್ಸೆಪ್ಟ್ ಏನು, ಅಲ್ಲಿ ಹೇಗಿರ್ಬೇಕು, ಅಲ್ಲಿ ಏನ್ ನಡೆಯುತ್ತೆ, ನನಗೊಂದು ಚೂರೂ ಗೊತ್ತಿರ್ಲಿಲ್ಲ. ಸೊ ಈ ಸಲ ಕಾಲ್ ಬಂದಾಗ್ಲೂ ನಾನು ಅವ್ರಿಗೆ ನೋ ಅಂತ ಹೇಳಿದೆ. ಒಬ್ರಿಗೊಬ್ರು ಅರ್ಥನೇ ಮಾಡ್ಕೊಂಡಿಲ್ಲ. ಇನ್ನು ನಾವು 18 ಜನ ಏನಿದ್ವೋ ಒಬ್ರಿಗೊಬ್ರಿಗೆ ಯಾರೇನು, ಈಗ ಮಂಜುನಾಥ್ ಅವ್ರು ಹೇಗೆ ಅಂತ ನನಗೆ ಗೊತ್ತಿಲ್ಲ, ಅವ್ರು ಹೇಗೆ ಅಂತ ಗೊತ್ತಿಲ್ಲ, ಇವ್ರು ಹೇಗೆ ಅಂತ ಗೊತ್ತಿಲ್ಲ, ಆಟದ ಒಂದು ಸ್ಟ್ರಕ್ಚರು ಗೊತ್ತಿಲ್ಲ, ಕಾನ್ಸೆಪ್ಟು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಷ್ಟೆಲ್ಲ ನಾನು ವಾಪಸ್ ಬಂದಿದ್ದೀನಿ ಅಂದ್ರೆ ನನ್ನನ್ನ ನಾನು ಬಿಗ್ ಬಾಸ್ ಯಮುನಾ ಅಂತ ಹೇಗೆ ಗುರ್ತಿಸ್ಕೊಳ್ಳಿ. ನನ್ನ ಮನಸ್ಸಿಗೆ ತೀರಾ ನೋವನ್ನ ಉಂಟು ಮಾಡಿದಂತ ಒಂದು ಪ್ರಸಂಗ. ಇದೆಲ್ಲದನ್ನು ನಾನು ಮನೆ ಒಳಗೆ ಇದ್ದಿದ್ದಿದ್ರೆ ದೊಡ್ಡ ಮಟ್ಟದಲ್ಲೇ ನಾನು ಇದನ್ನೆಲ್ಲ ಅಪೋಸ್ ಮಾಡ್ತಾ ಇದ್ದೆ. ಎಲ್ಲರೂ ನಾಡಗೀತೆಯನ್ನ ಹಾಡ್ಬೇಕಾದ್ರೆ ಕೆಲವರು ಗಟ್ಟಿ ವಾಯ್ಸ್ ಅಲ್ಲಿ ಚೆನ್ನಾಗಿ ಹಾಡ್ತಾರೆ, ನಮ್ಮ ಶಿಶಿರ್ ಅಂತವ್ರು. ಇನ್ನು ಕೆಲವರು ಪಾಪ ಬರೋಷ್ಟನ್ನ ಹಾಡ್ತಾರೆ, ಬರೋದಿದ್ದನ್ನ ಲಿಪ್ ಸಿಂಕ್ ಮಾಡ್ತಾರೆ. ಆದ್ರೆ ಅಲ್ಲಿರುವಂತಹ ಗೌತಮಿ ಬಾಯಿ ಮುಚ್ಕೊಂಡು ನಿಂತಿರ್ತಾರೆ ಫುಲ್ಲು. ಅಷ್ಟು ಹಾಡನ್ನ ಹೀಗೆ ನಿಂತಿದ್ದಾರೆ. ಅವ್ರು ಮರಾಠಿ ಅಂತೆ, ಮರಾಠಿಯವ್ರು ಆಗಿರಬಹುದು, ಬರ್ದೇ ಇದ್ರು ಚಿಂತೆ ಇಲ್ಲ. ಅದನ್ನ ಕಲಿಯಕ್ಕೆ ಎಷ್ಟು ದಿನ ನಿಮ್ಗೆ? ಯಾರು ವಿನ್ ಆದ್ರೂ ನನ್ಗೆ ಫೈನ್. ಹನುಮಂತವ್ರ ತ್ರಿವಿಕ್ರಮ ಆದ್ರೆ ಬಹಳ ಸಂತೋಷ. ಇಲ್ಲ ಅಂತಂದ್ರೆ ನಮ್ಮ ಭವ್ಯ, ರಜತ್ತು, ಮೋಕ್ಷಿತಾ, ಇವ್ರು ಯಾರಾದ್ರೂ ಚಿಂತೆ ಇಲ್ಲ. ಯಾವುದೇ ಗಂಡ್ಸಾಗ್ಲಿ ಸಪೋರ್ಟ್ ಅಂತ ಅವ್ರಿಗೆ ಒಂದು ತಾಯಿಯಿಂದ, ಹೆಂಡತಿಯಿಂದ, ಮಗಳಿಂದ ಸಿಗತ್ತೆ. ಅದನ್ನ ನಾವು ವಿಜಯಲಕ್ಷ್ಮಿ ಅವರಲ್ಲಿ ನೋಡ್ಬಿಟ್ವಿ. ಯಾರೇ ಕೈ ಬಿಟ್ರು ಅವ್ರು ಬಿಟ್ರ? ಖಂಡಿತ ಇಲ್ಲ. ದರ್ಶನ್ ಸರ್ 7 months 7 ತಿಂಗಳು ಏನು ಒಳಗಡೆ ಕಷ್ಟ ಅನುಭವಿಸಿದಾರೋ ಅದ್ರ 100 ಪಟ್ಟು ಜಾಸ್ತಿ ವಿಜಯಲಕ್ಷ್ಮಿ ಅವರು ಕೂಡ ಅನುಭವಿಸಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ರಾ ಟಾಕ್ಸ್ ವಿತ್ ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಟಿ, ಕ್ಲಾಸಿಕಲ್ ಡ್ಯಾನ್ಸರ್, ಸೋಷಿಯಲ್ ವರ್ಕರ್. ಹೀಗೆ ಇವ್ರ ಬಗ್ಗೆ ಹೇಳ್ತಾ ಹೋದಷ್ಟು ಬೆಟ್ಟದಷ್ಟು ಪ್ರತಿಭೆಗಳನ್ನ, ಅದ್ರ ಜೊತೆಗೆ ಬೆಟ್ಟದಷ್ಟು ಕೆಲಸಗಳನ್ನ ಮಾಡಿ ಅಂತಾರಾಷ್ಟ್ರೀಯ ಒಂದು ಅವಾರ್ಡ್ಗಳನ್ನ ಪಡೆದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯಮುನಾ ಶ್ರೀನಿಧಿ ಅವರು ಇವತ್ತು ನಮ್ಮ ಬಾಸ್ ಟಿವಿಯ ರಾ ಟಾಕ್ಸ್ ವಿತ್ ಸ್ಪೆಷಲ್ ಪ್ರೋಗ್ರಾಮ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಿಮ್ ಮಾತು ಕೇಳಕ್ಕೆ ಒಂಥರ ಚಂದ ಕನ್ನಡಿಗರಿಗೆ. ಧನ್ಯವಾದಗಳು. ಅಯ್ಯೋ, ತುಂಬಾ ತುಂಬಾ ದೊಡ್ಡ ಅವಾರ್ಡ್ ಕೊಟ್ರಿ. ಅವಾರ್ಡ್ಗಳು ನಾವು ಕೊಡೋದಲ್ಲ ಮೇಡಮ್, ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳಿಂದ ಹಿಡಿದ್ಬಿಟ್ಟು ಅಂತಾರಾಷ್ಟ್ರೀಯ ಅವಾರ್ಡ್ಗಳವರೆಗೂ ತಂದು ಬಿಟ್ಟಿದೆ ಆಲ್ರೆಡಿ ನೀವು. ಏನ್ ಗೊತ್ತಾ, ಯಾವ್ದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಬಂದ್ರು ನಮ್ಮ ಕನ್ನಡ ಜನತೆ ನನ್ನನ್ನು ಸ್ವೀಕರಿಸೋದಿದೆಯಲ್ಲ ಅದೆಲ್ಲದಕ್ಕಿಂತ ಮೀರಿದ್ದು. ಸೊ ಹಾಗಾಗಿ ನೀವು ನಿಮ್ಮ ಕನ್ನಡ ಮಾತನ್ನು ಕೇಳೋದು ನಮ್ಮ ಕನ್ನಡಿಗರಿಗೆ ಖುಷಿ ಅಂತ ಅಂದ್ರಲ್ಲ, ಅದು ತುಂಬಾ ಒಂದು ತೃಪ್ತಿ ಕೊಡ್ತು ನನ್ಗೆ. ಖಂಡಿತವಾಗ್ಲು. ಯಾಕಂತಂದ್ರೆ ಕೆಲವ್ರು ಮಾತಾಡ್ತಿರ್ಬೇಕಾದ್ರೆ ಬರೀ ಮಾತ್ರ ಕೇಳ್ಬೇಕು ಅನ್ಸುತ್ತೆ, ನೀವು ಮಾತಾಡ್ತಿರ್ಬೇಕಾದ್ರೆ ನಿಮ್ ಎಕ್ಸ್ಪ್ರೆಷನ್ಸ್ ನೋಡುವಂತ ಭಾಗ್ಯ. ಸೊ ಆತರ. ಥ್ಯಾಂಕ್ ಯು. ಬಹುಶಃ ಅದ್ ನಿಮ್ಗೆ ಹುಟ್ಟದಿಂದಲೇ ಬಂದಿರುತ್ತೆ ಅನ್ಸುತ್ತೆ, ಬಿಕಾಸ್ ಯಾಕಂದ್ರೆ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರೋದ್ರಿಂದ. ಏನು ಚೆನ್ನಾಗಿದೆ ಅಂದ್ರೆ, ಸೊ ಥ್ಯಾಂಕ್ ಯು. ಸೊ ಅಷ್ಟೊಂದು ಸುಮಾರು ಒಂದು ಪ್ರತಿಭೆಗಳನ್ನ ಹೊಂದಿದಾರ. ಸೊ ಕಲೆ, ಕ್ಲಾಸಿಕಲ್ ಡ್ಯಾನ್ಸರ್, ಸೋಷಿಯಲ್ ವರ್ಕರ್, NCC, ಹೇಗ್ ಸಾಧ್ಯ ಇದು ಓರ್ವ ಹೆಣ್ಣು ಮಗಳಿಗೆ ಅಂತ? ಅದು ನನಗನ್ಸುತ್ತೆ 1ರಿಂದ 1 ಲೀಡ್ ಆಯ್ತೇನೋ ಅಂತ ನನಗನ್ಸುತ್ತೆ. ಭರತನಾಟ್ಯ ಒಂದು ನನಗೆ ಬುದ್ಧಿ ಬರ್ದೇ ಇರೋ ಮುಂಚೆಯಿಂದನೂ ಇದ್ದಿದ್ ನನ್ ಜೊತೆಗೆ ಅಂತಂದ್ರೆ ಭರತನಾಟ್ಯ. 6 ವರ್ಷದ ವಯಸ್ಸಿನವಳು ನಾನು. ಹೊರಗಡೆ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರೋಗ್ರಾಮ್ ನೋಡ್ಕೊಂಡು ಬಂದ್ರೆ ಮನೆಯಲ್ಲಿ ಭರತನಾಟ್ಯವನ್ನ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದನ್ನ ನೋಡಿ ನಮ್ ತಂದೆಯವರು ಒಂದು ಕ್ಷಣನೂ ಕೂಡ ಅವರು ವ್ಯರ್ಥ ಮಾಡ್ಲಿಲ್ಲ. ಕರ್ಕೊಂಡು ಹೋಗಿ ಇಮಿಡಿಯೇಟ್ಲಿ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು ನನ್ನ ಮೊದಲನೇ ಗುರುಗಳು. ಅವ್ರ ಹತ್ರ ಕರ್ಕೊಂಡೋಗಿ ಭರತನಾಟ್ಯಕ್ಕೆ ಸೇರಿಸ್ತಾರೆ. ಸೊ ಅವಾಗಿಂದ ಅಷ್ಟೇ, ಇನ್ನು ನೋ ಟರ್ನಿಂಗ್ ಬ್ಯಾಕ್ ಅಂತಾರಲ್ಲ, ಆ ರೀತಿ ಹಿಂದಿರುಗಿ ನೋಡುವಂತ ಪರಿಸ್ಥಿತಿನೇ ಬರ್ಲಿಲ್ಲ ನನಗೆ ಈ ಶಾಸ್ತ್ರೀಯ ನೃತ್ಯದಲ್ಲಿ. ಜೂನಿಯರ್ ಎಕ್ಸಾಮ್, ಸೀನಿಯರ್ ಎಕ್ಸಾಮ್, ಎಲ್ಲದನ್ನು ಮುಗಿಸ್ಕೊಂಡೆ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಎಲ್ಲ ಮಾಡಿ ನಂತರ ನನಗೆ 1997ರಲ್ಲಿ ಅಮೆರಿಕಾಗೆ ಭರತನಾಟ್ಯ ಪ್ರದರ್ಶನವನ್ನ ನೀಡೋದಕ್ಕೆ ಹೋಗುವಂತ ಒಂದು ಅವಕಾಶ ಸಿಕ್ತು. ಸೊ ಅಲ್ಲಿಂದ ನನ್ನ ಜೀವನದ ದಿಕ್ಕೆ ಬದಲಾಯಿತು ಅಂತ ಹೇಳ್ಬೇಕು. ಅಲ್ಲಿರೋ ಭಾರತೀಯರು ಆ ಸಮಯದಲ್ಲೇ ನನ್ನ ಟರ್ಮ್ 6 ತಿಂಗಳಿಗೆ ಮಾತ್ರ ಹೋಗಿದ್ದೆ ನಾನು ನನ್ನ ನೃತ್ಯ ಪ್ರದರ್ಶನವನ್ನ ನೀಡೋದಕ್ಕೆ. ಅವರು ಇಲ್ಲ, ನೀವು ಇಲ್ಲೇ ಇದ್ದು ನಮ್ಮ ಮಕ್ಳಿಗೂ ಕೂಡ ನೃತ್ಯವನ್ನ ಕಲಿಸ್ಬೇಕು ಅಂತ ಹೇಳಿ ಸಾಕಷ್ಟು ವರ್ಷ ಅಲ್ಲಿ ಇಟ್ಕೊಂಡ್ರು. ಮತ್ತೆ ಅಲ್ಲಿನ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಕೂಡ ಟೀಚ್ ಮಾಡ್ತಾ ಇದ್ದೆ. ಸೊ ಹೀಗೆ ನನ್ನ ಜರ್ನಿ ಅಲ್ಲಿಂದಾನೇ ಬೆಳೀತು. ನನ್ನ ಪತಿಯವ್ರನ್ನು ಕೂಡ ನಾನು ಅಲ್ಲೇ ಮೊದಲಿಗೆ ಭೇಟಿ ಮಾಡಿದ್ದು, ಅದು ಕಾರ್ಯಕ್ರಮದಲ್ಲೇ. ಸೊ ಅವ್ರಿಗೂ ಬಹಳ ಆಸಕ್ತಿ ಇದ್ರಲ್ಲಿ. ಹಾಗಾಗಿ 1 ವರ್ಷ 2 ವರ್ಷ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಭಾರತಕ್ಕೆ ಬಂದು ಮದ್ವೆ ಆಗಿ ಮತ್ತೆ ಅಲ್ಲಿ ಹೋಗಿ ಸೆಟ್ಲ್ ಆದ್ವಿ. ನಂತರ 2 ಮಕ್ಕಳಾದ್ಮೇಲೆ ವಾಪಸ್ ನಮ್ ದೇಶ ನಮಗೆ ಸರಿ ಅಂತ ಹೇಳಿ ವಾಪಸ್ ಇಲ್ಲಿ ಬಂದ್ವಿ.
ಹಾಗಾಗಿ ಅದೊಂದು ಜರ್ನಿ ಹೇಗ್ ಸಾಧ್ಯ ಅಂತ ಹೇಳ್ತಾ ಇದ್ರಲ್ಲ. ಸೊ ಓಕೆ. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ಈ ಭರತನಾಟ್ಯ ಅನ್ನೋದು ನನಗೆ ಅದು ಬಂದಿತ್ತು. ಮತ್ತೆ ಕಾಲೇಜ್ ಸಮಯದಲ್ಲಿ ಓದ್ಬೇಕಾದ್ರೆ PUC ಸಮಯದಲ್ಲಿ NCC ಸೇರ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಅದಿನ್ನೊಂದು ಪ್ರಯಾಣ ನಂದು. NCC, ಇಂಡಿಯನ್ ಆರ್ಮಿ, ಇದ್ರದೆಲ್ಲ ಒಂದು ಟಚ್ ಅಲ್ಲಿ ಬಂದಿದ್ದು ನನಗೆ. ಒಂದೇನು ಅಂತಂದ್ರೆ ಯಾವುದೇ ಕ್ಷೇತ್ರ ಆಗ್ಬೋದು ಮಂಜುನಾಥ್ ಅವರೇ, ಯಾವುದೇ ಒಂದು ಕ್ಷೇತ್ರವನ್ನ ನಾನು ಆರಿಸ್ಕೊಂಡು ಹೋಗ್ತಾ ಇಲ್ಲ. ಆಕ್ಚುಲಿ ಹೇಗೋ ಅದು ನನಗೆ ಬರ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾನು ತುಂಬಾ ಜೀವನದಲ್ಲಿ ಪ್ಲಾನ್ ಮಾಡುವಂತವಳಲ್ಲ. ಹೇಗೋ ಅದೇ ನನ್ನನ್ನು ಕಂಡುಕೊಂಡ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆದಂತದ್ದು. ಬಟ್ ಒಂದೊಂದು ನಿಜ ಏನಂತಂದ್ರೆ, ಯಾವುದೇ ಕ್ಷೇತ್ರ ನನಗೆ ಬಂದ್ರೂನು ಅದನ್ನ ತುಂಬಾ ಶ್ರದ್ಧೆಯಿಂದ, ತುಂಬಾ ಡೆಡಿಕೇಶನ್ ಇಂದ, ಡಿಸಿಪ್ಲಿನ್ ಇಂದ ಮಾಡೋ ಒಂದು ಅಭ್ಯಾಸ ನನಗಿದೆ. ಅದು ಪ್ರಾಯಶಃ ನಾನು NCC ಇದ್ದಿದ್ರಿಂದ ಬಂದಿರಬೇಕು, ಆ ಡಿಸಿಪ್ಲಿನ್, ಡೆಡಿಕೇಶನ್ ಅನ್ನೋದು. ಬಟ್ ಯಾವುದೇ ಒಂದು ಕ್ಷೇತ್ರ ನನ್ನ ಕೈಗೆ ಸಿಕ್ಕಿದ್ರು ಕೂಡ, ಅಥವಾ ಯಾವುದೇ ಒಂದು ಆಪರ್ಚುನಿಟಿನೂ ಆಗಬಹುದು, ಅದಕ್ಕೆ ನಾನು ಮಿತಿಮೀರಿ ಶ್ರಮಿಸಿ ಮಾಡುವಂತದ್ದು ಒಂದು ಗುಣ ನನ್ನಲ್ಲಿ ಇದೆ. ಸೊ ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ ಒಂದು ಮಟ್ಟಕ್ಕೆ ತಲುಪುವಂತಹ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಹುದು. ಕಲೆಗೆ ನೀವ್ ಇಷ್ಟಪಡೋದಕ್ಕಿಂತ ಕಲೆ ನಿಮ್ಮನ್ನ ಇಷ್ಟಪಡ್ತಿದೆ ಅಂತಾನೆ ಹೇಳ್ಬೋದು. ದೊಡ್ಡ ಮಾತು. ಅದಕ್ಕೆ ತಾಯಿ ಸರಸ್ವತಿಯ ಆಶೀರ್ವಾದ ಇರಬೇಕು, ಗುರು ಹಿರಿಯರ ಆಶೀರ್ವಾದ ಇರಬೇಕು, ಅದಿದೆ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಯಾಕಂತಂದ್ರೆ ಯಾರೇ ಆಗ್ಲಿ, ಈವನ್ ನಾವೇ ಆಗಿರ್ಬೋದು, ಒಂದು ಪ್ರೊಫೆಷನ್ ಚೂಸ್ ಮಾಡ್ಬೇಕು ಅಂದ್ರೆ ಎರಡೆರಡನ್ನ ಒಂದ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಎರಡೆರಡು ಮಾಡಕ್ ಹೋಗ್ತೀವಿ. ಅದೇನಾಗುತ್ತೆ, ಎರಡು ದೋಣಿ ಮೇಲೆ ಕಾಲಿಟ್ರೆ ಎಲ್ಲಿ ಹೋಗ್ಬಿಡುತ್ತೋ ಆಗುತ್ತೆ. ಬಟ್ ನೀವು ಆತರ ಅಂತಲ್ಲ, ಎಲ್ಲಾ ರಂಗಗಳಲ್ಲೂ ಇದೀರಾ. ಇಲ್ಲ, ಇದು ಒಂದಕ್ಕೊಂದು ನೋಡಿ. ಇವಾಗ ಶಾಸ್ತ್ರೀಯ ನೃತ್ಯ ಕಲಾವಿದ ಆಗಿದ್ರಿಂದ ನನಗೆ ಆಕ್ಟಿಂಗ್ ಬಹಳ ಸುಲಭ ಆಯ್ತು. ಅದೆರಡು ಪಕ್ಕದಲ್ಲೇ ಇದೆ. ಎಲ್ಲ ತಾಯಿ ಸರಸ್ವತಿಗೆ ಸೇರಿದಂತ ವಿದ್ಯೆಗಳು. ನಾನು ಚಲನಚಿತ್ರದಲ್ಲಿ ಅಥವಾ ಕಿರುತೆರೆಯಲ್ಲಿ ನಾನು ನಟಿಸ್ತೀನಿ ಅಂತ ಯಾವತ್ತಿಗೂ ಅಂದ್ಕೊಂಡಿರ್ಲಿಲ್ಲ. ಭರತನಾಟ್ಯ ಕಲಾವಿದೆ ಆಗಿದ್ದೆ ಅಷ್ಟೇ ನಾನು. ಅಮೆರಿಕ ಬಿಟ್ಟು ವಾಪಸ್ಸು ಭಾರತಕ್ಕೆ ಬಂದ ನಂತರ ನಮ್ಮ ಮನೆನ ಶೂಟಿಂಗ್ ಕೊಡ್ತೀರಾ ಅಂತ ಅಶ್ವಿನಿ ನಕ್ಷತ್ರ ಧಾರಾವಾಹಿಗೆ ಕೇಳ್ಕೊಂಡು ಬಂದಿದ್ರು. ಸೂಪರ್. ಅವಾಗ ಇಲ್ಲ, ಮಕ್ಳಿಗೂ ತುಂಬಾ ಚಿಕ್ಕವರಿದ್ದಾರೆ, ಅವ್ರಿಗೆ ಪ್ರೈವೇಸಿ ಬೇಕು, ಹಾಗಾಗಿ ಕಷ್ಟ ಆಗತ್ತೆ, ನೋಡೋಣ ಅಂತ ಹೇಳಿ. ಹೀಗೆ ವಾಪಸ್ ಹೋಗ್ಬೇಕಾದ್ರೆ ಅವರು ತಿರುಗಿ ನೋಡ್ಬಿಟ್ಟು, ಮೇಡಮ್ ನಿಮ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ನೀವ್ ಯಾಕೆ ಆಕ್ಟ್ ಮಾಡಬಾರ್ದು ಅಂತ ಕೇಳಿದ್ರು. ನಾನಿಲ್ಲ, ಆ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ, ಸೊ ಹಾಗಾಗಿ ಇಲ್ಲ ಅನ್ಸುತ್ತೆ ಅಂತ. ಅವ್ರಿಗೆ ಹೀಗೆ ಹೋಗಿ ಅರ್ಧ ಗಂಟೆಗೆ ನನ್ ಕಾಲ್ ಬಂತು, ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಇಂದ. ಈ ರೀತಿಯಾಗಿ ಚಾನೆಲ್ ಇಂದ ನಿಮ್ಮ ಹೆಸರನ್ನ ಸಜೆಸ್ಟ್ ಮಾಡಿದ್ದಾರೆ, ತಾವು ಬರಬಹುದಾ ಅಂತ. ಆಮೇಲೆ ಗೊತ್ತಾಯ್ತು ಅವ್ರು ಏನಕ್ಕೆ ಕರ್ಸಿದ್ದಾರೆ ಅಂತ ಅಂದ್ರೆ, ಇವರು 17 ವರ್ಷ ಅಮೆರಿಕಾದಲ್ಲಿ ಇದ್ದು ಬಂದಿದ್ದಾರೆ. ಕನ್ನಡ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇಲ್ಲದೆ ಇರಬಹುದು, ಅಥವಾ ಕನ್ನಡನೇ ಮರ್ತು ಹೋಗಿರ್ಬೋದು ಇವ್ರಿಗೆ ಅನ್ನೋ ಪಾಪ ಒಂದ್ ಸಂಶಯದಲ್ಲಿ ಕರ್ಸಿದ್ದಾರೆ. ಈಗ ಯಾರಿಗೆ ಆದ್ರೂನು 17 ವರ್ಷ ಅಮೆರಿಕಾದಲ್ಲಿ ಇದ್ದು ಬಂದಿದ್ರೆ ಅಂದ್ರೆ ಆ ಸಂಶಯ ಬಂದೇ ಬರುತ್ತೆ. ಹಳ್ಳಿಲಿರೋರು ಬೆಂಗಳೂರಿಗೆ ಬಂದ್ರೆ 2 ತಿಂಗಳಲ್ಲಿ ಅವ್ರ ಭಾಷೆ ಬದಲಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಪಾಪ ಸಂಶಯದಲ್ಲಿ ಕರೆದು ಬಿಟ್ಟು ಒಂದು ಪೇಜ್ ಅಷ್ಟು ಡೈಲಾಗ್ ಕೊಟ್ರು, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳಕ್ಕಾಗತ್ತಾ ಅಂತ. ಸೊ ನಾನೊಂದು 5 ನಿಮಿಷ ಅದು ನೋಡ್ಕೊಂಡು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದೆ, ನಮ್ ಕಡೆಯಿಂದ ನೀವು ಒಪ್ಪಿಗೆ ಆಗಿದ್ದೀರಾ, ಚಾನಲ್ ಅವ್ರಿಗಂತೂ ಕೇಳೋ ಅವಶ್ಯಕತೆನೇ ಇಲ್ಲ, ಅವರೇ ನಿಮ್ಮನ್ನ ಸಜೆಸ್ಟ್ ಮಾಡಿದ್ದಾರೆ, ನೀವೇನ್ ಹೇಳ್ತೀರಾ ಅಂತ. ನಾನು ಇದ್ಯಾಕೋ ಇದೆಲ್ಲ ಇಷ್ಟು ಬೇಗ ನಡೀತಾ ಇದೆಯಲ್ಲಪ್ಪ. ನಮ್ಮ ಮನೆಯವರು ನನ್ ಜೊತೆ ಇದ್ರು, ಇದ್ಯಾಕೋ ಎಲ್ಲ ತುಂಬಾ ಬೇಗ ಹೋಗ್ತಾ ಇರೋಂಗ್ ಅನ್ಸುತ್ತೆ ನನಗೆ, ಒಂಚೂರು ಸಮಯ ಬೇಕು ಯೋಚನೆ ಮಾಡಕ್ಕೆ, ಆಮೇಲೆ ಮಕ್ಳ ಜೊತೆ ಮಾತಾಡ್ಬೇಕು, ನನ್ನ ಗಂಡನ ಜೊತೆ ಮಾತಾಡ್ಬೇಕು, ಸ್ವಲ್ಪ ಸಮಯ ಕೊಡಿ ಅಂತ. 2 ದಿನ ಸಮಯ ಬೇಕು ಅಂತಂದೆ. ಪಾಪ ಅವ್ರು ಒಂದು 2 ಗಂಟೆನೂ ಕೊಡ್ಲಿಲ್ಲ, ನಿರ್ಧಾರ ಮಾಡಿ ಹೇಳಿ ಅಂತ. ಆಮೇಲೆ ನಮ್ಮ ಮನೆಯವರು ಪಾಪ ತಾನಾಗೆ ಬಂದಿರೋದನ್ನ ಯಾವತ್ತು ಹೋಗುವಂತ ತಳ್ಳಬಾರ್ದು, ಈ ಅವಕಾಶ ತಾನಾಗೆ ಹುಡುಕೊಂಡು ಬಂದಿದೆ ನಿನಗೆ, ಸೊ ಹಾಗಾಗಿ ಮಾಡ್ಬಿಡು, ಒಂದು ನೀನು ಭರತನಾಟ್ಯ ಕಲಾವಿದೆ ಬೇರೆ, ಸೊ ಆಕ್ಟಿಂಗ್ ಏನು ಕಷ್ಟ ಆಗ್ಲಿಕ್ಕಿಲ್ಲ ನಿನ್ಗೆ, ಆಮೇಲೆ ನಿನ್ನ ಕನ್ನಡ ಭಾಷೆ ಮೇಲೆ ಹಿಡಿತಾ ಇದೆ, ಸೊ ಹಾಗಾಗಿ ಅದು ತೊಂದ್ರೆನೂ ಇಲ್ಲ, ಮಾಡ್ಬಿಡು ಅಂತ ಅವರು ಉತ್ತೇಜನ ಕೊಟ್ಟಿದ್ದಕ್ಕೆ ಹಾಗೆ ಶುರುವಾಗಿದ್ದು. ಒಂದು ಧಾರಾವಾಹಿ ಅಂತ ತಗೊಂಡಿದ್ದು 18 ಮೆಗಾ ಧಾರಾವಾಹಿಗಳಲ್ಲಿ ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಗೊತ್ತಿದೆ, ಯಾವ ಪಾತ್ರವೂ ಕೂಡ ಲೀಡ್ ರೋಲ್ಸ್ಗೆ ಕಡಿಮೆ ಇರುವಂತಹ ಪಾತ್ರ ನನಗೆ ಸಿಕ್ಕೇ ಇಲ್ಲ. ಯಾವುದೇ ಧಾರಾವಾಹಿ ಆದ್ರೂ ತುಂಬಾ ಉತ್ತಮವಾದ ಪಾತ್ರಗಳನ್ನ ನೀಡಿದ್ದಾರೆ. 47 ಕನ್ನಡ ಸಿನಿಮಾಗಳು ಮುಗೀತು ಮೊನ್ನೆಗೆ, 2 ತೆಲುಗು 2 ತಮಿಳಾಗಿದೆ. ಸೊ ಹಾಗಾಗಿ ಆ ಜರ್ನಿ ಅನ್ನೋದು ನೀವ್ ಹೇಳಿದ್ರಲ್ಲ, ಯಾವ್ದು ನಾನು ಪ್ಲಾನ್ ಮಾಡಲ್ಲ, ಅದು ಹಾಗೆ ಒಂದು ವಿಧಿ ಅಥವಾ ದೇವ್ರು ಏನೋ ನಮ್ಗೆ ಅಂತ ಬರ್ದಿರ್ತಾರೆ ಅನ್ಸುತ್ತೆ, ನಡ್ಕೊಂಡು ಹೋದಾಗೆ ಹೋಗೋದಷ್ಟೇ. ಬಟ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಅಂತ, ಬಿಕಾಸ್ ಯಾಕಂತಂದ್ರೆ ಒಂದು ತಾಯಿಯಾಗಿ ಮಕ್ಳನ್ನ ನೋಡ್ಕೋಬೇಕು, ಹೆಂಡತಿಯಾಗಿ ಗಂಡನ್ ನೋಡ್ಕೋಬೇಕು, ಅದ್ರ ಜೊತೆಗೆ ಕಲಾ ಸರಸ್ವತಿಯನ್ನ ಪೂಜಿಸಬೇಕು, ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ರಿ ಅಂತ, ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಅಂತ? ಇಲ್ಲ, ಇದು ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ನಾವು ಮದ್ವೆ ಆಗೋವರೆಗೂ ಒಂದು ಜೀವನ ಇರುತ್ತೆ ನಮ್ಗೆ, ಏನೇ ಮಾಡಿದ್ರು ನಮ್ಮೇಲೆ ಇರುತ್ತೆ. ನಮ್ ತಾಯಿ ಅಂತೂ ನನ್ನ ಅಡಿಗೆ ಮನೆಗೂ ಸೇರಿಸ್ತಿರ್ಲಿಲ್ಲ. ಅವರು ನಿಂದೇ 1000 ಇದೆ, ಬೆಳಗ್ಗೆ 4 ಗಂಟೆಗೆ ಎದ್ರುನು ರಾತ್ರಿ 11 ಗಂಟೆವರೆಗೂ ತೂಗುಡ್ಸೋವರೆಗೂ ಕೂತ್ಕೊಳ್ಳಕ್ ಸಮಯ ಸಿಗ್ತಿರ್ಲಿಲ್ಲ. ಒಂದ್ ಕಡೆ ಭರತನಾಟ್ಯ, ಒಂದ್ ಕಡೆ NCC, ಒಂದ್ ಕಡೆ ಕಾಲೇಜು, ಒಂದ್ ಕಡೆ ಸ್ಪೋರ್ಟ್ಸ್, ಒಂದ್ ಕಡೆ ಸೋಷಿಯಲ್ ಆಕ್ಟಿವಿಟೀಸು, ಹೀಗೆ ಒಂಥರ ಬಿಸಿ ಇದ್ದಿದ್ರಿಂದ ನಮ್ಮಮ್ಮ ಇದೆಲ್ಲ ಮಾಡೋ ಕಾಲಕ್ಕೆ ಮಾಡುವಂತೆ, ಇವಾಗ ಪಾಪ ನಿಂದ ನೀನ್ ನೋಡ್ಕೊಂತ ಬಿಡೋರು. ಅಷ್ಟು
ಆದ್ರೆ ಮದ್ವೆ ಆದ್ಮೇಲೆ ಏನಾಗುತ್ತೆ, ನಮ್ಮ ಜೀವನ ಎಸ್ಪೆಷಲಿ ಹೆಣ್ಣು ಮಕ್ಳಿಗೆ ಏನಾಗುತ್ತೆ, ನಮ್ಮ ಜೀವನ ನಮ್ದು ಆಗಿರಲ್ಲ. ಹೆಂಡತಿಯಾಗಿನೂ ನಾವು ಅದನ್ನ ನಿಭಾಯಿಸ್ಬೇಕು, ಸೊಸೆಯಾಗಿ ನಿಭಾಯಿಸ್ಬೇಕು. ಇನ್ನು ಮಕ್ಕಳಾದ್ರಂತೂ ಮತ್ತೆ ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವ್ ಎಷ್ಟೇ ಅಂದ್ಕೊಂಡ್ರು ನನ್ನ ಕೆರಿಯರ್ ಮುಖ್ಯ, ನನ್ನ ಇದು ಮುಖ್ಯ, ಏನೇ ಅಂದ್ರೂ ಒಂದು ಸಲ ನೀವು ಮದ್ವೆ ಆಗಿ ತಾಯಿ ಆಯ್ತು ಅಂತ ಅಂದ್ರೆ ನಮಗ್ ಗೊತ್ತಿಲ್ಲದ ಹಾಗೇನೆ ಆ ಪ್ರಯಾರಿಟಿಗಳ ಬದಲಾವಣೆ ಆಗ್ಬಿಟ್ಟಿರುತ್ತೆ. ಅದನ್ನ ನಾನು ವೀಕ್ನೆಸ್ ಅಂತ ಹೇಳಲ್ಲ. ಸುಮಾರು ಈಗಿನ ಹೆಣ್ಣು ಮಕ್ಳಿಗೆ ನಾನು ಅದನ್ನೇ ಹೇಳ್ತೀನಿ, ಅದನ್ನ ಸ್ಟ್ರೆಂತ್ ಅಂತ ತಗೊಳ್ಬೇಕು ನಾವು. ಅದು ಮಾಡಿಸ್ಬಿಡುತ್ತೆ ನಮ್ಗೆ. ಇವಾಗ ನೋಡಿ, ನಾನು ಭರತನಾಟ್ಯದಲ್ಲಿ ಏನೇ ಸಾಧನೆ ಮಾಡಿರ್ಬೋದು, ಅಥವಾ ಆಕ್ಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಆದ್ರೆ ಎಂಡ್ ಆಫ್ ದ ಡೇ ನನ್ನ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರೋದು, ಅತ್ಯಂತ ಮೇಲಿರೋದು ನನಗೆ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಗಂಡ. ಅದು ಮೊದಲು ಬರತ್ ನನಗೆ, ಬಾಕಿ ಎಲ್ಲವೂ ನಂತರ ಬರೋವಂಥದ್ದು. ಈಗ ಆಗ್ತಾ ಇರುವಂತ ವ್ಯತ್ಯಾಸ ಏನಾಗ್ಬಿಟ್ಟಿದೆ, ಜಿದ್ದಿಗೆ ನಿಂತ್ಕೊಳ್ಳೋ ಒಂದು ಆಟಿಟ್ಯೂಡ್ ಡೆವಲಪ್ ಆಗ್ತಾ ಇದೆ ಈಗಿನ ಯುವ ಪೀಳಿಗೆಯಲ್ಲಿ. ನಾನೇನ್ ಕಡಿಮೆ, ಓ ನೀವು ಗಂಡ, ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಥವಾ ನಾನು ಮೆಡಿಸಿನ್ ಮಾಡಿದ್ದೀನಿ. ಆ ಜಿದ್ದಿಗೆ ಇಳಿದಾಗ ಏನಾಗ್ಬಿಡತ್ತೆ, ಸಂಸಾರ ಹೊಡೆಯೋದಕ್ಕೆ ಶುರುವಾಗ್ಬಿಡತ್ತೆ. ಹೆಣ್ಣು ಮಕ್ಳು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ, ಇದು ವೀಕ್ನೆಸ್ ಅಲ್ಲ. ನಮ್ ತಂದೆ ಯಾವಾಗ್ಲೂ ಹೇಳೋರು, ಹೆಣ್ಣು ಮಕ್ಳಿಗಿರೋ ಸ್ಟ್ರೆಂತ್ ಏನು ಅಂತಂದ್ರೆ ಅವಳು ಕ್ಷಮೆಯ ಧರಿತ್ರಿ. ಭೂಮಿ ತಾಯಿಗೆ ಹೋಲ್ಸೋದು ಯಾಕೆ ಅಂತ ಅಂದ್ರೆ, ಹೆಣ್ಣನ್ನ ಎಲ್ಲದನ್ನು ತಡ್ಕೊಳ್ಳೋ ಶಕ್ತಿ ಇದೆ, ತುಂಬಾ ಸ್ಟ್ರೆಂತ್ ಇದೆ. ಆ ಸ್ಟ್ರೆಂತ್ ಅನ್ನ ವೀಕ್ನೆಸ್ ಆಗಿ ಮಾತಾಡೋ ಪರಿಸ್ಥಿತಿ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಈಕ್ವಾಲಿಟಿ ಅನ್ನೋ ಮಾತಿನಲ್ಲಿ ಆ ಸ್ಟ್ರೆಂತ್ ನ ವೀಕ್ನೆಸ್ ಆಗಿ ನೋಡೋ ಭಾವನೆ ಬರ್ತಾ ಇದೆ. ಇವಾಗ ನನಗೆ ಮಕ್ಳನ್ನೂ ನಿಭಾಯಿಸಿ, ಮನೇನೂ ನಿಭಾಯಿಸಿ, ನನ್ನ ಪ್ರೊಫೆಷನ್ ನಿಭಾಯಿಸಿ, ಎಲ್ಲಾದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ವೀಕ್ನೆಸ್ ಅಲ್ಲ, ಅದು ಸ್ಟ್ರೆಂತ್ ಅಂತ ಹೇಳ್ಬೇಕು. ಈಗ ನಮ್ಮ ಮನೆಯವರು ತುಂಬಾ ಟ್ರಾವೆಲ್ ಮಾಡ್ತಾರೆ. ಅವರು ತುಂಬಾ ಒಂದು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ತುಂಬಾ ಒಂದು ಉತ್ತಮವಾದ ಸ್ಥಾನದಲ್ಲಿ ಇರೋದ್ರಿಂದ ಇಂಡಿಪೆಂಡೆಂಟ್ ಕನ್ಸಲ್ಟೆಂಟ್ ಅವರು. ಈ ತಿಂಗಳು ಸೌತ್ ಅಮೆರಿಕಾದಲ್ಲಿ ಇದ್ರೆ ಇನ್ 2 ವಾರಕ್ಕೆ ಅವರು ಸಿಂಗಾಪುರಲ್ಲಿ ಇರ್ತಾರೆ, ಇನ್ನೆಲ್ಲೋ ಅಮೆರಿಕಾದಲ್ಲಿ ಇರ್ತಾರೆ, ಇನ್ನೆಲ್ಲೋ ಮೆಕ್ಸಿಕೋ, ಎಲ್ಲೆಲ್ಲೋ ಇರ್ತಾರೆ ಪಾಪ ಅವರು. ಆವಾಗ ನಾನು, ಇಲ್ಲ ನನಗೂ ಪ್ರತಿಭೆ ಇದೆ, ಇಲ್ಲ ನನಗೂ ಇಷ್ಟೆಲ್ಲ ಬೇಡಿಕೆ ಇದೆ, ಅವೆಲ್ಲ ಆಗಲ್ಲ, ನೀವು ಮನೇಲಿರಿ, ನಾನ್ ಮಾಡ್ಬೇಕು ಅಂತ ಅಂದ್ರೆ ಅವ್ರಿಗೆ ಮೋಸ ಮಾಡ್ದಾಗೆ. ನನಗೀಗ ಎಲ್ಲಾ ಸ್ಟ್ರೆಂತ್ ಇರೋದ್ರಿಂದ, ಮನೆ ನಿಭಾಯಿಸೋ ಸ್ಟ್ರೆಂತ್, ಮಕ್ಳು ನಿಭಾಯಿಸೋ ಸ್ಟ್ರೆಂತ್, ಇನ್ನೊಂದು ಸ್ಟ್ರೆಂತ್ ಇರೋದ್ರಿಂದ ನಾವೇ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಜಿದ್ದಿಗೆ ನಿಂತು ಬಿಟ್ರೆ ಮುಗೀತದು. ಸೊ ಹಾಗಾಗಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ನನ್ನ ಜೀವನದಲ್ಲಿ ಮಂಜುನಾಥ್ ಅವರೇ, ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಲೆ ಕೊಡೋದು ಸಮಯಕ್ಕೆ. ಯಾವ್ದು ಬೇಕಾದ್ರೂ ವಾಪಸ್ ಬರುತ್ತೆ, ಆದ್ರೆ ಸಮಯ ಅನ್ನೋದು ವಾಪಸ್ ಬರಲ್ಲ. ಅದು ನನಗೆ NCC ಟೈಮಿಂದನೂ ಏನಾಯ್ತು ಅಂತಂದ್ರೆ, ಆ ಸಮಯ ಪ್ರಜ್ಞೆನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತದು. ಎಲ್ರಿಗೂ ಇರೋದು 24 ಗಂಟೆನೆ. ನಮ್ ದೇಶದ ಪ್ರಧಾನಮಂತ್ರಿ ಇರೋದು 24 ಗಂಟೆನೆ. ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡೆಯೋ ಹುಡುಗರಿಗಿರೋದು 24 ಗಂಟೆನೆ. ಯಾರು ಸಮಯವನ್ನ ಹೇಗೆ ಬಳಸ್ಕೊಳ್ತೀವಿ ಅದ್ರ ಮೇಲೆ ನಮ್ ಜೀವನ ನಿಂತಿದೆ. ನನಗೆಲ್ಲರೂ ಹೇಳ್ತಾರೆ, ಮಕ್ಳಿಗೂ ಎಲ್ಲ ನೀವೇ ನೋಡ್ಕೊಳ್ತೀರಾ, ಮಕ್ಳನ್ನ ಕ್ಯಾಬಲ್ ಕಳ್ಸಲ್ಲ, ನೀವೇ ಕರ್ಕೊಂಡು ಹೋಗ್ತೀರಾ ಕ್ಲಾಸ್ಗೆ, ನೀವೇ ಕರ್ಕೊಂಡು ಬರ್ತೀರಾ, ಅಡಿಗೆನೂ ನೀವೇ ಮಾಡ್ತೀರಾ, ಮನೆ ಕ್ಲೀನು ನೀವೇ ಮಾಡ್ತೀರಾ, ಎಲ್ಲದನ್ನು ನೀವೇ ಮಾಡ್ತೀರಾ, ಹೀಗೆ ಸಮಯ ಸಾಧ್ಯ ಅಂತ. ಸಾಧ್ಯ ಇದೆ. ಈಗ ಒಂದು ರಾಜ್ಯದ ಚೀಫ್ ಮಿನಿಸ್ಟ್ರು ಅಥವಾ ದೇಶದ ಪ್ರಧಾನಮಂತ್ರಿಗಳು ಅಷ್ಟು ಮಾಡ್ತಾ ಇದ್ದಾರೆ ಅಂದ್ಮೇಲೆ ನಾವು ಈ ಚಿಕ್ಕ ಪುಟ್ಟದನ್ನ ನಿಭಾಯಿಸೋದು ಯಾವ್ದು ಇಲ್ಲ, ಎಲ್ಲವೂ ಮನಸ್ಸಲ್ಲಿರುತ್ತೆ ಮಂಜುನಾಥ್ ಅವರೇ. ಎಲ್ರಿಗೂ ನಮ್ ಕೆಪಾಸಿಟಿ ಏನಿದೆ ಅಲ್ವಾ, ನಾವ್ ಅಂದ್ಕೊಂಡಂಗೆ ನನ್ ಕೈಲಿ ಇದು ಆಗತ್ತೆ ಅಂತ ಅಂದ್ಕೊಂಡ್ರೆ ಆಗತ್ತೆ, ಆಗಲ್ಲ ಅಂದ್ಕೊಂಡ್ರೆ ಆಗಲ್ಲ. ಸೊ ಹಾಗಾಗಿ ಆ ಒಂದು ಸೋಮಾರಿತನನ ಬಿಟ್ಟು ಹೊರಗಡೆ ಬಂದಾಗ ಎಲ್ಲದನ್ನು ಖಂಡಿತವಾಗಿಯೂ ನಿಭಾಯಿಸಬಹುದು. ಇವಾಗ ನೀವ್ ಹೇಳಿದ್ರಿ 2 ಕಾಲ ಮೇಲೆ ದೋಣಿ ಇಟ್ಕೊಂಡು ಹೋಗುವಂಥದ್ದು. ನನ್ನ ಅದೃಷ್ಟಕ್ಕೆ ಏನಾಯ್ತು ಅಂತಂದ್ರೆ, ಕ್ಷೇತ್ರ ಒಂದೇ, ಅದು ಬೇರೆ ಬೇರೆ ಮುಖಗಳಾಯ್ತು ಅಷ್ಟೇ. ಇವಾಗ ಭರತನಾಟ್ಯಕ್ಕೂ ಆಕ್ಟಿಂಗಿಗೂ ಬಹಳ ವ್ಯತ್ಯಾಸ ಇಲ್ವೇ ಇಲ್ಲ. ಇಲ್ಲೂ ನವರಸಗಳು ಮಾಡ್ಕೊಂಡೇ ನಾವು ಬಂದಿರ್ತೀವಿ. ಒಂದ್ ವ್ಯತ್ಯಾಸ ಏನಾಯ್ತು ಅಂತಂದ್ರೆ, ನಾವು ಸ್ಟೇಜ್ ಪರ್ಫಾರ್ಮರ್ಸು ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ತೋರಿಸ್ತೀವಿ. ಯಾಕಂತಂದ್ರೆ ಸ್ಟೇಜ್ ಆಡಿಯನ್ಸಿಗೆ ಕಾಣಿಸ್ಬೇಕು ಅಂತ ಹೇಳಿ ಇವಾಗ ನಾವು ಯಾಕೆ ಅನ್ನೋದನ್ನ ಯಾಕೆ ಅಂತ ಭರತನಾಟ್ಯದಲ್ಲಿ ತೋರಿಸ್ತೀವಿ. ಅದನ್ನ ರೆಡ್ಯೂಸ್ ಮಾಡ್ಕೊಳ್ಬೇಕು. ಪಾಪ ನಮ್ಮ ಮೊದಲನೇ ಧಾರಾವಾಹಿಯ ನಿರ್ದೇಶಕರು ಆರೂರು ಜಗದೀಶ್ ಅವ್ರಿಗೆ ದೊಡ್ಡ ಚಾಲೆಂಜ್ ಆಗಿದ್ದು ಅದೇ. ಮೇಡಮ್ ಸ್ವಲ್ಪ ಕಡಿಮೆ ಮಾಡಿ ಅನ್ನೋರು. ಮೇಡಮ್ ಭರತನಾಟ್ಯ ಬರ್ತಾ ಇದೆ ಅನ್ನೋರು. ಪಾಪ ಸರ್ ಒಂಚೂರು ಟೈಮ್ ಕೊಡಿ. ಸೊ ಹಾಗಾಗಿ ನಮ್ಮ ಡಾನ್ಸರ್ಸ್ಗೆ ಅದೊಂದು ಪ್ರಾಬ್ಲಮ್ ಆಗತ್ತೆ. ಈಗ ನೀವು ಕೈ ಕೊಟ್ಕೊಂಡು ಹೇಗ್ ಮಾತಾಡ್ತಾ ಇದ್ದೀರಾ, ನಮ್ಗೆ ಆ ರೀತಿ ಮಾತಾಡಕ್ ಆಗಲ್ಲ. ಆ ಮುದ್ರೆಗಳು ಬಂದ್ಬಿಡತ್ತೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಬಂದ್ಬಿಡತ್ತೆ. ಅದನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳೋದೇ ನಮಗೆ ದೊಡ್ಡ ಚಾಲೆಂಜ್. ಪಾಪ ಅದನ್ನ ನಿರ್ದೇಶಕರು ಸಮಾಧಾನದಲ್ಲಿ ಸರಿ ಮಾಡಿ ಒಂದು ದಾರಿಗೆ ಕಳಿಸಿದ್ರು. ಸೊ ಹಾಗಾಗಿ ಅದು ಒಂದೇ ಕ್ಷೇತ್ರ ಅಂತ ನಾನು ಪರಿಗಣಿಸ್ತೀನಿ. ಈಗ ಟೋಟಲಿ ನಾನು ಡಾಕ್ಟರ್ ಆಗಿದ್ದೀನಿ, ಇದನ್ ಮಾಡ್ಬೇಕು ಅಂದ್ರೆ ಅವಾಗ ಬಹಳ ಕಷ್ಟ ಆಗತ್ತೆ, ಒಂದನ್ನ ಬಿಡ್ಲೇಬೇಕಾಗತ್ತೆ. ಸೊ ಇದೆಲ್ಲ ಒಂದೇ ಆಗಿದ್ರಿಂದ ಈ ರೀತಿಯಾಗಿ ಆಯ್ತು. ಇನ್ನ ಸಮಾಜ ಸೇವೆ ಕೆಲ್ಸಕ್ಕೆ ಬಂದ್ರೆ, ಈಗ ನೀವು ಬೇರೆ ಬೇರೆ ಅಂತ ಕೇಳಿದಾಗ ಸಮಾಜ ಸೇವೆ ಕೆಲ್ಸಕ್ಕೆ ಬಂದಾಗ ಏನಾಯ್ತು ಅಂತಂದ್ರೆ, ನಾನು ತೀರಾ ಚಿಕ್ಕ ವಯಸ್ಸಿನಲ್ಲಿರುವಾಗ ನಮ್ಮ ತಂದೆಯವರು ಪ್ರೊಫೆಸರ್, ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ರು, ಎಕನಾಮಿಕ್ಸ್ ಪ್ರೊಫೆಸರ್. ಅವರು ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡು ಬಂದಿದ್ದು,
ತುಂಬಾ ಶ್ರೀಮಂತರಲ್ಲ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಬಡ ಮಕ್ಳಿಗೆ ಎಜುಕೇಶನ್ ಸ್ಪಾನ್ಸರ್ ಮಾಡೋರು, ಫೀಸ್ ಕಟ್ಟೋದು, ಏನು ತಮ್ಮ ಕೈಲಿ ಏನಾಗುತ್ತೋ ಅಷ್ಟು, ಒಂದ್ 5 ಮಕ್ಳಿಗೋ 10 ಮಕ್ಳಿಗೋ ಫೀಸ್ ಕಟ್ಟೋದು, ಈ ರೀತಿಯಾಗಿ ಮಾಡ್ತಾ ಇದ್ರು. ಅವ್ರು ಇನ್ನೂ ಸ್ವಲ್ಪ ಉತ್ತಮ ಪೊಸಿಷನ್ ಬಂದ ನಂತರ ಹಳ್ಳಿನಲ್ಲಿ ಈಗ ತುಂಬಾ ಬ್ರೈಟ್ ಇರ್ತಾರೆ ಕೆಲವು ಮಕ್ಳು, ತುಂಬಾ ಚೆನ್ನಾಗಿ ಓದ್ತಿರ್ತಾರೆ, ರ್ಯಾಂಕ್ ಬರ್ತಿರ್ತಾರೆ, ಆದ್ರೆ ಅವ್ರಿಗೆ ಎಜುಕೇಶನ್ ಅಲ್ಲಿ ಮುಂದೆ ಹೋಗೋದಕ್ಕೆ ಹಣಕಾಸಿನ ವ್ಯವಸ್ಥೆ ಇರಲ್ಲ. ಅಂತ ಮಕ್ಳನ್ನ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡು ನಮ್ ತಂದೆಯವರು ಓದಿಸಿ, ಬರೀ ಓದಿಸಿ ಬಿಟ್ಬಿಡೋದಲ್ಲ, ಅವ್ರು ಒಂದು ನೆಲೆ ನಿಲ್ಲೋವರೆಗೂ ಅವ್ರನ್ನ ನೋಡ್ಕೊಳ್ತಾ ಇದ್ರು. ಇದನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ ನನಗೆ ಅದು ತುಂಬಾ ಪ್ರಭಾವ ಬೀರ್ತು. ಚಿಕ್ಕ ವಯಸ್ಸಿನಲ್ಲೇ ಮಂಜುನಾಥ್ ಅವ್ರೆ, ನಾನು ಫಸ್ಟ್ PUC ನಲ್ಲಿ ಇರ್ಬೇಕಾದ್ರೆ, ಅಂದ್ರೆ 10th ಮುಗಿಸಿದ ತಕ್ಷಣನೇ ನನಗೊಂದು ಆಲೋಚನೆ ಬಂತು, ನಮ್ ತಂದೆಯವ್ರು ಇಷ್ಟು ಮಕ್ಳಿಗೆ ಸಹಾಯ ಮಾಡ್ತಾ ಇದಾರೆ, ನಾನು ಈಗಲೇ ಏನೋ ಒಂದ್ ಸ್ವಲ್ಪ ದುಡ್ಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರೆ ನಮ್ ತಂದೆಯವರು ನನ್ನ ಮೇಲೆ ಮಾಡೋ ಖರ್ಚನ್ನ ಬೇರೆ ಮಕ್ಳ ಮೇಲೆ ಮಾಡ್ಬೋದಲ್ಲ ಅನ್ನೋದು ಒಂದು ಐಡಿಯಾ ನಂಗೆ ಆಗ್ಲೇ ಬಂದ್ಬಿಡ್ತು. ಹಾಗಾಗಿ ನಾನೇನ್ ಮಾಡಿದೆ, ಭರತನಾಟ್ಯ ಎನಿವೇ ಜೂನಿಯರ್ ಸೀನಿಯರ್ ವಿದ್ವತ್ ಎಲ್ಲ ಪಾಸ್ ಮಾಡ್ಕೊಂಡಿದ್ದೆ. ಅರ್ಹತೆ ಇತ್ತು, ನನಗೆ ಟೀಚ್ ಮಾಡೋಂತ ಒಂದು ಅರ್ಹತೆ ಇತ್ತು. ಸೊ ಹಾಗಾಗಿ ನಾನು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಕ್ ಶುರು ಮಾಡಿ ಅದ್ರಲ್ಲಿ ಬಂದಿದ್ದ ಹಣದಿಂದ ನನ್ನನ್ನ ನಾನು ಸಪೋರ್ಟ್ ಮಾಡ್ಕೊಳಕ್ ಶುರು ಮಾಡಿದೆ. ನನ್ನ ಕಾಲೇಜ್ ಫೀಸ್ ಆಗ್ಬೋದು, ನನ್ನ ಚಿಕ್ಕ ಪುಟ್ಟ ಖರ್ಚುಗಳಾಗ್ಬೋದು. ನಾವ್ ಈಗಿನ ಹೆಣ್ಮಕ್ಳು ತರ ಶೋಕಿ ಮಾಡ್ತಿರ್ಲಿಲ್ವಲ್ಲ, ನಾವೇನ್ ಅವಾಗ ಮೇಕಪ್ ಹಾಕ್ತಿರ್ಲಿಲ್ಲ, ಅಥವಾ ದಿನಕ್ಕೊಂದೊಂದು ಡ್ರೆಸ್ ಹಾಕ್ತಿರ್ಲಿಲ್ಲ, ಇದ್ದಿದ್ದೇ 5-6 ಡ್ರೆಸ್ಸು, ಅದ್ರಲ್ಲೇ ಜೀವನ ನಡೆಸ್ತಾ ಇದ್ವಿ, ತೃಪ್ತಿಯಿಂದ ಇರ್ತಿದ್ವಿ. ಸೊ ಹಾಗಾಗಿ ನಮ್ ಖರ್ಚು ಬಹಳ ಕಡಿಮೆ ಇರ್ತಾ ಇತ್ತು. ಹಾಗಾಗಿ ನನ್ನನ್ನು ನಾನು ಸಪೋರ್ಟ್ ಮಾಡ್ಕೊಳಕ್ ಶುರು ಮಾಡಿದೆ. ಸೊ ನಮ್ ತಂದೆಯವರು ಇನ್ನು ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೋದು ಅಂತ. ಸೊ ಇದು ಬಂದಾಗ ನನ್ಗೆ ಯಾವಾಗ್ಲೂ ಇತ್ತು, ನಾನು ಚೆನ್ನಾಗಿ ದುಡಿದು ಚೆನ್ನಾಗಿ ಒಂದು ಸೆಟ್ಲ್ ಆದಾಗ ನಾನು ಹೆಚ್ಚಿನ ಮಟ್ಟದಲ್ಲಿ ಈ ರೀತಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಸಹಾಯ ಮಾಡ್ಬೇಕು ಅಂತ ಅವಾಗಿಂದಾನೇ ನನ್ನ ಮನಸ್ಸಿನಲ್ಲಿತ್ತು. ಸೊ ಹಾಗಾಗಿ ಅಮೆರಿಕಾಗ್ ಹೋಗಿ ವಾಪಸ್ ಬಂದು ಸಾಕಷ್ಟು ಒಂದ್ ಸ್ವಲ್ಪ ಸಂಪಾದನೆ ಎಲ್ಲ ಮಾಡಿದ್ಮೇಲೆ, ಈಗ ಕಳೆದ ಒಂದು 8 ನಾನು ಭಾರತಕ್ಕೆ ವಾಪಸ್ ಬಂದು 12 ವರ್ಷ ಆಯ್ತು. ಬಂದು ಸೆಟ್ಲ್ ಆಗಿ ಮಕ್ಕಳು ಒಂಚೂರು ಇಂಡಿಪೆಂಡೆಂಟ್ ಅಂದ್ರೆ ಒಂದು ಮಿಡ್ಲ್ ಸ್ಕೂಲ್ಗೆ ಹೋಗಕ್ ಶುರು ಮಾಡಿದ್ಮೇಲೆ ಈಗ ಒಂದು 8 ವರ್ಷದಿಂದ ನಾನು ಹಳ್ಳಿಗಳಿಗೆ ಹೋಗೋದು. ನೋಡಿ, ಬುಕ್ಕಲ್ಲಿ ಏನಿದೆ ಅಷ್ಟೇ ಪಾಠ ಸಿಗ್ತಾ ಇರತ್ತೆ. ಈಗ ನೀವು ತುಂಬಾ ಒಳ್ಳೆ ಕಾನ್ವೆಂಟ್ ಹೋಗೋದು, ಇನ್ನೇನೋ ಒಂದು ನಿಮ್ಗೆ ಎಕ್ಸ್ಪೋಜರ್ ಇದ್ರೆ ಬೇರೆ ವಿಚಾರ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗುವಂತ, ಈಗ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ ಬಂದವಳು. ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ಏನಿರುತ್ತೆ, ಸಿಲೆಬಸ್ ಮುಗಿಸಿದ್ರೆ ಸಾಕು, ಸಿಲೆಬಸ್ ಮುಗಿಸಿ ಎಕ್ಸಾಮ್ ಅಟೆಂಡ್ ಮಾಡಪ್ಪ. ಬಾಕಿ ನಿಮ್ಗೆ ಸಾಫ್ಟ್ ಸ್ಕಿಲ್ಸ್ ಆಗ್ಬೋದು, ಅಥವಾ ಲೈಫ್ ಸ್ಕಿಲ್ಸ್ ಆಗ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬಹುದು, ಕೆರಿಯರ್ ಗೈಡೆನ್ಸ್ ಆಗ್ಬೋದು, ಇದೆಲ್ಲ ಪಾಪ ಮಕ್ಕಳಿಗೆ ಎಲ್ಲೋ ಎಕ್ಸ್ಪೋಜರ್ ಇರಲ್ಲ. ಸೊ ಹಾಗಾಗಿ ಕಳೆದ 8 ವರ್ಷಗಳಿಂದ ನಾನು ಈ ಹಳ್ಳಿಗಳಿಗೆ ಹೋಗಿ, ಸುಮಾರು ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡೋದು. ಆಮೇಲೆ NCC ಕೆಡೆಟ್ಸ್ ಗಳಿಗೆ, ಅವರು ಎಲ್ಲರೂ ಪಾಪ ಸಾಕಷ್ಟು ಜನ ಹಳ್ಳಿಯಿಂದ ಬಂದಿರೋ ಅಂಥವ್ರನ್ನೇ, ಪಟ್ಟಣ ಹಳ್ಳಿಗಳಿಂದ ಬಂದಂಥವ್ರು, ಅವ್ರಿಗೆ ಇದೆಲ್ಲ ಗೈಡೆನ್ಸ್ ಕೊಡುವಂಥದ್ದು ನನಗೇನೋ ತೃಪ್ತಿ ಸಿಗುತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ಬಂದೆ. ಈಗ ಮಾಡ್ಬೇಕಾದಂತಹ ಸಮಯದಲ್ಲಿ ನನಗೆ ಸಾಕಷ್ಟು ಮಕ್ಕಳು ನನ್ನ ಗಮನಕ್ಕೆ ಬಂದವರು, ತುಂಬಾ ಒಂದು ದೂರದೃಷ್ಟಿ ಇರುವಂತವ್ರು, ಚೆನ್ನಾಗಿ ಓದ್ತಾ ಇರುವಂತವ್ರು, ದೊಡ್ಡ ದೊಡ್ಡ ಆಸೆಯನ್ನ ಕನಸುಗಳನ್ನ ಕಟ್ಕೊಂಡಂತವ್ರು. ಆದ್ರೆ ಹಣಕಾಸಿನ ತೊಂದರೆ ಬಹಳ ಇದೆ. ಹಾಗಾಗಿ ಈಗ ಕಳೆದ 1 ವರ್ಷದಿಂದ ನಮ್ಮ ತಂದೆಯವರ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನವನ್ನು ಕೂಡ ಸೆಟ್ ಮಾಡಿದ್ದೀನಿ. ಸೊ ಅಂತ ಮಕ್ಕಳಿಗೆ ಅಂದ್ರೆ ನೇರವಾಗಿ ನಾನು ಯಾವ್ದೋ ಒಂದು ಸಂಸ್ಥೆಗೆ ದುಡ್ಡು ಕೊಟ್ಬಿಡ್ತೀನಿ, ನೀವು ಕೊಡಿ, ಹಾಗಲ್ಲ. ನಾನೇ ನೇರವಾಗಿ ರಿಜಿಸ್ಟ್ರೇಷನ್ ಫಾರ್ಮ್ಗಳನ್ನ ಕಳಿಸಿ, ಅಲ್ಲಿಂದ ಬಂದವ್ರನ್ನ ನಾನೇ ಇಂಟರ್ವ್ಯೂ ಮಾಡಿ, ಸೊ ನನ್ನ ಬ್ಯಾಂಕ್ ಅಕೌಂಟ್ ಇಂದ, ನನ್ನ ಪರ್ಸನಲ್ ಬ್ಯಾಂಕ್ ಅಕೌಂಟ್ ಇಂದ ಆ ಮಕ್ಕಳ ಪರ್ಸನಲ್ ಬ್ಯಾಂಕ್ ಅಕೌಂಟ್ಗೆ ಹೋಗೋ ರೀತಿನಲ್ಲಿ ಈಗ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೇಸಿಕಲಿ ಇದೆಲ್ಲ ಮಾಡೋದ್ರಿಂದ ಏನು ಅಂತಂದ್ರೆ, ಒಂದು, ನಮ್ ತಂದೆಯವ್ರಿಲ್ಲ, 3 ವರ್ಷ ಆಯ್ತು, ಅವ್ರನ್ನ ಕಳ್ಕೊಂಡ್ಬಿಟ್ಟೆ ನಾನು ಅಲ್ಝೈಮರ್ಸ್ ಅಲ್ಲಿ, ಪ್ರೊಫೆಸರ್ ಕೃಷ್ಣೇಗೌಡರು ಅಂತ ಹೇಳಿ. ಸೊ ಅವ್ರ ಹೆಸರಿನಲ್ಲೇ ನಾನು ಇದನ್ನ ಸೆಟ್ ಮಾಡಿದ್ದೀನಿ. ಅವ್ರು ಮಾಡ್ತಾ ಇದ್ದಂತಹ ಕೆಲಸ ನನಗೆ ಸ್ಫೂರ್ತಿ ಬಂದಿದ್ದೆ ಅವರಿಂದ ಈ ಕೆಲಸದಲ್ಲಿ. ಸೊ ಅವರ ಹೆಸರಿನಲ್ಲಿ ಅವ್ರೆಲ್ಲೋ ಅರ್ಧಕ್ಕೆ ನಿಲ್ಸ್ಬಿಟ್ರೇನೋ ಅಂತ ಅನ್ಸುತ್ತೆ ನನಗೆ. ಸೊ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಒಂದು ಸಮಾಧಾನ, ಎಲ್ಲದಕ್ಕಿಂತ ಹೆಚ್ಚು ತೃಪ್ತಿಯನ್ನ ಕೊಟ್ಟಂತ ಕೆಲಸ ನನಗೆ ಅದು. ಯಾಕಂತಂದ್ರೆ 4 ಜನಕ್ಕೆ ಸಹಾಯ ಆಗ್ತಾ ಇದೆ ಅಂತ ಹೇಳಿದಾಗ ಅದೇನೋ ಒಂದು ತೃಪ್ತಿ ಕೊಡುತ್ತೆ. ಸೊ ಹೀಗಾಗಿ ನೀವು ಮೆನ್ಷನ್ ಮಾಡದಂತ ನನ್ನ 3 ಬೇರೆ ಬೇರೆ 4 ನನ್ನ ಸಂಸಾರವನ್ನು ಸೇರಿ ಈ ರೀತಿಯಾಗಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ಒಂದಕ್ಕೊಂದಕ್ಕೆ ಸ್ಟ್ರಾಂಗ್ ಲಿಂಕ್ ಇದೆ ಅಲ್ಲಿ. ಖಂಡಿತವಾಗ್ಲು. ಹೆಂಗೆ ಅಂತಂದ್ರೆ ಎಷ್ಟು ಚೆನ್ನಾಗಿ ತಗೊಂಡು ಹೋದ್ರಿ ಅಂತಂದ್ರೆ, ನಾನು ಅದಕ್ಕೆ ಕೇಳಿದ್, ನಿಮ್ ಮಾತುಗಳು ಕೇಳಕ್ಕೆ ಚಂದ ಅಂತ. ಎಲ್ಲರೂ ಕೂಡ ಒಂದಕ್ಕೊಂದು ಲಿಂಕ್ ಮಾಡ್ತಾ ಎಷ್ಟು ಚೆನ್ನಾಗಿ ತಗೊಂಡು ಹೋದ್ರಿ ಅಂತ ಹೇಳ್ಬಿಟ್ಟು, ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ತುಂಬಾ ಸುಲಭವಾಗಿ ಅರ್ಥ ಆಗೋ ತರ ತಗೊಂಡೋದ್ರಿ. ಅಂಡ್ ಮೇಡಮ್, ಆಗ್ಲೇ ಒಂದು ಮಾತು ಹೇಳ್ತಾ ಇದ್ರಿ ನೀವು, ಏನಂತಂದ್ರೆ ಈಗಿನ ಕಾಲದ ಹುಡುಗಿರ್ ತರ ನಾವು ಶೋಕಿ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಈಗಿನ ಯಾಕೆಂತಂದ್ರೆ ಆಗಿನ ಕಾಲದಲ್ಲಿ ಸೌಲಭ್ಯಗಳಿಲ್ಲ ಅಂತಂದ್ರೂ ನಿಮ್ಮ ತಂದೆಯವರ ಕಷ್ಟವನ್ನ ನೀವು ಅರ್ಥ ಮಾಡ್ಕೊಂಡು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನುವಂಥ ಡಿಸಿಷನ್ ತಗೊಂಡು, ನನ್ನಿಂದ ಇನ್ನೊಬ್ಬರ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂದ್ರೆ ಖುಷಿ ವಿಚಾರ ಅಂತ ಹೇಳ್ಬಿಟ್ಟು ಡಿಸಿಷನ್ ತಗೊಂಡ್ರಿ. ಈಗಿನ ಕಾಲದಲ್ಲಿ ಎಲ್ಲಾ ಇದ್ರೂ ಕೂಡ ತುಟಿಗ್ ಲಿಫ್ಟಿಗೆ ಹಚ್ಕೊಂಡು, ಹೇರ್ಸ್ ಎಲ್ಲ ಲೂಸ್ ಬಿಟ್ಕೊಂಡು
ರೋಡ್ ಎಲ್ಲ ಓಡಾಡ್ತಿರ್ತಾರೆ. ಅಂದ್ರೆ ಎಲ್ರು ಅಂತಲ್ಲ, ಕೆಲವರು. ಸೊ ಅಂತ ಒಂದು ಟೈಮ್ ನ ವೇಸ್ಟ್ ಮಾಡ್ತಿರುವಂತಹ ಹುಡುಗಿರಿಗೆ ಏನ್ ಹೇಳ್ತೀರಾ ಅಂತ? ಸಿಕ್ಕಾಬಟ್ಟೆ. ಆಮೇಲೆ ಮಂಜುನಾಥ್ ಅವರೇ, ಇದು ಆ ಕಾಲ ಈ ಕಾಲ ಅಲ್ಲ, ಆ ಟೈಮಲ್ಲಿ ಶೋಕಿ ಮಾಡ್ತಾ ಇದ್ದಿದ್ದು ಹುಡುಗಿರು ಬಹಳ ಜನ ಇದ್ರು. ಅಪ್ಪ ಅಮ್ಮನ ಹಿಂಡಿ ಅದು ಬೇಕು ಇದು ಬೇಕು ಅಂತ ಅವಾಗಿಂದನೂ ನಮ್ ಜನರೇಷನ್ ಅವರು ಇದ್ರು. ಈಗಿನ ಜನರೇಷನ್ ನಂತರ ಹುಡುಗಿರು ಇದ್ದಾರೆ. ಸಿಂಪಲ್ ಲೈಫ್ ನ ಅಳವಡಿಸ್ಕೊಂಡು ಏನೋ ಶೋಕಿ ಮಾಡ್ದಲೆ ಅಬ್ಬರ ಹಾರಾಟ ಇಲ್ಲದೆ ಇರುವಂತಹ ಹೆಣ್ಮಕ್ಳು ಈಗ್ಲೂ ಇದ್ದಾರೆ. ಅವಾಗ್ಲೂ ಶೋಕಿ ಮಾಡ್ತಾ ಇದ್ದವ್ರು ಇದ್ರು. ಅದೇನಾಗತ್ತೆ, ಒಬ್ಬೊಬ್ಬರ ವ್ಯಕ್ತಿತ್ವದ ಮೇಲೆ ಅದು ಡಿಪೆಂಡ್ ಆಗತ್ತೆ. ಈಗ ನಾನೇ ನನ್ನ ಕುಟುಂಬದಲ್ಲಿ ಸುಮಾರು ಜನ ನೋಡಿದೀನಿ. ಪಾಪ ಅಪ್ಪನಿಗೆ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅಂದ್ರುನು ನನ್ನ ಮದ್ವೆನ ಹೀಗೆ ಮಾಡ್ಬೇಕು, ಇಷ್ಟೇ ಒಡವೆ. ಪಾಪ ಗಂಡಿನ ಮನೆಯವ್ರು ಕೇಳಿಲ್ಲ ಅಂದ್ರುನು ಹೆಣ್ಮಗಳೇ ಮದ್ವೆ ಆಗಿ ಹೋಗ್ತಾ ಇದೀನಿ, ನಿನ್ ಕೈಲಿ ಇಷ್ಟು ಕೊಡಕ್ ಆಗಲ್ವಾ, ಇಲ್ಲಿ ಮದ್ವೆ ಮಾಡಕ್ ಆಗಲ್ವಾ? ಈ ರೀತಿಯಾದಂತ ಹೆಣ್ಮಕ್ಳನ್ನ ನಾವು ಅವಾಗ್ಲೂ ನೋಡಿದೀವಿ, ಇವಾಗ್ಲೂ ನೋಡ್ತಾ ಇದೀವಿ. ಇವಾಗ ಹೇಳ್ಬೇಕು ಅಂತಂದ್ರೆ ನಾನು ನಮ್ಮ ಈಗಿನ ಒಂದು ಯುವ ಪೀಳಿಗೆಗೆ ಒಂದು ಸ್ಫೂರ್ತಿ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮದ್ವೆ ಖರ್ಚನ್ನ ಸಂಪೂರ್ಣವಾಗಿ ನಾನೇ ತಗೊಂಡಿದ್ದೆ. ಯಾಕಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ಅಲ್ಲ, ಕಾಲ್ ಮೇಲೆ ನಿಂತ್ಕೊಳ್ಳೋದು ಒಂದ್ ಕಡೆ ಆದ್ರೆ, ಬಟ್ ಸಂಪೂರ್ಣ ಮದುವೆ ಖರ್ಚು, ಸಂಪೂರ್ಣ ಅಂದ್ರೆ A to Z. ನನಗೆ ನಾನು ಹುಟ್ಟಿದ ಮನೆಯಲ್ಲೇ ಮದ್ವೆ ಆಗ್ಬೇಕಂತ ಒಂದು ಆಸೆ ಇತ್ತು. ಒಂದು 50-100 ಜನ, ನಿಜವಾಗ್ಲೂ ನಿಮಗೆ ಒಳ್ಳೇದನ್ನ ಆಶಿಸುವಂತಹ 50-100 ಜನರ ಜೊತೆ ನಾನು ಬೆಳೆದ ಮನೆಯಲ್ಲಿ ಸಿಂಪಲ್ ಆಗಿ ಮದ್ವೆ ಆಗ್ಬೇಕು ಅಂತ ನನ್ಗೆ ಆಸೆ ಇತ್ತು. ಆದ್ರೆ ನನ್ನ ಪತಿಯವ್ರನ್ನ ನಾನು ಅಮೆರಿಕದಲ್ಲಿ ಭೇಟಿ ಮಾಡಿದ್ದಲ್ವಾ, ನಮ್ ತಂದೆಯವರು, ನೋಡಮ್ಮ ಇರೋದು ಒಬ್ಳೆ ಹೆಣ್ಮಗಳು, ನಮ್ಮ ತಂದೆ ತಮ್ಮ, ನನ್ನ ತಾಯಿ ತಂಗಿ ಮದ್ವೆ ಆಗಿದ್ದು. ಎಲ್ರಿಗೂ ಸೇರಿ ನಾನು ಒಬ್ಳೆ ಹೆಣ್ಮಗಳು. ನನಗೂ ಅಣ್ಣ ತಮ್ಮ, ನನ್ ಚಿಕ್ಕಪ್ಪಂಗೂ 2 ಗಂಡ್ ಮಕ್ಳು. ಅವ್ರು ತುಂಬಾ ಆಸೆ ಇಟ್ಕೊಂಡಿದ್ವಿ. ಮೊದಲನೇ ಹೆಣ್ಮಗಳು, ಒಬ್ಳೆ ಹೆಣ್ಮಗಳು, ಚೆನ್ನಾಗಿ ವಿಜೃಂಭಣೆಯಿಂದ ಮದ್ವೆ ಮಾಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ವಿ. ಹಾಗಾಗಿ ನೀನೇನೋ ಸಿಂಪಲ್ ಅಂತ ಇದೆಯಾ, ಅದು ಆಗಲ್ಲ, ನಾವು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಆಮೇಲೆ ನೀನು ಲವ್ ಮ್ಯಾರೇಜ್ ಬೇರೆ ಮಾಡ್ಕೋತಾ ಇದೀಯಾ, ಜನ ಏನ್ ಅಂದ್ಕೋತಾರೆ, ಅಪ್ಪ ಅಮ್ಮನ ಒಪ್ಪಿಗೆ ಇಲ್ದೆ ಏನೋ ಸಿಂಪಲ್ ಅಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೋತಾರೆ. ಸೊ ಇವೆಲ್ಲದು ಬೇಡ, ನಮ್ಗೆ ಚೆನ್ನಾಗಿ ಮಾಡ್ತೀವಿ ಅಂತ ಆಯ್ತು ಅಂತ ಏನೋ ಅವ್ರ ಆಸೆಗೆ ಅಂತ ಒಪ್ಕೊಂಡೆ ನಾನು. ನಮ್ಮ ತಂದೆಯವರ ಕಷ್ಟ ನನಗೆ ಗೊತ್ತಿತ್ತು. ನನಗೆ ಏನು ಅಂತಂದ್ರೆ, ನನ್ ತುಂಬಾ ಸೆನ್ಸಿಟಿವ್ ಹುಡುಗಿ ಮಂಜುನಾಥ್ ಅವರೇ. ಒಬ್ಬರ ಕಷ್ಟ ಬೇಗ ಟಕ್ ಅಂತ ನನಗೆ ಅರ್ಥ ಆಗ್ಬಿಡತ್ತೆ. ನನಗೆ ಮುಂಚೆಯಿಂದ ಬಂದಿದ್ದು ನಮ್ ತಂದೆಯವ್ರಿಗೆ ಕಷ್ಟ ಕೊಡ್ಬಾರ್ದು, ನಮ್ ತಂದೆಯವ್ರಿಗೆ ಖರ್ಚು ಕೊಡಬಾರ್ದು. ಈಗ ಹಬ್ಬಕ್ಕೆಲ್ಲ ಬಟ್ಟೆ ತಗೊಳಕ್ ಕರ್ಕೊಂಡು ಹೋಗೋರಲ್ಲ, ಇವಾಗಿನ ತರ ನಾವೇನ್ ದಿನ ಹೊಸ ಬಟ್ಟೆ ತಗೊಳ್ತಿರ್ಲಿಲ್ವಲ್ಲ. ಯುಗಾದಿ, ದೀಪಾವಳಿ, ಗಣೇಶನ ಹಬ್ಬ 3 ಸಲ ವರ್ಷಕ್ಕೆ ಬಟ್ಟೆಗೆ. ಸೊ ಮಕ್ಳನ್ನ ಕರ್ಕೊಂಡು ಹೋಗೋರು ಬಟ್ಟೆ ತಗೊಳ್ಳಿ ಅಂತಂದ್ರೆ ಫಸ್ಟ್ ಎಲ್ಲ ಪ್ರೈಸ್ ಎತ್ತಿ ನೋಡೋದು, ಯಾವ್ದು ತುಂಬಾ ಕಡಿಮೆ ಇರತ್ತೆ, ನಂಗ ತುಂಬಾ ಇಷ್ಟ ಆಯ್ತು ಅಂತ ಹೇಳೋದು. ನಾನು ಆ ಚಿಕ್ಕ ವಯಸ್ಸಲ್ಲಿ ನಂಗ ತುಂಬಾ ಇಷ್ಟ ಆಯ್ತು ಅಂತ ಹೇಳೋದು. ನಮ್ ತಂದೆಯವ್ರಿಗೆ ಆಮೇಲೆ ಗೊತ್ತಾಯ್ತು, ಇನ್ಯಾವ್ದನ್ನೋ ನೋಡಿರ್ತಿದ್ಲು, ಬಟ್ ಎಲ್ಲ ಪ್ರೈಸ್ ನೋಡಿ ಚೀಪ್ ಆಗಿರೋದನ್ನ ನನ್ಗೆ ಇದೇ ಬೇಕು, ಇದು ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳೋದು. ಅವ್ರಿಗೆ ಇದೆಲ್ಲ ಅರ್ಥ ಆಗಿತ್ತು. ಒಟ್ನಲ್ಲಿ ನಂಗೆ ನಮ್ ತಂದೆಯವ್ರಿಗೆ ಖರ್ಚು ಕೊಡ್ಬಾರ್ದು, ನಮ್ ತಂದೆಯವ್ರಿಗೆ ಕಷ್ಟ ಕೊಡ್ಬಾರ್ದು. ಸೊ ಮದ್ವೆ ವಿಚಾರದಲ್ಲೂ ಅದೇ ಬಂತು ನನ್ಗೆ. ನಮ್ ತಂದೆಯವ್ರಿಗೆ ನಾನು 1 ಪೈಸಾ ಖರ್ಚು ಕೊಡಬಾರ್ದು. ಇಚ್ಛೆ ಅವ್ರದೇ ಆಗಿದ್ರು ವಿಜೃಂಭಣೆಯಿಂದ ಮಾಡ್ಬೇಕು ಅಂತ. ಸೊ ನನ್ನ ಇದಾಗಿತ್ತದು. ಹಾಗಾಗಿ ನಾ ಹೇಳ್ದೆ, ಸಂಪೂರ್ಣ ಖರ್ಚನ್ನ ನಾನೇ ಮಾಡ್ತೀನಿ ಅಂತ ಹೇಳಿ. ಇದ್ರಲ್ಲಿ ಏನು ಅಂತಂದ್ರೆ ನೋಡಿ, ಇವಾಗ ದೊಡ್ಡ ಮಾತಾಡ್ತಾರೆ, ಗಂಡು ಮಕ್ಳಿಗೂ ಹೆಣ್ಣು ಮಕ್ಳಿಗೂ ಸಮಾನತೆ ಬೇಕು, ಗಂಡು ದುಡಿತಾನೆ ಹೆಣ್ಣು ದುಡಿತಾಳೆ, ಸೊ ಎಲ್ಲ ಸಮಾನ ಹಾಕ್ಬೇಕು, ಅದ್ ಬೇಕು ಇದ್ ಬೇಕೆಲ್ಲ ಹೇಳ್ತಾರೆ. ಮದ್ವೆನಲ್ಲಿ ಗಂಡು ಮಕ್ಳು ತಮ್ಮ ಖರ್ಚನ್ನ ಹಾಕೊಳ್ಳೋದನ್ನ ನೋಡಿದೀವಿ. ಒಂದು ಗಂಡು ಹುಡುಗ ತಂಗಿ ಮದ್ವೆ ಮಾಡೋದನ್ನ ನೋಡಿದೀವಿ, ತಾನೇ ದುಡ್ದು ಅಕ್ಕನ ಮದ್ವೆ ಮಾಡೋದನ್ನು ನೋಡಿದೀವಿ. ಹೆಣ್ಣು ಮಕ್ಳು ಯಾಕೆ ಮಾಡ್ಬಾರ್ದು? ಎಲ್ಲಾದ್ರ ಬಗ್ಗೆ ಈಕ್ವಾಲಿಟಿ ಮಾತಾಡೋರು ಇದ್ರ ಬಗ್ಗೆನೂ ಈಕ್ವಾಲಿಟಿ ಮಾತಾಡೋಣ ಅಲ್ವಾ? ಈಗ ಒಂದು ಗಂಡು ಹೆಣ್ಣು, ಈಗ ನಾವು ಹೋಟೆಲ್ಗೆ ಹೋಗ್ತೀವಿ ಅಂದ್ರೆ ಹುಡುಗ ಪೇ ಮಾಡ್ಬೇಕು, ಯಾಕೆ? ಅದ್ರಲ್ಲಿ ಈಕ್ವಾಲಿಟಿ ಇಲ್ವಾ? ಹುಡುಗಿ ಪೇ ಮಾಡ್ಬಾರ್ದಾ? ಹೆಣ್ಮಕ್ಳು ಪರ್ಸೊಳಗ್ ಕೈ ಹೋಗೋದೇ ಇಲ್ಲ ಹುಡುಗನ್ ಜೊತೆ ಹೋಟೆಲ್ಗೆ ಹೋದ್ರೆ. ತುಂಬಾ ಇದೆ ಅದು ಅಭ್ಯಾಸ. ಈಗ ನಾನು ಯಾವ್ದೇ ಜೊತೆ, ಈಗ ಫ್ರೆಂಡ್ಸ್ ಜೊತೆಗೆ ಹೋದ್ರು ಎಲ್ಲೇ ಹೋದ್ರು ಶೇರ್ ಮಾಡೋಣ, ಇಲ್ಲ ನಾನ್ ಪೇ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ನೀ ಮಾಡಪ್ಪ, ಇಲ್ಲ ಇಬ್ರು ಶೇರ್ ಮಾಡೋಣ, ಇಲ್ಲ ಇವತ್ ನನ್ ಟ್ರೀಟು. ಹುಡುಗಿರ್ ಬಾಯಿಂದ ಅದು ಬರಲ್ಲ, ಬಹಳ ಕಡಿಮೆ. ಎಲ್ಲಾದ್ರಲ್ಲೂ ಈಕ್ವಾಲಿಟಿ ಇದೆ. ನಾನು ಹುಡುಗ ಮಾಡ್ದಷ್ಟೇ ಕೆಲಸ ಮಾಡ್ಬೇಕು, ಹುಡುಗ ಬೈಕ್ ಓಡಿಸ್ತಾನೆ, ನಾನು ಬೈಕ್ ಓಡಿಸ್ತೀನಿ, ಸರಿ, ಎಲ್ಲಾವುದು ಸರಿ. ಅವನಿಗೆ ಕೆಲಸ ಕೊಡೋದು ನನಗೂ ಕೊಡಿ, ಅವನು ರ್ಯಾಂಕ್ ಬಂದಿದ್ದಾನೆ, ನಾನು ರ್ಯಾಂಕ್ ಬಂದಿದ್ದೀನಿ, ಸೊ ಇಬ್ರಿಗೂ ಸಮಾನವಾಗಿ ಟ್ರೀಟ್ ಮಾಡಿ, ಆಯ್ತಪ್ಪ ಎಲ್ಲದನ್ನು ಒಪ್ಕೊಳ್ಳೋಣ. ಗಂಡು ಮಗ ತನ್ನ ಮದುವೆ ಖರ್ಚನ್ನ ತಾನು ವಹಿಸ್ಕೋತಾ ಇದ್ದಾನೆ ಅಂತಂದ್ರೆ ಹೆಣ್ಣು ಮಕ್ಳು ಯಾಕೆ ಅವಳು ಮದುವೆ ಖರ್ಚನ್ನ ವಹಿಸ್ಕೋಬಾರ್ದು? ಇದನ್ನ ನಾನು 20 ವರ್ಷದ ಹಿಂದೆನೆ ಮಾಡಿದ್ದೀನಿ ಮಂಜುನಾಥ್ ಅವ್ರೆ. ಇದನ್ನ ನಾವು ಸಾಕಷ್ಟು ನೋಡಿಲ್ಲ, ಯಾಕೆ? ಸೊ ಹಾಗಾಗಿ ಅವಾಗ ನನಗೆ ಅದೇನೋ ಆ ಸಿಂಪಲ್ ಲಿವಿಂಗ್ ಅನ್ನೋದು ತುಂಬಾ ಅವಾಗಿಂದಾನೆ ಬಂದಿತ್ತು ಮಂಜುನಾಥ್ ಅವ್ರೆ. ಈಗ ಹಣ ಕೈಯಲ್ಲಿ ಇದ್ರೂನು
ನಾನು ನನ್ನ ಶೋಕಿಗೆ ಖರ್ಚು ಮಾಡಲ್ಲ. ಅದ್ರಲ್ಲಿ ಬೇಕು ಇನ್ನೊಂದು 10 ಮಕ್ಳಿಗೆ ಎಜುಕೇಶನ್ ಸ್ಪಾನ್ಸರ್ ಮಾಡ್ತೀನಿ, ಇನ್ನೊಂದು 20 ಜಾಸ್ತಿ ವಿದ್ಯಾರ್ಥಿ ವೇತನವನ್ನ ಕೊಟ್ಟು ಬಿಡ್ತೀನಿ. ಅದ್ರಲ್ಲಿ ನಾನು ತುಂಬಾ ಶೋಕಿಯಾಗಿರೋ ಸೀರೆ ಉಟ್ಕೊಳ್ಬೇಕು ಅಥವಾ ದೊಡ್ಡ ಎಕ್ಸ್ಪೆನ್ಸಿವ್ ಇದು ಇನ್ನೊಂದು ತಗೊಳ್ಬೇಕು, ನಾನು ಒಡವೆ ಹಾಕಲ್ಲ. ಅದೊಂದು ಬೇರೆ ಕಥೆ ಇದೆ, ಅದು ಬೇರೆ ವಿಚಾರ. ಸೊ ಹೀಗಾಗಿ ನನಗೆ ಖರ್ಚು ಮಾಡ್ಕೊಳ್ಳೋದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಈ ಸಿಂಪ್ಲಿಸಿಟಿ ಬಂದಿದೆ. ಈಗಿನ ಮಕ್ಳಿಗೆ ಏನ್ ಹೇಳ್ತೀರಾ ಅಂತ ನೀವ್ ಕೇಳಿದ್ರಿ, ಸಮಯ ವ್ಯರ್ಥ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು. ಆ ರೀತಿಯಾದಂತವ್ರು ಮುಂಚೆನೂ ಇದ್ರು, ಇವಾಗ್ಲೂ ಇದ್ದಾರೆ. ನನಗೆ ತುಂಬಾ ಅಯ್ಯೋ ಅನ್ಸುತ್ತೆ ಅವ್ರನ್ನ ನೋಡುವಾಗ. ಏನಾಗುತ್ತೆ, ಅವರು ಬೇಡದೇ ಇರೋ ವಿಚಾರಕ್ಕೆ ಸಮಯವನ್ನ ಕಳಿತಾ ಇದ್ದಾರೆ. ವ್ಯಕ್ತಿತ್ವವನ್ನ ಡೆವಲಪ್ ಮಾಡ್ಕೊಳ್ಳೋಕೆ ಎಷ್ಟು ಸಮಯ ಇದ್ರು ಸಾಲದು ಮಂಜುನಾಥ್ ಅವ್ರೆ. ಪುಸ್ತಕಗಳು ಓದಿ ತಿಳ್ಕೊಳ್ಳೋದು ಬೇಕಾದಷ್ಟಿರತ್ತೆ, ಇನ್ನೊಂದು ನೋಡಿ ಮಾಡೋವಂಥದ್ದು ಬೇಕಾದಷ್ಟಿರತ್ತೆ, ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಂತ ಕೆಲಸಗಳು ಮಾಡೋದು ಬೇಕಾದಷ್ಟಿರತ್ತೆ. ನೀವು ದೊಡ್ಡ ದೊಡ್ಡ ಸಮಾಜ ಸೇವೆ ಮಾಡಿ ಅಂತ ನಾನು ಹೇಳ್ಕೊಳ್ತಾ ಇಲ್ಲ, ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರೋರೆ ಸಂಕಷ್ಟದಲ್ಲಿ ಇರೋರಿಗೆ ಮಾಡುವಂತ ಕೆಲಸಗಳು ಬೇಕಾದಷ್ಟಿರತ್ತೆ. ಅದೆಲ್ಲದನ್ನು ಬದಿಗೆ ಒತ್ತಿ ಈಗಿನ ಕಾಲದಲ್ಲಿ ಏನ್ ಬಂದಿದೆ ಅಂತಂದ್ರೆ, ಬೆಸ್ಟ್ ಮೇಕಪ್ ಯಾವುದು, ಬೆಸ್ಟ್ ಕಾಸ್ಟ್ಯೂಮ್ ಎಲ್ಲಿ ಸಿಗತ್ತೆ, ಬೆಸ್ಟ್ ಡಿಸೈನರ್ ಯಾರು, ಬಾಲಿವುಡ್ ಅಲ್ಲಿ ಒಂದು ಸೆಲೆಬ್ರಿಟಿ ಬಳಸ್ತಾ ಇರುವಂತಹ ಪರ್ಸ್ ಗಳನ್ನ ನಾನು ಬಳಸಬೇಕು, ಬಾಲಿವುಡ್ ಅಲ್ಲಿ ಇರುವಂತಹ ಈ ಒಂದು ಸೆಲೆಬ್ರಿಟಿಯ ಹಾಕೊಳ್ಳುವಂತ ಮೇಕಪ್ ಆಗ್ಲಿ, ಹಾಕೊಳ್ಳುವಂತ ಒಡವೆ ವಸ್ತ್ರಗಳಾಗ್ಲಿ, ಶೂಸ್ ಆಗ್ಲಿ, ಬಟ್ಟೆಗಳಾಗ್ಲಿ, ಅದು ಬೇಕು. ಮನಸ್ಸೆಲ್ಲ ಆ ಕಡೆಗೆ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಅದು ಆ ಪ್ರೆಷರ್ ಹೇಗೆ ಕ್ರಿಯೇಟ್ ಆಗಿದೆ ಅಂದ್ರೆ, ಪಿಯರ್ ಪ್ರೆಷರ್ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂದ್ರೆ, ಧಾರಾವಾಹಿ ಮಾಡುವಾಗ ಎಷ್ಟೋ ಹೆಣ್ಮಕ್ಳು ನನಗೆ ಹೇಳಿದ್ದಾರೆ, ಮೇಡಮ್ ದೇವ್ರು ನಿಮ್ಗೆಲ್ಲಾ ಕೊಟ್ಟಿದ್ದಾನೆ, ತಗೊಳಕ್ಕೆ ಅವಕಾಶ ಇದೆ, ನೀವ್ ಯಾಕೆ ಒಡೆದೋಗಿರೋ ಫೋನ್ ಇಟ್ಕೊಂಡಿದ್ದೀರಾ, ಯಾವ್ದೋ ನಮ್ಮ ಅಪ್ಪನ ಕಾಲದ ಫೋನ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀರಾ. ನಮ್ಮ ಜನರೇಷನ್ ಅಲ್ಲಿ ಹೇಗೆ ಅಂತಂದ್ರೆ, ಒಂದ್ ವಸ್ತು ಇನ್ನು ಬಳಕೆಯಲ್ಲಿ ಇದೆಯಾ, ಕೆಲಸ ಮಾಡ್ತಾ ಇದೆಯಾ, ಉಪಯೋಗಿಸ್ತೀನಿ. ನಾವೆಲ್ಲ ಚಪ್ಲಿಗೆ ಪಿನ್ ಹಾಕೊಂಡು ಓದಂತ ಕಾಲ. ಅದನ್ನ ಹೇಳ್ಕೊಳಕ್ ಯಾಕೆ ನಾಚ್ಕೋತೀರಾ? ಈಗಿನ ಕಾಲದಲ್ಲಿ ಹಾಗಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂನು ಆ ಚಪ್ಪಲಿ ಹಾಕೊಂಡ್ರೆ ಬೇರೆಯವ್ರೇನ್ ಅಂದ್ಕೋತಾರೆ. ಈಗ ಮಂಜುನಾಥ್, ನಾನು ಈಗ ಹೋಗಿ ಬಂದ್ಬಿಟ್ರೆ ಮಂಜುನಾಥ್ ಅವ್ರು ಏನ್ ಅಂದ್ಕೊಂಡ್ಬಿಡ್ತಾರೆ. ಬೇರೆಯವ್ರಿಗೋಸ್ಕರ ಬದುಕ್ತಾ ಇರೋದ್ರಿಂದ ಇದೆಲ್ಲ ಪ್ರೆಷರ್ ಮಂಜುನಾಥ್ ಅವ್ರೆ. ಅವ್ರಿಗೋಸ್ಕರ ಅಂತ ನೀವೇನಾದ್ರು ಹೇಳಿದ್ರೆ, ಈಗ ಕಂಫರ್ಟಬಲ್ ಅಂತಂದ್ರೆ ಏನಪ್ಪಾ, ಈ ಕಾಟನ್ ಸೀರೆಗಳು ಬರುತ್ತೆ, ಕಂಫರ್ಟಬಲ್ 200-300 ರೂಪಾಯಿ ಕಾಟನ್ ಸೀರೆ, ಅದು ಮೈ ಮೇಲೆ ಇದ್ರೂನು ಒಂಥರ ನಿಮ್ಗೆ ಲೈಟ್ ಆಗಿರತ್ತೆ, ತುಂಬಾ ಆರಾಮ್ ಅನಿಸ್ತಾ ಇರತ್ತೆ. ಈಗ ನನಗ್ ಬೇಕಾದ್ರೆ ನಾನು ಆ ರೀತಿದ್ ಹಾಕೋತೀನಿ, ಆದ್ರೆ ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು. ಹೊರಗಡೆ ಹೋದಾಗ ಜನ ವಾವ್ ಅನ್ಬೇಕು, ಯಾರೋ ದೊಡ್ಡ ಜನಗಳು ಅನ್ಬೇಕು ಅನ್ನೋದಾದ್ರೆ ನಾನು 20-30 ಸಾವಿರ ರೂಪಾಯಿ ಸೀರೆನೆ ಉಡ್ಬೇಕು, ದೊಡ್ಡ ದೊಡ್ಡ ಚಿನ್ನ ವಜ್ರ ವೈಡೂರ್ಯವನ್ನೇ ಹಾಕ್ಬೇಕು. ಯಾಕೆ? ನಿಮ್ಮ ಅಟೆನ್ಷನ್ ನ ಗಳಿಸ್ಕೊಳ್ಳೋದಕ್ಕೆ, ಇನ್ಯಾವುದಕ್ಕಲ್ಲ. ಇವಾಗ ನೋಡಿ, ಇವಾಗ ಈ ಸೀರೆಗೆ 400 ರೂಪಾಯಿ ಕೊಟ್ಟಿದ್ದೀನಿ ನಾನು, ಅದ್ರ ಮೇಲೆ ನನ್ನ ಯಾರು ಜಡ್ಜ್ ಮಾಡ್ತಾ ಇಲ್ಲ. ನೀವಿಲ್ಲಿ ನಾನು ಏನ್ ಹಾಕೊಂಡಿದ್ದೀನಿ ಅನ್ನೋದಕ್ಕೆ ನೀವು ನನ್ನ ಇಲ್ಲಿ ಕೂರಿಸ್ಕೊಂಡಿಲ್ಲ. ನನ್ನ ವ್ಯಕ್ತಿತ್ವ ಏನಿದೆ, ನನ್ನ ಸಾಧನೆ ಏನಿದೆ, ಅದಕ್ಕೆ ಇವತ್ತು ನೀವು ನನ್ನ ಇಲ್ಲಿ ಕರ್ಸಿ ಕೂರಿಸ್ಕೊಂಡಿದ್ದೀರಿ ಹೊರತು, ಓ ಯಮುನಾ ಅವ್ರು ಬರ್ತಾರಪ್ಪ 1 ಲಕ್ಷದ ಸೀರೆ ಉಟ್ಕೊಂಡು 10 ಲಕ್ಷದ ಚಿನ್ನ ಹಾಕೊಂಡು ಬರ್ತಾರೆ ಅಂತ ನೀವು ನನ್ನನ್ನು ಕರ್ಸಿಲ್ಲ ಇಲ್ಲಿ. ಅದನ್ನ ಇಲ್ಲಿನ ಮಕ್ಕಳಿಗೆ ಹೇಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀನಿ ಮಂಜುನಾಥ್ ಅವ್ರೆ, ಆದ್ರೆ ಅದು ಕಷ್ಟ, ತುಂಬಾ ಕಷ್ಟ ಆಗಿದೆ. ಯಾಕಂತಂದ್ರೆ ಅವ್ರು ಆ ಪ್ರೆಷರ್ ಅಲ್ಲೇ ಬದುಕ್ತಾ ಇದಾರೆ. ನನ್ನ ರೀಲ್ಸ್ ಇವತ್ತು ಎಷ್ಟು ಜನ ಲೈಕ್ ಒತ್ತಿದ್ರು, ನನಗೆ ಎಷ್ಟು ಜನ ಫಾಲೋವರ್ಸ್ ಆದ್ರು, ಅದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡು ಅವ್ರ ಮೇಲೆ ಹೋಗ್ಬೋದು, ಅದ್ರ ಕಡೆ ಗಮನ. ಇನ್ಸ್ಟಂಟ್, ಇವತ್ತಿನ ದಿನ ಇನ್ಸ್ಟೆಂಟ್ ಬಿಸಿಬೇಳೆ ಬಾತ್ ಬಂದಿದೆ, ಇನ್ಸ್ಟೆಂಟ್ ಉಪ್ಪಿಟ್ಟು ಬಂದಿದೆ, ಇನ್ಸ್ಟೆಂಟ್ ಊಟ ಬಂದಿದೆ, ಇನ್ಸ್ಟೆಂಟ್ ತಿಂಡಿ ಬಂದಿದೆ, ಇನ್ಸ್ಟೆಂಟ್ ಮಕ್ಕಳುಗಳು ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಎಲ್ರಿಗೂ ಬೇಗ ಆಗ್ಬೇಕು. ಈಗ ನೀವು ಶಾಸ್ತ್ರೀಯ ನೃತ್ಯವನ್ನ ಕಲಿತು ಶಾಸ್ತ್ರೀಯವಾಗಿ ಸಾಧನೆ ಮಾಡಿ, ಸಮಾಜ ಸೇವೆಯನ್ನ ಮಾಡಿ, ಅಥವಾ ಇನ್ನೇನೋ ಒಂದು ರಕ್ತದಾನ ಮಾಡಿ ನಿಧಾನಕ್ಕೆ ಮೇಲ್ ಹೋಗೋದು ಟೈಮ್ ಹಿಡಿಯತ್ತೆ, ವರ್ಷಗಳ ಕಾಲ, ದಶಕಗಳ ಕಾಲ ಹಿಡಿಯತ್ತೆ. ಆದ್ರೆ ನೀವು ಒಂದು ರೀಲ್ಸ್ ಮಾಡ್ಕೊಂಡು, ಏನೋ ಒಂದು ತುಂಡು ಬಟ್ಟೆಗಳು ಹಾಕೊಂಡು, ಹೇಗೇಗೋ ಮಾಡ್ಕೊಂಡು, ಚಮಕ್ ಮಾಡ್ಕೊಂಡು ಮೇಲೆ ಹೋಗೋದು ಸುಲಭ ಇದೆ, ಬೇಗ ಇದೆ. ಸೊ ಹಾಗಾಗಿ ನೀವು ಯಾವ್ದನ್ನ ಆರಿಸ್ಕೋತೀರಾ ನಿಮಗ್ ಬಿಟ್ಟಿದ್ದದು. ಇತ್ತೀಚಿನದಲ್ಲಿ ನಾನು ಅದನ್ನ ತುಂಬಾ ಜಾಸ್ತಿ ಕಾಣ್ತಾ ಇದ್ದೀನಿ ಅಂತ ಅನ್ಸುತ್ತೆ. ನಾನು ಎಷ್ಟೊಂದ್ಸಲ ನನ್ನ ಧಾರಾವಾಹಿ ನಮ್ಮ ಶೂಟಿಂಗಿಗೆ ಹೋದಾಗ್ಲೂ ಮಕ್ಳಿಗೆ ಹೇಳ್ತೀನಿ, ನೋಡ್ರಪ್ಪ ನಿಮ್ಗೆಲ್ಲ ನನಗೇನು ಮ್ಯಾಕ್ಸಿಮಮ್ ಒಂದು 30,000 ಫಾಲೋವರ್ಸ್ ಇರ್ಬೋದು, 60,000 ಫಾಲೋವರ್ಸ್ ಇರ್ಬೋದು ಅಷ್ಟೇ. ನಿಮ್ಗಳಿಗೆ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ನೀವು ಸಮಾಜದಲ್ಲಿ ಎಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು ಗೊತ್ತಾ? ತುಂಬಾ ಸುಲಭ ನಿಮ್ಮಂತವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ. ಹೇಳ್ತೀನಿ, ನೀವು ರೀಲ್ಸ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋಗಳು ಹಾಕೊಳ್ಳಿ, ನಿಮ್ ಗ್ಲಾಮರಸ್ದೆಲ್ಲ ಹಾಕೊಳ್ಳಿ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದನ್ನ ನೀವು 100 ಹಾಕೊಂಡ್ರೆ ಒಂದೇ ಒಂದು ರಕ್ತದಾನದ ಬಗ್ಗೆನೋ ಅಥವಾ ಒಂದು ಎಜುಕೇಶನ್ ಬಗ್ಗೆನೋ, ಏನೋ ಒಂದು ಸಮಾಜಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡುವಂಥದ್ದನ್ನೋ, ಮೆಸೇಜ್ ಕೊಡುವಂಥದ್ದನ್ನೋ ಹಾಕೋಬಹುದಲ್ವಾ? ಹಾಕೊಳ್ಳಿ. ಹೆಣ್ಮಕ್ಳು ವರ್ಷಕ್ಕೊಂದ್ಸಲ ರಕ್ತ ಡೊನೇಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಗಂಡು ಮಕ್ಳು 6 ತಿಂಗಳಿಗೊಂದ್ಸಲ ರಕ್ತದಾನ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಹೋಗಿ ಮಾಡಿ ನೀವು ಹಾಕೊಂಡಾಗ ಏನಾಗುತ್ತೆ ಅಂದ್ರೆ, ಇನ್ನೊಂದು 10 ಜನಕ್ಕೆ ಸ್ಫೂರ್ತಿ ಬರುತ್ತದು. ನೋಡಪ್ಪ, ನಾನ್ ಫಾಲೋ ಮಾಡೋ ಈ ಹೀರೋ
ಈ ಹೀರೋಯಿನ್, ಈ ಧಾರಾವಾಹಿಯ ಈ ನಟಿ ನನ್ನ ಫೇವ್ರೇಟು, ಅವರೇ ಹೋಗಿ ರಕ್ತ ಕೊಟ್ಟು ಬಂದಿದ್ದಾರೆ ಅಂದ್ರೆ ನಾನು ಹೋಗಿ ಕೊಟ್ಟು ಬರ್ಬೇಕು. ಸ್ಫೂರ್ತಿ ಆಗತ್ತೆ. ಅದು ತೋರಿಕೆ ಆಗಲ್ಲ. ನೀವು ಮಾಡೋ ಸಮಾಜ ಸೇವೆನ ಹಾಕೊಳ್ಳೋದು ತೋರಿಕೆ ಆಗಲ್ಲ. ಅದು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್, ಸ್ಫೂರ್ತಿ ಕೊಡ್ತೀರಾ. ಅವರೇ ಕೊಟ್ಟು ಬಂದ್ರಪ್ಪ. ಈಗ ನಂಗೆ ಎಷ್ಟೊಂದ್ ಜನ ಅಂದ್ರು, ಮೇಡಮ್ ನಾನು 27 ಸಾರಿ ರಕ್ತದಾನ ಮಾಡಿದೀನಿ. ಯಾಕಂದ್ರೆ ನೀವು 18 ವರ್ಷ ಆಗೋವರ್ಗುನು ರಕ್ತದಾನ ಮಾಡೋ ಹಾಗಿಲ್ಲ. 18 ವರ್ಷದಿಂದ ಇಲ್ಲಿವರೆಗೂ ಮಧ್ಯದಲ್ಲಿ ಒಂದು 5-6 ವರ್ಷ ನಿಲ್ಸಿದ್ದೆ. ಯಾವಾಗ ಅಂತಂದ್ರೆ ನನ್ನ ಮಕ್ಕಳು ಪ್ರೆಗ್ನೆನ್ಸಿ ಟೈಮು, ಡೆಲಿವರಿ ಟೈಮು, ಆ ಟೈಮಲ್ಲಿ ನಾವು ಕೊಡೋ ಹಾಗೂ ಇಲ್ಲ. ಅದೆಲ್ಲನೂ ಬಿಟ್ರೆ 27 ಬಾರಿ ನಾನು ರಕ್ತದಾನವನ್ನ ಮಾಡಿದ್ದೀನಿ. ಅವ್ರಿಗೆ ಏನನ್ಸುತ್ತೆ ಅಂದ್ರೆ, ಮೇಡಮ್ ಪರವಾಗಿಲ್ಲಪ್ಪ, 48 ವರ್ಷದಲ್ಲೂ 49 ವರ್ಷದಲ್ಲೂ ಅವ್ರು ರಕ್ತದಾನ ಮಾಡ್ತಾ ಇದಾರೆ, ನಾನು ಮಾಡ್ಬೇಕು. ಎಷ್ಟೋ ಜನ ಏನ್ ಮಾಡಿದ್ದಾರೆ ಅಂದ್ರೆ ಮಂಜುನಾಥ್ ಅವರೇ, ರಕ್ತದಾನ ಮಾಡ್ಬಿಟ್ಟು ಆ ಫೋಟೋ ತೆಗೆದು ನನ್ನನ್ನು ಟ್ಯಾಗ್ ಮಾಡಿದ್ದಾರೆ. ಮೇಡಮ್ ನೋಡಿ, ನೀವ್ ಮಾಡಿ ಬಂದ್ರೆ ಈಗ ನಾನ್ ಮಾಡ್ದೆ ಅಂತ. ಖುಷಿ ಆಗತ್ತೆ. ಏನೋ ಒಂದ್ 4 ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ, ಒಂದ್ 4 ಜನಕ್ಕೆ ಸ್ಫೂರ್ತಿ ಬಂದಿದೆ ಅಂತ ಅಂದ್ರೆ. ಅಂತದ್ರಲ್ಲಿ ಈ ಮಿಲಿಯನ್ ಫಾಲೋವರ್ಸ್ ಇರೋರು, ಅಷ್ಟು ಜನ ಫಾಲೋ ಮಾಡೋರ್ನ ಅವ್ರು ಇಂಥದ್ದೊಂದು ಹಾಕ್ಬಿಟ್ರೆ ಎಂತ ಮೆಸೇಜ್ ಕೊಟ್ಟಂಗಾಯ್ತು ನೀವು. ಅದರಲ್ಲೂ ಕರೋನಾ ಟೈಮಲ್ಲಿ ತುಂಬಾ ಹೇಳಿದೆ ನಾನು. ಕರೋನಾ ಟೈಮಲ್ಲಿ ತುಂಬಾ ಜನ ಆಸ್ಪತ್ರೆಗಳಿಗೆ ಹೋಗ್ತಿರ್ಲಿಲ್ಲ ರಕ್ತ ಕೊಡೋದಕ್ಕೆ. ಬಟ್ ಪ್ರಾಬ್ಲಮ್ಗಳು ಕಡಿಮೆ ಆಗ್ತಿರ್ಲಿಲ್ವಲ್ಲ. ಆಪರೇಷನ್ಗಳು ತಪ್ಪಿದ್ದಿಲ್ಲ, ಡೆಲಿವರಿ ತಪ್ಪಿದ್ದಲ್ಲ, ಆಕ್ಸಿಡೆಂಟ್ಗಳು ತಪ್ಪಿದ್ದಲ್ಲ. ಅವಾಗ್ಲೇ ರಕ್ತ ಜಾಸ್ತಿ ಬೇಕಾಗಿದ್ದು. ಆ ಟೈಮಲ್ಲಿ ಎಷ್ಟು ಹೇಳಿದೆ ನಾನು, ಒಂದು ವಿಡಿಯೋ ಮಾಡಿ ಹಾಕ್ರಪ್ಪ, ಒಂದು 30 ಸೆಕೆಂಡ್ ಒಂದು ವಿಡಿಯೋ ಮಾಡಿ ಹಾಕಿ, ಸಮಯ ಇದ್ರೆ ಈ ರೀತಿ ಹೋಗಿ ರಕ್ತದಾನ ಮಾಡಿ. ಮಾಡ್ಲಿಲ್ವಲ್ಲ. ಸೊ ನನಗನ್ಸೋದು, ಎಲ್ಲಾವುದನ್ನು ನೀವು ದುಡ್ಡಲ್ಲೇ ಅಳಿತೀರಾ, ಎಲ್ಲಾವುದನ್ನು ನೀವು ಗ್ಲಾಮರ್ ಅಲ್ಲೇ ಅಳಿತೀರಾ, ಎಲ್ಲಾವುದನ್ನು ನೀವು ಬರೀ ಮೇಲ್ ಹೋಗೋದ್ರಲ್ಲೇ ಅಳಿತೀರಾ. ಈಗ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಎಷ್ಟು ಜನ ಇವಾಗಿರುವಂತವ್ರು ಕೂಡ, ಪುನೀತ್ ರಾಜ್ಕುಮಾರ್, ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ಶಿವಣ್ಣ ಅವರಾಗ್ಬೋದು, ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಎಲ್ಲರೂ ಎಷ್ಟೆಲ್ಲಾ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನ ಸ್ಫೂರ್ತಿಯಾಗಿ ಇಟ್ಕೊಳ್ಳಿ, ಅವ್ರು ಮಾಡಿದಂತ ಸೇವೆಗಳನ್ನ ಮಾಡಿ. ಬಟ್ ಯಾಕೋ ಇತ್ತೀಚಿನ ಜನರೇಷನ್ಗೆ ಪಾಪ ಅವ್ರದೇ ಅವ್ರ ತೊಂದರೆನಲ್ಲಿ ಇರ್ತಾರೋ ಗೊತ್ತಿಲ್ಲ, ಅಥವಾ ಅವ್ರದೇ ತೊಂದರೆಗಳಲ್ಲಿ, ಅಥವಾ ನಾನು ಬೆಳಿಬೇಕು ಅನ್ನೋ ಒಂದು ಇದ್ರಲ್ಲಿ ಕಳೆದೋಗ್ಬಿಟ್ಟಿರ್ತಾರೋ ಗೊತ್ತಿಲ್ಲ. ಈ ಒಂದು ಅಂಶ ಸ್ವಲ್ಪ ಒಳಗಡೆ ಹೋಗೋದು ಕಡಿಮೆ ಆಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಅಂದ್ರೆ ನನಗೆ ಪದೇ ಪದೇ ಆ ಮಾತು ಹೇಳ್ಬೇಕು ಅಂತಾನೆ ಅನ್ನಿಸ್ತಿದೆ. ನಿಮ್ ದೊಡ್ಡ ಗುಣ. ಥ್ಯಾಂಕ್ ಯು ಸೋ ಮಚ್. ಒಂದಕ್ಕೊಂದು ಅದೆಷ್ಟು ಚೆನ್ನಾಗಿ ಇದ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್. ಈ ಚಿಕ್ಕ ಮಕ್ಳಿದ್ದಾಗ ನಾವು ಎಲ್ಲ ಕಲಿತಿದ್ವಲ್ಲ, ಸೊ ಎ ಕಾಗುಣಿತ, ಮಗ್ಗಿ, ಈ ತರ ಎಲ್ಲಾನು ಒಂದಕ್ಕೊಂದು ಒಂದಾದ್ಮೇಲೆ ಒಂದು ಫಸ್ಟ್ ಇದ್ ಕಲೀಲಿ, ಸ್ಟೆಪ್ ಬೈ ಸ್ಟೆಪ್ ಇದಾದ್ಮೇಲೆ. ಸೊ ಆತರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ. ಅಂಡ್ ಇಷ್ಟೆಲ್ಲಾ ಸಾಧನೆ ಮಾಡಿರುವಂತವ್ರು, ಮೊನ್ನೆ ನಾನು ನಿಮ್ದೊಂದು ವಿಡಿಯೋನ ನೋಡಿದೆ ನಿಮ್ಮ ಸ್ಟೇಟಸ್ ಅಲ್ಲಿ. ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲೂ ಸಹ ನೀವು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಸಗಣಿಯನ್ನ ಎತ್ತಿ ನಿಮ್ಮ ಕೆಲಸವನ್ನ ನೀವೇ ಮಾಡ್ತಿದ್ರಿ. ಸೊ ಅದ್ರ ಬಗ್ಗೆ ಸ್ಟೇಟಸ್ ಅಲ್ಲೂ ಕೂಡ ಹಾಕೊಂಡಿದ್ರಿ, ಅತ್ತೆ ಮಾವಂದಿರ ಒಂದು ಊರ ಮನೆಯಲ್ಲಿ ನನ್ನ ಕೆಲಸ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಾವು ರೈತರ ಕುಟುಂಬದವರು. ಚಂದ್ರಾಯಪಟ್ಟಣದ ಹತ್ರ ಹಳ್ಳಿ, ಹೆಬ್ಬಳಲು ಅಂತ ನಮ್ಮ ತಂದೆಯವರ ಊರು. ನಮ್ಮ ತಾಯಿಯವರದು ಸಾತನಹಳ್ಳಿ ಅಂತ ಹೇಳಿ. ಸೊ ನಮಗೆ ರಜಾ ಬಂದ ತಕ್ಷಣ, ಬೇಸಿಗೆ ರಜದಲ್ಲಿ 3 ತಿಂಗಳು ಪೂರ್ತಿ ನಾವು ಹಳ್ಳಿನಲ್ಲೇ ಇರ್ತಾ ಇದ್ವಿ. ಹಳ್ಳಿ ಜೀವನನೇ. ಬಾವಿಲ್ ನೀರ್ ಸೇತ್ಕೊಂಡ್ ಬರೋದು, ಕೊಡೋದು. ಈಗ ನೀವು ನೆಂಟ್ರ ಮನೆಗೆ 1 ದಿನ 2 ದಿನ ಹೋದ್ರೆ ನಿಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಕೂತ್ಕೊಂಡು ತಿನ್ಕೊಂಡು ಬರ್ಬೋದು. ಬಟ್ ನೀವು ತಿಂಗಳನ್ಗಟ್ಲೆ ಅಲ್ಲಿ ಇದ್ದಾಗ, ನಮ್ಮ ತಂದೆಯವರ ಅವಾಗ ಒಂದು ಆಲೋಚನೆ ಏನಿತ್ತು ಅಂತಂದ್ರೆ, ಇವ್ರು ಹಳ್ಳಿಗೆ ಹೋಗ್ಲಿಲ್ಲ ಅಂತಂದ್ರೆ ಆ ಹಳ್ಳಿ ಜೀವನನ, ಆಮೇಲೆ ನಮ್ಮ ಬೇರೆ ಏನಿದೆ, ನಮ್ಮ ರೈತರ ಕುಟುಂಬ ಏನಿದೆ, ಅದು ಮರ್ತು ಬಿಡ್ತಾರೆ ಅನ್ನೋದು ನಮ್ಮ ತಂದೆಗಿತ್ತು. ಆಮೇಲೆ ಒಂದ್ಸಲ ಕಾಲೇಜ್ಗೆ ಹೋದ್ರೆ ಈ ಮಕ್ಕಳು ಅವ್ರು ಬಿಸಿ ಆಗ್ಬಿಡ್ತಾರೆ, ಅವ್ರದೇ ಒಂದ್ ಇದ್ರಲ್ಲಿ ಹೊಟ್ಟೋಗ್ತಾರೆ ಅಂತ ಹೇಳಿ, ನಾವು ಮಿಡ್ಲ್ ಸ್ಕೂಲ್ ಅಲ್ಲಿ ಇರುವಾಗ, ಚಿಕ್ಕ ವಯಸ್ಸಿನವ್ರು ಇರುವಾಗ, ಆದಷ್ಟು ನಮ್ಮನ್ನ ಬೇಸಿಗೆ ಪೂರ್ತಿ ಹಳ್ಳಿಗೆ ಕಳಿಸ್ಬಿಡೋರು. ಹಾಗಾಗಿ ಹಳ್ಳಿ ಜೀವನವನ್ನ ಬಹಳ ಹತ್ತಿರದಿಂದ ನೋಡಿದ್ವಿ. ಬಿಂದಿಗೆಯಿಂದ ನೀರ್ ತಗೊಂಡ್ ಬರೋದು, ಸೇತ್ಕೊಂಡ್ ಬರೋದು, ಹಾಕೋದು, ಹೊಲಕ್ ಹೋಗೋದು, ಗದ್ದೆಗೆ ಹೋಗೋದು, ಸಗಣಿ ಕಸ ಬಾಚಾಕೋದು, ಎಲ್ಲಾವುದನ್ನು ನಾವು ಮಾಡ್ತಾ ಇದ್ವಿ ಅವಾಗ. ಒಲೆ ಮುಂದೆ ರೊಟ್ಟಿ ಮಾಡೋದು. ಹಾಗಾಗಿ ಅದೇನಾಗುತ್ತೆ, ಚಿಕ್ಕ ವಯಸ್ಸಿನಲ್ಲಿ ನೀವು ಕಲ್ತಿದ್ ಯಾವ್ದು ನಿಮ್ಮನ್ನ ಬಿಟ್ಟು ಹೋಗಲ್ಲ. ಅದಕ್ಕೆ ನಾವ್ ಹೇಳೋದು, ಅದು ಫೌಂಡೇಶನ್ ನಮ್ಗೆ ಅದಾಗಿರತ್ತೆ. ನನ್ನ ಕನ್ನಡ ಇವತ್ತಿನ ದಿನ ಬದಲಾಗ್ಲಿಲ್ಲ. ನಾನು 18 ವರ್ಷ ನಾನು ಅಮೆರಿಕಾದಲ್ಲಿ ಇದ್ದು ಬಂದ್ರೂ ಕೂಡ ನನ್ನ ಕನ್ನಡ ಬದಲಾಗ್ಲಿಲ್ಲ ಅಂತ ಅಂದ್ರೆ ಇದೇ ಕಾರಣ. ಹಾಗೆ ನಮ್ಮ ಒಂದು ಫೌಂಡೇಶನ್ ಏನಿದೆ ಅದು ಬಹಳ ಮುಖ್ಯ ಆಗತ್ತೆ. ಅದು ಇವತ್ತಿಗೂ ನಂಗೆ ಕಳೆದೋಗಿಲ್ಲ. ಇವಾಗ್ಲೂ ನಾನು ಹಳ್ಳಿಗೆ ಹೋದ್ರೆ ಹಳ್ಳಿ ಜೀವನಕ್ಕೆ ಒಗ್ಬಿಡ್ತೀನಿ ಇಮ್ಮಿಡಿಯೇಟ್ಲಿ. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ನಿಮ್ ಜೊತೆ ಈ ರೀತಿ ಮಾತಾಡ್ತಾ ಇದ್ದೀನಿ. ನಾನು ಹಳ್ಳಿಗೆ ಹೋದ್ರೆ ನಾನು ಹಳ್ಳಿ ಭಾಷೆನೆ ಮಾತಾಡೋದು. ನಮ್ಮ ಅತ್ತೆ ಮಾವ, ಸೋದರ ಮಾವ, ಸೋದರತ್ತೆ, ನನ್ನ ಕಸಿನ್ಗಳು ಎಲ್ಲರ ಜೊತೆ ನಾನು ಅವ್ರ ಭಾಷೆನಲ್ಲೇ ಮಾತಾಡೋದು. ಈ ರೀತಿಯಾಗಿ ಒಂದು ಪಾಲಿಶ್ಡ್ ಕನ್ನಡ ಏನಿದೆ ಇದು ಮಾತಾಡಕ್ ಹೋಗಲ್ಲ. ಯಾಕಂತಂದ್ರೆ ಅಲ್ಲಿಯ ವಾತಾವರಣಕ್ಕೆ ಅದ್ ಸರಿ ಬರಲ್ಲ. ಅವ್ರಿಗೂ ಏನೋ ಒಂಥರ ಪಾಪ ಆರ್ಟಿಫಿಷಿಯಲ್ ಅನ್ಸ್ಬಿಡುತ್ತೆ. ಇವ್ ಚಿಕ್ಕ ವಯಸ್ಸಿಂದ ನಮ್ ಜೊತೆನೆ ಇದ್ದವಳು, ನಮ್ಮ ಹಾಗೆ ಇದ್ದವಳು, ಇವಾಗ ಭಾಷೆ ಬದಲಾಗಿದೆ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಹಾಗಾಗಿ ನಾನು ಹಳ್ಳಿ ಭಾಷೆನಲ್ಲೇ ಮಾತಾಡೋದು.
ನಂಗೆ ಎಷ್ಟೊಂದ್ ಜನ ಈ ರೀತಿ ನನ್ನ ಕಾಲೆಳೆದವರು ಇದಾರೆ, ನನ್ನ ಚಿಕ್ಕಮ್ಮನ ಮಕ್ಕಳು. ಸತ್ಯ ಹೇಳು, ನೀನು 18 ವರ್ಷ ಅಮೆರಿಕಾದಲ್ಲಿ ಇದ್ಯೋ ಅಥವಾ ಇಲ್ಲೇ ಇಲ್ಲ ಯಾವುದೋ ಪಕ್ಕದ ಹಳ್ಳಿನಲ್ಲಿ ಇದ್ ಬಂದಿದ್ಯಾ, ನಿಜ ಹೇಳು ಅಂತ. ಸೊ ಅಷ್ಟರ ಮಟ್ಟಿಗೆ ನಾನು ಯಾವ್ದು ರೀತಿಯಾದಂತ ಬದಲಾವಣೆಗಳನ್ನ ಮಾಡ್ಕೊಂಡಿಲ್ಲ. ಹಾಗಾಗಿ ಇವಾಗ ಹೋದ್ರು ನಂಗೆ ಅದೆಲ್ಲ ಲೀಲಾಜಾಲವಾಗಿ ಬರುತ್ತೆ ಕೆಲಸಗಳು. ಈಗ ನೋಡೋರ್ಗೆ ನನಗೆ ಎಷ್ಟೊಂದ್ ಜನ ಪ್ರಶ್ನೆ ಏನ್ ಕೇಳಿದಾರೆ ಗೊತ್ತಾ, ನಾನು ಶೂಟಿಂಗಿಗೆ ಹೋದಾಗ ಒಂದ್ಸಲ ಹೇಳಿದ್, ಯಾರೋ ಲೇಟ್ ಆಗಿ ಬಂದಾಗ, ಇಲ್ಲ ಇವತ್ತು ಕೆಲಸದೊಳು ಬಂದಿಲ್ಲ ಮನೆಗೆ, ಸೊ ಹಾಗಾಗಿ ಅಡಿಗೆ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ಬರೋದು ಲೇಟ್ ಆಗೋಯ್ತು, ಹಾಗಾಗಿ ನಾನೊಂದು 11 ಗಂಟೆಗೆ ಬಂದೆ ಅಂತ. ನನಗೆಲ್ಲ ಅತಿಶಯ ಏನಿದೆ, ನಾನು ಪ್ರತಿದಿನ ಅಡಿಗೆ ಮಾಡಿ ಮನೆ ಕ್ಲೀನ್ ಮಾಡಿನೇ ಶೂಟಿಂಗಿಗೆ ಬರೋದು. ಇವ್ರು ಪಾಪ 2 ದಿನ ಕೆಲಸದೊಳು ಬಂದಿಲ್ಲ ಅಂತಂದ್ರೆ ಲೇಟ್ ಆಗಿ ಬರ್ತಾ ಇದ್ದೀನಿ ಅಂತ ಇದಾರಲ್ಲ, ಯಾಕೆ ಅಂತ ನಾ ಕೇಳ್ದೆ ಅವ್ರಿಗೆ. ಯಾಕೀಗಂದ್ರಿ, ಯಾಕೆ ನಿಮ್ಮನೇಲಿ ನೀವು ಮಾಡಲ್ವಾ? ನನ್ನಂದ್ರೆ ನಮ್ಮನೆ ಕೆಲಸದವಳು ಯಾರು ಇಲ್ಲಪ್ಪ, ನಾನೇ ಎಲ್ಲ ಮಾಡ್ಕೊಂಡು ಬರೋದು. ಬೆಳಗ್ಗೆ ನಾನು 7:45 8 ಗಂಟೆಗೆ ಸ್ಪಾಟ್ ಅಲ್ಲಿ ಇರ್ತೀನಿ ಶೂಟಿಂಗ್ ಅಲ್ಲಿ, ವಿತ್ ಮೇಕಪ್. ನಾನು ಅಲ್ಲ ಹೋಗಿ ರೆಡಿ ಆಗಲ್ಲ, ಮನೆಯಿಂದನೇ ರೆಡಿ ಆಗಿ ಹೋಗೋದು. ಎಲ್ಲ ಮಾಡಿಟ್ಬಿಟ್ಟು ಬರ್ತೀರಾ ನೀವು? ನನ್ನ ಜೀವನ ಪರ್ಯಂತ ಎಲ್ಲ ನಾನೇ ಮಾಡಿಟ್ಟು ಬರೋದು. ಅದೇನೇನು ಇಷ್ಟು ಅತಿಶಯವಾಗಿ ಹೇಳ್ತಾ ಇದ್ದೀರಾ, ಇವತ್ತು ನಮ್ಮನೇಲಿ ಯಾರು ಕೆಲಸದವ್ರು ಬರ್ಲಿಲ್ಲ ಹಾಗಾಗಿ ಇದಾಯ್ತು. ಅಲ್ಲ, ನೀವು ಸೆಲೆಬ್ರಿಟಿ, ಅಡಿಗೆ ನೀವು ಮಾಡ್ತೀರಾ, ನಿಮ್ ಮನೆ ಕೆಲಸ ನೀವು ಮಾಡ್ತೀರಾ. ನನಗೆ ಸೆಲೆಬ್ರಿಟಿಗಳಿಗೂ ಸಾಮಾನ್ಯ ಜನರಿಗೂ ವ್ಯತ್ಯಾಸ ಏನು? ನನಗೆ ಇವತ್ತವರೆಗೂ ಆ ಸೆಲೆಬ್ರಿಟಿ ಅನ್ನೋ ಪದದ ಅರ್ಥ ಗೊತ್ತಿಲ್ಲ. ಎಲ್ರು ಅವ್ರವ್ರ, ಈಗ ನೋಡಿ, ರೈತರಲ್ಲಿ ಆ ಜಾಗವನ್ನ ನಂಬಿಕೊಂಡು ಅದ್ರಲ್ಲೇ ಒಂದು ಉತ್ತುಂಗ ಸ್ಥಿತಿಗೆ ಹೋಗಿರೋನು ಸೆಲೆಬ್ರಿಟಿ. ಹೌದು. ಇನ್ಯಾವುದೋ ಒಂದು ಕೆಲಸದಲ್ಲಿ, ಈಗ ಗಾರ್ಡನ್ ಮಾಡುವಂತ ಗಾರ್ಡನರ್ ಏನಿರ್ತಾರೆ, ಅವ್ರ ಕ್ಷೇತ್ರದಲ್ಲಿ ಅವರೊಂದು ಉತ್ತಮ ಕೆಲಸ ಮಾಡಿದ್ರೆ ನಂಗೆ ಅವ್ರ ಸೆಲೆಬ್ರಿಟಿ. ಅದು ಬಿಟ್ಟು ಏನೋ ಒಂದು ಜಸ್ಟ್ ಬಿಕಾಸ್ ನೀವು ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೋತೀರಾ ಅನ್ನೋ ಲೆಕ್ಕಕ್ಕೆ ನೀವು ಸೆಲೆಬ್ರಿಟಿ ಅಲ್ಲ. ಸೊ ಹಾಗಾಗಿ ನಾನು ಯಾಕೆ, ನನಗೆ ಆಶ್ಚರ್ಯ ಆಯ್ತು. ನನ್ನ ಕೆಲಸ ನಾನ್ ಮಾಡ್ಕೋಬಾರ್ದಾ? ನನ್ನ ಮನೆ ಕಸ ಗುಡಿಸಿ ವರ್ಷದಲ್ಲಿ ತೊಂದ್ರೆ ಏನಿದೆ, ಅದಕ್ಕೆ ಇನ್ನೊಬ್ಬರ ಮೇಲೆ ನಾನು ಅವಲಂಬಿತಳಾಗಿರ್ಬೇಕಾ? ನನ್ಗೇನೋ ಶಕ್ತಿ ಇದೆಯಪ್ಪ, ಸೊ ನಾನ್ ಮಾಡ್ತೀನಿ, ಅದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ, ನೀವು ಸೆಲೆಬ್ರಿಟಿ, ನೀವು ಮಾಡ್ತೀರಾ. ನನಗೆ ಗಾಬರಿ ಆಗೋಯ್ತು. ಇದೇನಿದು ಈ ತರ ಒತ್ತಿ ಕೇಳ್ತಾ ಇದ್ದಾರೆ, ಸೆಲೆಬ್ರಿಟಿ ಕಸ ಗುಡಿಸಬಾರ್ದಾ, ಸೆಲೆಬ್ರಿಟಿ ಪಾತ್ರೆ ತೊಳಿಬಾರ್ದಾ, ನಮ್ ಕೆಲಸ ನಾವು ಮಾಡ್ಕೊಳ್ಬಾರ್ದಾ? ಶೂಟಿಂಗಿಗೆ ಹೋದಾಗ ನಮ್ಮ ಲಗೇಜ್ ಇರತ್ತೆ, ನಮ್ಮ ಮೇಕಪ್ ಕಿಟ್ ಇರತ್ತೆ. ನಾನು ಇವತ್ತಿಗೂ ವಯಸ್ಸಿದೆ, ಎತ್ಕೊಂಡು ಹೋಗ್ತೀನಿ. ಅಯ್ಯೋ ಅದನ್ನೆಲ್ಲ ನೀವು ತರಬಾರ್ದು, ಅದನ್ನ ಬೇರೆಯವ್ರು ತಗೊಂಡ್ ಬರ್ತಾರೆ, ಸ್ಟ್ಯಾಟಸ್ ಕಡಿಮೆ ಆಗುತ್ತೆ. ನನ್ನ ಪ್ರಕಾರ ಸ್ಟ್ಯಾಟಸ್ ಯಾವ್ದು ಗೊತ್ತಾ? ನನ್ಗಿಷ್ಟು ವಯಸ್ಸಾದ್ರೂ ನನ್ನಲ್ಲಿ ಶಕ್ತಿ ಇದೆ, ನಾನು 2 ಸೂಟ್ ಕೇಸ್ ಇಟ್ಕೊಂಡು ನಾನು ಮೆಟ್ಲತ್ಕೊಂಡು ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀನಿ ಅಂದ್ರೆ ಅದ್ರಲ್ಲಿ ಆಕ್ಚುಲಿ ಶೋ ಆಫ್ ಜಾಸ್ತಿ ಇರೋದು. ನೀವು ನನ್ನನ್ನು ಕೇಳ್ತೀನಿ ಅನ್ನೋದ್ರ ನಂಗೆ ಅದ್ರಲ್ಲಿ ಶೋ ಆಫ್ ಜಾಸ್ತಿ ಇದೆ. ಒಂದು 20 ವರ್ಷದ ಹುಡುಗಿ ಕೈಲಿ ಆಗದೆ ಇರೋ ಅಂತದ್ನ ನಾನು ಇನ್ನೇನು 50 ವರ್ಷ, ನನ್ಗೆ 50 ವರ್ಷದ ಒಂದು ಹೆಣ್ಣು ಸೂಟ್ ಕೇಸ್ ಇಟ್ಕೊಂಡು ಮೆಟ್ಲ ಹತ್ತುತ್ತಾ ಇದ್ದಾಳೆ ಅಂತಂದ್ರೆ ನನಗೆ ಅದ್ರಲ್ಲಿ ಶೋ ಆಫ್. ಎಲ್ಲ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಹಾಗಾಗಿ ನಾನೊಂದು ವಿಡಿಯೋನೇ ಮಾಡ್ಬಿಟ್ಟೆ. ಈ ಕಾನ್ವರ್ಸೇಷನ್ ಆದ್ಮೇಲೆ ನನ್ ಮನೆನ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆಯೋದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಸೆಲೆಬ್ರಿಟಿಗಳಂತಂದ್ರೆ ಮನುಷ್ಯರು ಅಂದ್ರೇನೆ ಸೆಲೆಬ್ರಿಟೀಸು, ಯಾರಿಗೂ ಏನು ವ್ಯತ್ಯಾಸ ಇಲ್ಲ. ಆಮೇಲೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಅವಮಾನ ಏನು? ನಿಮ್ಮ ಹತ್ರ ದುಡ್ಡಿರ್ಲಿ ಏನಿರ್ಲಿ ಇಟ್ಕೊಳ್ಳಿ. ನನ್ನ ಪ್ರಕಾರ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋದು ಅವಮಾನ ಅಲ್ಲ, ಖಂಡಿತ ಅವಮಾನ ಅಲ್ವೇ ಅಲ್ಲ. ನನ್ನ ಕಾರ್ನ ಇವತ್ತು ನಾನೇ ತುಳಿತೀನಿ, ಏನ್ ಅವಮಾನ ಇದೆ? ನನ್ನ ಕಾರ್ ಅದು, ನನ್ನ ಮನೆ, ನಾನ್ ಗುಡಿಸ್ತೀನಿ, ನಾನ್ ಒರೆಸ್ತೀನಿ. ಸೊ ಈ ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳ್ತಾ ಇರೋ ಕಾನ್ಸೆಪ್ಟ್ ನನಗೆ ಅರ್ಥ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಅವಮಾನ ಏನಿದೆ ಅಂತ ನಾನು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಸೊ ಹೀಗಾಗಿ ಅದು ಯಾರನ್ನೂ ಅರ್ಥ ಮಾಡಿಸುವಂತ ಪಾಯಿಂಟ್ ಅಲ್ಲ ಅಂತ ಹೇಳಿ ನಾನು ಬಿಟ್ಬಿಟ್ಟೆ. ಸೊ ಹಾಗಾಗಿ ಇವಾಗಿನ ಜನರೇಷನ್ ಅಲ್ಲಿ ಏನಿದೆ ಅದು ತುಂಬಾ ತಾರತಮ್ಯಗಳು ಅವ್ರಿಗೆ ಅವರೇ ಹಾಕೊಳ್ಳುವಂತ ತುಂಬಾ ಇದೆ. ಇದನ್ ಮಾಡ್ಬೇಕು, ಇದನ್ ಮಾಡ್ಬಾರ್ದು, ಅದನ್ ಮಾಡ್ಬೇಕು, ಅದನ್ ಮಾಡ್ಬಾರ್ದು. ಅದ್ ಯಾವುದೇ ಗೊಂದಲಗಳನ್ನ ಇಟ್ಕೊಳ್ದೆ ನೀವಾಗಿದ್ರೇನೆ ಅದ್ರಲ್ಲಿ ಒಂದು ಅಂದ, ಒಂದು ಚಂದ. ಜನ ನಿಮ್ಮನ್ನ ಇಷ್ಟಪಡೋದು ಅದಕ್ಕೇನೆ ಆಗಿರತ್ತೆ. ನೀವು ನೋಡಿ, ಆದಷ್ಟು ಜನರಿಗೆ ಹತ್ರ ಆಗಿರ್ಬೇಕು ಅಂತ ಅಂದ್ರೆ ಅವರು ಸಮಾನವಾಗಿದ್ರೇನೆ ಅದು ಬರೋದು. ನಿಮಗ್ ನೀವೇ ಕೆಲವು ಸಲ ಏನಾಗುತ್ತೆ, ಯಾರು ಅವ್ರಿಗೆ ಸೆಲೆಬ್ರಿಟಿ ಪಟ್ಟ ಕೊಟ್ಟಿರಲ್ಲ, ಅವ್ರಿಗವ್ರೇ ಸೆಲೆಬ್ರಿಟಿ ಪಟ್ಟಗಳು ಕೊಟ್ಕೊಂಡು ನೀವು ನೋಡಿರ್ಬಹುದು, ಬಿಲ್ಡಪ್ಗೆ 8 ಜನ ಹಿಂದೆ ಇಟ್ಕೊಂಡಿರ್ತಾರೆ. ಸೊ ನಮಗೆ ಅನ್ಸುತ್ತೆ, ಯಾಕಿದು ಬೇಕಿತ್ತ ಅಂತ ಅನ್ಸುತ್ತೆ. ಯಾವ ದೇಶದ ಪ್ರಧಾನ ಮಂತ್ರಿ ಇವರು, ಯಾವ ದೇಶದ ಇದಪ್ಪ ಇವರು ಪ್ರೆಸಿಡೆಂಟ್, ಇವರು ಇಷ್ಟು ಜನ ಬೇಕಾ ಅಂತ. ಅದಕ್ಕೊಂದು ಅರ್ಹತೆ ಗಳಿಸ್ಕೊಳ್ಬೇಕು ನಾವು. ಈಗ ಒಬ್ರು ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಅರ್ಹತೆ ಇದೆ, ಅವ್ರು ಮಾಡ್ತಾ ಇದಾರೆ, ಅದನ್ನೆಲ್ಲ ಫಾಲೋ ಮಾಡೋದು. ಅವರಲ್ಲಿರೋ ಹಲವಾರು ಗುಣಗಳನ್ನ ನಾವು ಫಾಲೋ ಮಾಡ್ಬೇಕು. ಸೊ ಈ ರೀತಿಯಾಗಿ ಹಳ್ಳಿ ವಾತಾವರಣ ಏನಿದೆ ಅದು ನಿಮ್ಮನ್ನ ಹಂಬಲ್ ಆಗಿಟ್ಟಿರತ್ತೆ. ಗ್ರೌಂಡೆಡ್ ಅಂತ ಏನ್ ಹೇಳ್ತೀವಿ ನೋಡಿ, ರೈತರು ಯಾವತ್ತು ಭೂಮಿಗೆ ಹತ್ರ. ಸೊ ಹಾಗಾಗಿ ಈ ಎಲ್ಲಾ ಕೆಲಸಗಳು ನಿಮ್ಮನ್ನ ಭೂಮಿ ಮೇಲೆ ಇಟ್ಟಿರುತ್ತವೆ. ಹಾಗಾಗಿ ನಾನು ಬೇಸಿಗೆ ಸಮಯದಲ್ಲಿ ಚಿಕ್ಕ ವಯಸ್ಸಿಂದ ಕಾಲೇಜ್ಗೆ ಹೋಗೋವರೆಗೂ ಏನು ನಾನು ಒಂದು ಸಮಯವನ್ನ ಕಳೆದಿದ್ದೀನಿ ಹಳ್ಳಿನಲ್ಲಿ, ಅದು ನನ್ನನ್ನ ಬಿಟ್ಟು ಹೋಗಿಲ್ಲ. ಹಾಗಾಗಿ ನೀವ್ ಏನೇನ್ ನೋಡಿದಿರಲ್ಲ, ಸೊ ಅದೆಲ್ಲದನ್ನು ನಾನು ಅದೇ ರೀತಿ ಎಂಜಾಯ್ ಮಾಡ್ತೀನಿ. ಎಳೆದು ಬಿಡುತ್ತೆ ನನ್ನನ್ನ ಹಳ್ಳಿಗಳಿಗೆ ಹೋಗೋದು.
ಇಷ್ಟೆಲ್ಲ ಸಾಧನೆ ಮಾಡಿರುವಂತವರು ಇತ್ತೀಚೆಗೆ ಬಂದ ಒಂದು ಬಿಗ್ ಬಾಸ್ ಸೀಸನ್ 11 ಅಲ್ಲೂ ಸಹ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡ್ತೀರಾ. ಸೊ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಹೇಳೋದಾದ್ರೆ? ಹಾ, ಬಿಗ್ ಬಾಸ್ ನನಗೆ ನಾನು ಹೇಳಿದಾಗ ಯಾವ್ದನ್ನು ಪ್ಲಾನ್ ಮಾಡಲ್ಲ, ಸಣ್ಣ ಬರುತ್ತೆ ಅಂತ ನಾನು ಬಿಗಿನಿಂಗ್ ಅಲ್ಲಿ ಏನ್ ಹೇಳೋದ್ನೋ, ಬಿಗ್ ಬಾಸ್ ಜರ್ನಿ ಕೂಡ ಅದೇ ರೀತಿಯಾಗಿ ಆಯ್ತು. ನನಗೆ ಕಾಲ್ ಬಂದಾಗ ನಾನು ಶಾಕ್ ಆಗೋದೆ. 6 ವರ್ಷದ ಮುಂಚೆ ನನ್ಗೊಂದು ಕರೆ ಬಂದಿತ್ತು ಬಿಗ್ ಬಾಸ್ಗೆ. ಅವಾಗ ಮಕ್ಳು ತುಂಬಾ ಚಿಕ್ಕವ್ರು ಇದ್ದಿದ್ದ ಕಾರಣ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೆ ಅವ್ರಿಗೆ. ಮಕ್ಳನ್ನ 3-4 ತಿಂಗಳು ಬಿಟ್ಟು ನಾನು ಬಿಗ್ ಬಾಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನನಗೆ ನಾನು ಹೇಳಿದಾಗೆ ನನ್ನ ಟಾಪ್ ಪ್ರಯಾರಿಟಿ ಯಾವತ್ತು ನನ್ನ ಫ್ಯಾಮಿಲಿ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ. ಸೊ ಹಾಗಾಗಿ 3-4 ತಿಂಗಳು ಬಿಟ್ಟು ನನಗೆ ಬರೋ ಚಾನ್ಸೇ ಇಲ್ಲ ಅಂತ ನಾನು ಅವಾಗ 6 ವರ್ಷದಿಂದ ಹೇಳಿದ್ದೆ. ನೀವ್ ಯಾಕೆ ಉಳ್ಕೋಬೇಕು, ಒಂದ್ ಒಳ್ಳೆ ಕಾರಣ ಕೊಡಿ, ನೀವ್ ಯಾಕೆ ಉಳ್ಕೋಬೇಕು, ಒಂದ್ ಕಾರಣ ಕೊಡಿ ಅಂತ ಕೇಳಿದಾಗ ಎಲ್ರ ಬಾಯಲ್ಲಿ ಬರೋದು ಒಂದೊಂದೇ, ಸರ್ ನನ್ಗೆ ಆಟ ಇವಾಗ ಅರ್ಥ ಆಗಿದೆ, ನನ್ನ ಆಟನ ನಾನು ಇವಾಗಿಂದ ಶುರು ಮಾಡ್ಬೇಕು ಅಂದ್ಕೊಂಡಿದೀನಿ, ಅದಕ್ಕಾಗಿ ನಾನು ಉಳ್ಕೋಬೇಕು ಅಂತಾರೆ. ನೀವು 8 ವಾರ ಆದ್ಮೇಲೆ 10 ವಾರ ಆದ್ಮೇಲೆ ಈ ಪದಗಳು ನಿಮ್ ಬಾಯಿಂದ ಬರ್ತಾ ಇದೆ ಅಂದ್ರೆ ನಾನು 5 ದಿನಕ್ಕೆ ಏನ್ ಹೇಳ್ಬೇಕಾಗಾದ್ರೆ? ಎಲ್ಲ ಒಂದ್ ಕಡೆ ಆಟ ಅರ್ಥ ಆಗೋಕ್ಕಿಂತ ಮುಂಚೆನೆ ಎಕ್ಸಾಕ್ಟ್ಲಿ, ಒಬ್ರಿಗೊಬ್ರು ಅರ್ಥನೇ ಮಾಡ್ಕೊಂಡಿಲ್ಲ. ಇನ್ನು ನಾವು 18 ಜನ ಏನಿದ್ವೋ ಒಬ್ರಿಗೊಬ್ರಿಗೆ ಯಾರೇನು, ಈಗ ಮಂಜುನಾಥ್ ಅವ್ರು ಹೇಗೆ ಅಂತ ನನಗೆ ಗೊತ್ತಿಲ್ಲ, ಅವ್ರು ಹೇಗೆ ಅಂತ ಗೊತ್ತಿಲ್ಲ, ಇವ್ರು ಹೇಗೆ ಅಂತ ಗೊತ್ತಿಲ್ಲ, ಆಟದ ಒಂದು ಸ್ಟ್ರಕ್ಚರು ಗೊತ್ತಿಲ್ಲ, ಕಾನ್ಸೆಪ್ಟು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಷ್ಟರಲ್ಲೇ ನಾನು ವಾಪಸ್ ಬಂದಿದ್ದೀನಿ ಅಂದ್ರೆ ನನ್ನನ್ನ ನಾನು ಬಿಗ್ ಬಾಸ್ ಯಮುನಾ ಅಂತ ಹೇಗ್ ಗುರ್ತಿಸ್ಕೊಳ್ಳಿ? ಆ ಅರ್ಹತೆನೆ ನನಗಿಲ್ಲ. ಸೊ ಹಾಗಾಗಿ ಎಷ್ಟೊಂದ್ಸಲ ಅನ್ಸುತ್ತೆ, ಆಕ್ಚುಲಿ ನಾನು ರಿಕ್ವೆಸ್ಟ್ ಮಾಡ್ಕೋಬೇಕು, ಬಿಗ್ ಬಾಸ್ ನನ್ನ ಹೆಸರಿನ ಮುಂಚೆ ಬಿಗ್ ಬಾಸ್ ಅಂತ ನನಗೆ ದಯವಿಟ್ಟು ಕೊಡ್ಬೇಡಿ, ಬಿಕಾಸ್ ಆ ಅರ್ಹತೆ ನನಗಿಲ್ಲ, ನನಗೇನು ಅರ್ಥ ಆಗಿಲ್ಲ, ನಂಗೆ ಅದು ಏನು ಗೊತ್ತಾಗಿಲ್ಲ. ಸೊ ಹಾಗಾಗಿ ನನ್ನ ಅನುಭವ ಏನಿದೆ ಬಿಗ್ ಬಾಸ್ ಅಲ್ಲಿ ತೀರಾ ಕಡಿಮೆ. ಆದ್ರೆ ಇವಾಗ ಒಂದು ಅಷ್ಟು ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದ ಮೇಲೆ ಸಾಕಷ್ಟು ಅರ್ಥ ಮಾಡ್ಕೊಂಡಿದೀನಿ. ಅಲ್ಲಿ ನಿಜವಾಗ್ಲೂ ಇರಬೇಕು ಅನ್ನೋದಾದ್ರೆ ನೀವಾಗಿರೋದು ಬಹಳ ಕಷ್ಟ. ಎಲ್ಲೋ ಈ ಹನುಮಂತು ಅಂತವ್ರು, ರಜತ್ ಅಂತವ್ರು ವಿರಳ, ಅವರು ಅವರಾಗೆ ಇದ್ದಾರೆ. ನಾನ್ ನೋಡಿರೋ ಮಟ್ಟಿಗೆ ಬದಲಾಗದೆ ಇರೋ ಅಂತವ್ರು ಅಂದ್ರೆ ಹನುಮಂತು, ರಜತ್ ಅವರು. ಬಾಕಿ ಎಲ್ರು ಖಂಡಿತವಾಗಿಯೂ ಅವರಾಗಿಲ್ಲ, ಗೊತ್ತಾಗ್ತಿರುತ್ತೆ ನಿಮ್ಗೆ ನೀಟಾಗಿ. ಸೊ ಆಮೇಲೆ ಅಲ್ಲಿ ನಾನು ಇಷ್ಟು ದಿನ ಕಂಟಿನ್ಯೂ ಆಗಿದ್ದಿದ್ರು ಬಹಳಷ್ಟು ತೊಂದರೆಗಳು ಆಗಿರೋದು. ಯಾವ ರೀತಿ ಅಂತ ಹೇಳ್ತೀನಿ. ನಾನು ತುಂಬಾ ನೇರವಾಗಿ ಮಾತಾಡೋ ಅಂತ ವ್ಯಕ್ತಿತ್ವ ಇರುವಂತವಳು. ನನಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ, ಇರೋದನ್ನ ಇದ್ದ ಹಾಗೆ ಹೇಳೋ ಅಂತ ವ್ಯಕ್ತಿತ್ವ ನನ್ನದು. ಅಲ್ಲಿ ಇರ್ಬೇಕಾದ್ರೆ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಒಂದು ಟಾಸ್ಕ್ ನಡೆಯುತ್ತೆ. ಅದ್ರಲ್ಲಿ ಏನೇನೆಲ್ಲ ಮಾಡ್ತೀವಿ, ಗಿಮಿಕ್ಸ್ ಮಾಡ್ತೀವಿ, ಬಹಳ ಸೀರಿಯಸ್ ಆಗಿ ತಗೊಂಡು ಆಟ ಆಡ್ತೀವಿ, ಎಲ್ಲಾ ಮಾಡ್ತೀವಿ. ವೀಕೆಂಡ್ ಅಲ್ಲಿ ಪಾಪ ಸುದೀಪ್ ಸರ್ ಬಂದ್ ಹೇಳೋವರ್ಗುನು ನನ್ನ ಬೆನ್ನ ಹಿಂದೆ ಏನ್ ನಡೆದಿದೆ ನನಗೆ ಗೊತ್ತಾಗಿರ್ಲಿಲ್ಲ. ಅವ್ರಲ್ಲಿ ಹೇಳ್ತಾರೆ ಹಿಂದಿನಲ್ಲಿ ಏನೇನ್ ಡೀಲಿಂಗ್ ಗಳು ನಡೀತು ಅಂತ. ಆಟ ಟಾಸ್ಕ್ ಅನ್ನೋದು ಅಲ್ಲಿ ಸೆಕೆಂಡ್ರಿ. ನಾನ್ ಕ್ಯಾಪ್ಟನ್ ಆಗ್ಬೇಕಂದ್ರೆ ನಿಮಗೆ ಏನ್ ಬ್ರೈಬ್ ಕೊಡ್ಬೇಕು, ನಾನು ನಿಮ್ ಜೊತೆ ಏನ್ ಡೀಲ್ ಮಾಡ್ಬೇಕು, ನನ್ನನ್ನ ನೀನ್ ಓಟ್ ಹಾಕಿ ನನ್ನ ಕ್ಯಾಪ್ಟನ್ ಮಾಡಿದ್ರೆ ನಿನಗ್ ನಾನು ಇದು ಕೊಡ್ತೀನಿ, ನಿನಗ್ ನಾನು ಅದು ಕೊಡ್ತೀನಿ, ಈ ರೀತಿ ಆದಂತದೆಲ್ಲ ಅಲ್ಲಿ ತುಂಬಾ ನಡೆದಿದೆ. ಅದ್ ನಮಗ್ ಗೊತ್ತೇ ಆಗಿಲ್ಲ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದು ಅದ್ರ ಬಗ್ಗೆ ಹೇಳ್ದಾಗ್ಲೇ ಗೊತ್ತಾಯ್ತು. ಆ ಇಡೀ ಎಪಿಸೋಡ್ ನಾನು ಹಿಂಗ್ ಕೂತಿದ್ದೀನಿ, ಹೌದಾ ನಾನು ಇದೇ ಮನೆಯಲ್ಲಿ ಇದ್ನಾ ಸರ್ ಅಂತ. ಅವಾಗ ಬ್ರೇಕ್ ಬರುತ್ತಲ್ಲ ಮಧ್ಯದಲ್ಲಿ, ಆ ಬ್ರೇಕ್ ಟೈಮಲ್ಲಿ ನಾ ಹೇಳಿದೀನಿ, ನನ್ನ ಬೆನ್ ಹಿಂದೆ ಇಷ್ಟೆಲ್ಲಾ ನಡೆದಿದ್ಯಾ, ಇಷ್ಟೆಲ್ಲ ಡೀಲಿಂಗ್ಗಳು ನಡೆದಿದ್ಯಾ. ಆಗ ಒಂದು ಡೈಲಾಗ್ ಹೇಳ್ತೀನಿ ನಾನು, ನನ್ನ ನಿಜ ಜೀವನದಲ್ಲೇ ನಾನು ಲಂಚ ಕೊಡದೆ, ಬ್ರೈಬ್ ಕೊಡದೆ ಇಷ್ಟು ವರ್ಷ ಬಂದಿದ್ದೀನಿ. ಎಂಥ ಪರಿಸ್ಥಿತಿನಲ್ಲೂ, ಎಷ್ಟೇ ದೊಡ್ಡ ದಂಡ ಕಟ್ಟಬೇಕಾದಂತ ಪರಿಸ್ಥಿತಿ ಬಂದಾಗ್ಲೂ ಲಂಚ ಕೊಡದೆ ಬಂದಿರೋ ನಾನು ಬಿಗ್ ಬಾಸ್ ಮನೇಲಿ ಎಷ್ಟು ದಿನ ಇದ್ರೂ ಪರವಾಗಿಲ್ಲ, ಕ್ಯಾಪ್ಟನ್ ಆಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಾನ್ ಈ ರೀತಿ ಡೀಲಿಂಗ್ಗಳು ಮಾಡ್ಕೊಂಡು ಲಂಚ ಕೊಟ್ಕೊಂಡು ಮಾತ್ರ ನಾನು ಕ್ಯಾಪ್ಟನ್ ಆಗಲ್ಲ, ಚಾನ್ಸೇ ಇಲ್ಲ ಅಂತ ಒಂದು ಮಾತನ್ನ ಹೇಳ್ತೀನಿ. ಅವಾಗ ಪಾಪ ಬಿಗ್ ಬಾಸ್ಗೆ ಅನ್ಸಿರ್ಬೇಕು, ಈ ಇಲ್ಲಿದ್ರೆ ಖಂಡಿತವಾಗಿಯೂ ಸಸ್ಟೇನ್ ಆಗಲ್ಲ. ಯಾಕಂದ್ರೆ ಪ್ರಿನ್ಸಿಪಲ್ಸ್ ನ ಇಟ್ಕೊಂಡು ಅಲ್ಲಿ ಬದುಕಕ್ ಆಗಲ್ಲ. ಸುಳ್ಳು ಹೇಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ, ಖಂಡಿತ ಬರುತ್ತೆ. ಆಮೇಲೆ ಈ ರೀತಿಯಾದಂತ ಡೀಲಿಂಗ್ಗಳು ಮಾಡ್ಕೊಳ್ಳುವಂತ ಪರಿಸ್ಥಿತಿಗಳು ಬರುತ್ತೆ, ಒಬ್ಬರನ್ನ ತುಳಿಯುವಂತ ಪರಿಸ್ಥಿತಿ ಬರುತ್ತೆ. ಸೊ ಇದ್ ಯಾವ್ದನ್ನು ನಾನು ನಿಜ ಜೀವನದಲ್ಲಿ ಮಾಡದೆ ಇರೋದ್ರಿಂದ ನನಗೆ ಅದ್ರೊಳಗೆ ಹೋಗಿ ಮಾಡುವಂತದ್ದು ಬಹಳ ಕಷ್ಟ ಆಗತ್ತೆ. ಸೊ ಇವಾಗ ನನಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಬಿಗ್ ಬಾಸ್ಗೆ ಅನ್ಸುತ್ತೆ. 1 ವಾರಕ್ಕೆ ನಾನು ಹೊರಗಡೆ ಬಂದಿದ್ದು ತುಂಬಾ ಅನುಕೂಲ ಆಯ್ತು ಅಂತ ನನಗ ಅನ್ಸತ್ತೆ. ಯಾಕಂದ್ರೆ ವ್ಯಕ್ತಿತ್ವಗಳನ್ನ ಚೇಂಜ್ ಮಾಡ್ಕೊಂಡು ಅಥವಾ ನನ್ನ ಬಣ್ಣನ ನಾನು ಬದಲಾಯಿಸ್ಕೊಂಡು, ಅಂದ್ರೆ ಫಸ್ಟ್ ಆಫ್ ಆಲ್ ನಂಗೆ ಬದಲಾಯಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಸೊ ಅದು ಒಂದು ಕಡೆ. ಇನ್ನೊಂದು ಕಡೆ ಹೊರಗಡೆ ಬಂದು ಏನು ಒಳ್ಳೇದಾಯ್ತು ಅಂತ ಅಂದ್ರೆ, ನಾನು ಕಳೆದ ಜೂನಲ್ಲಿ 2024 ಜೂನ್ ಜುಲೈಯಲ್ಲಿ ಮಾತನಾಡಿದಂತಹ ಸಿನಿಮಾಗಳೆಲ್ಲವೂ ಅದೇನೇನೋ ಕಾರಣಕ್ಕೆ ಪೋಸ್ಟ್ಪೋನ್ ಆಗಿ 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 ಅಕ್ಟೋಬರ್ಗೆ ನವೆಂಬರ್ಗೆ ಬಂದ್ಬಿಟ್ಟಿದೆ. ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಬರೋದಕ್ಕೂ ಆ ಸಿನಿಮಾಗಳು ಪೋಸ್ಟ್ಪೋನ್ ಆಗಿ ಆಗಿ ಅದೇ ಸಮಯಕ್ಕೆ ಬಂದಿದ್ದು ನನ್ನ ಅದೃಷ್ಟ.
ನಮ್ಮ ಪ್ರೇಮ್ ಸರ್ದು KD ಸಿನಿಮಾ ಆಗ್ಬಹುದು, ಗಿರಿರಾಜ್ ಸರ್ದು ರಾಮರಸ ಆಗ್ಬಹುದು, ಇವಾಗ ಹಲಗಲಿ ನಡೀತಾ ಇದೆ ಡಾಲಿ ಧನಂಜಯ್ ಅವ್ರದ್ದು. ಇದೆಲ್ಲವೂ ಕೂಡ ಯಾವಾಗ್ಲೂ ಆಗ್ಬೇಕಾಗಿದ್ದು ಪೋಸ್ಟ್ಪೋನ್ ಆಗಿ ಇವಾಗ ಬಂದಿರೋದು ನನ್ನ ಒಂದು ಅದೃಷ್ಟ ಅಂತಾನೆ ಅನ್ಬೇಕು. ನೋಡಿ, ಒಂದ್ ಮಂಜುನಾಥರೇ, ನಾನು ಯಾವತ್ತೂ ಜೀವನದಲ್ಲಿ ನಂಬಿರೋದು ಏನ್ ಗೊತ್ತಾ, ನಮ್ಗೆ ಏನಿದೆಯೋ ಅದಷ್ಟೇ ಸಿಗೋದು. ಸೊ ನೀವು ಪ್ಲಾನ್ ಮಾಡಿ ಮಾಡದೇರಿ, ಸಿಗ್ಬೇಕಾದದ್ದು ಸಿಕ್ಕೇ ಸಿಗತ್ತೆ ನಿಮ್ಗೆ. ಸೊ ಏನೋ ಒಂದು ಕಳ್ಕೊಂಡೆ ಅಂತ ನೀವು ಒಂದ್ ಕಡೆ ಅಂದ್ಕೊಂಡ್ರೆ ಅದಕ್ಕಿಂತ 100 ಪಟ್ಟು ದೊಡ್ಡದನ್ನ ದೇವ್ರು ನಿಮಗೆ ಕೊಟ್ಟಿರ್ತಾನೆ. ಸೊ ಆ ರೀತಿಯಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕಾದದ್ದಂತೂ ಬಹಳ ಮುಖ್ಯ ಆಗುತ್ತೆ ನಮ್ಮ ಜೀವನದಲ್ಲಿ. ಸೊ ಹೀಗಾಗಿ ನನ್ನ ಬಿಗ್ ಬಾಸ್ ಜರ್ನಿ ತುಂಬಾ ಚಿಕ್ಕದು ಅನ್ನೋದ್ಕಿಂತ ಇಲ್ವೇ ಇಲ್ಲ ಅಂತ ಹೇಳಿದ್ರು ಸರಿ ಹೋಗುತ್ತೆ. ಏನು ನೆನಪಲ್ಲೇ ಇಲ್ಲ ನನಗಿವಾಗ. ಆಮೇಲೆ ಇನ್ನೊಂದಷ್ಟು ತೊಂದರೆಗಳು ಆಗಬಹುದಾಗಿತ್ತು. ಏನು ಅಂತ ಅಂದ್ರೆ, ನೀವು ನೋಡಿರ್ಬೋದು, ಮೊದಲನೇ ವಾರದಲ್ಲಿ ನೋಡಿದ್ರೆ ಆ ರೂಲ್ಸ್ ಬುಕ್ ನಾನೊಂದು 10 ಸಲ ಓದಿ ಎಲ್ಲರ ಜೊತೆ ನಾನು ಜಗಳ ಮಾಡಿದ್ದೆ ಆ ವಿಚಾರಕ್ಕೆ. ಅಯ್ಯೋ, ಆ ರೀತಿ ಮಾಡೋ ಹಾಗಿಲ್ಲ, ರೂಲ್ಸ್ ಅಲ್ಲಿ ಹೀಗಿದೆ, ಈ ರೀತಿ ಮಾಡೋ ಹಾಗಿಲ್ಲ, ರೂಲ್ಸ್ ಅಲ್ಲಿ ಈ ರೀತಿ ಇದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಬಡ್ದಾಡ್ತಾ ಇದ್ದಿದ್ದು ನಾನು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಕಾಣಿಸ್ತಾನೆ ಇಲ್ಲ. ಬಿಗ್ ಬಾಸ್ ಮನೆಯೊಳಗೆ ಇರ್ಬೇಕಾದಂತ ಒಂದು ದೊಡ್ಡ ನಿಯಮ, ಹೊರಗಿನ ವಿಚಾರ ಒಳಗೆ ಬರ್ಕೂಡ್ದು. ಪಾಪ ಅವರು ಅದಕ್ಕೆ ಎಷ್ಟು ಮೆಜರ್ಸ್ ತಗೊಳ್ತಾರೆ ಅಂತಂದ್ರೆ, ಒಂದು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೂ ಎಲ್ಲಾ ಮಾಸ್ಕ್ ಹಾಕೊಂಡ್ ಬರೀ ಪಾಪ ಒಂದು ಕಣ್ಣು ಮಾತ್ರ ಪಿಳಿ ಅಂತ ಬಿಟ್ಕೊಂಡ್ ಬರ್ತಾರೆ ಡಾಕ್ಟರ್ಗಳು ಕೂಡ. ಯಾರು ಅವರ ಒಂದು ಇದನ್ನ ತೋರ್ಸ್ಕೊತಾ ಇಲ್ಲ, ಅಲ್ಲಿ ಫುಲ್ ಮುಖಾನ ಎಲ್ಲರೂ ಮುಚ್ಕೊಂಡಿರ್ತಾರೆ. ಈ ಕಂಟೆಸ್ಟೆಂಟ್ ಗಳನ್ನ ಬಿಟ್ರೆ ಅವ್ರಿಗೆ ನೋಡೋದಕ್ಕೆ ಯಾರು ಸಿಗೋದೇ ಇಲ್ಲ. ಆ ರೀತಿಯಾಗಿ ಪಾಪ ಅವರಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಚೈತ್ರ ಅವರು ಜ್ಞಾನ ತಪ್ತಾರೆ, ಪಾಪ ಹೊರಗಡೆ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿದೆಲ್ಲ ವಿಚಾರಗಳನ್ನ ತಿಳ್ಕೊಳ್ತಾರೆ. ನಮ್ಗೇನು ತೋರ್ಸಿದ್ರು ವೀಕೆಂಡ್ ವಿತ್ ಸುದೀಪ್ ಸರ್ ಜೊತೆಗೆ, ಸುದೀಪ್ ಸರ್ ಹೇಳ್ತಾರೆ ಅಲ್ಲಿ ನರ್ಸ್ಗಳ ಜೊತೆ ಮಾತಾಡ್ತಾರೆ, ಡಾಕ್ಟರ್ಸ್ಗಳ ಜೊತೆ ಮಾತಾಡ್ತಾರೆ, ಸಿಬ್ಬಂದಿಗಳ ಜೊತೆ ಮಾತಾಡ್ತಾರೆ, ಬಿಗ್ ಬಾಸ್ ನ ವಿಚಾರವಾಗಿ ಎಲ್ಲದನ್ನು ತಿಳ್ಕೊಳ್ತಾರೆ, ಮನೆ ಒಳಗೆ ವಾಪಸ್ ಬರ್ತಾರೆ. ನಾನೇನ್ ಅಂದ್ಕೊಂಡೆ ಅಂದ್ರೆ, ಇವಾಗ ರಜತ್ ಅವರು, ಜಗದೀಶ್ ಅವರು ಒಂದ್ ಸ್ವಲ್ಪ ಗುದ್ದಾಟ ಮಾಡ್ಕೊಂಡಿದ್ದಕ್ಕೆ ಅವ್ರನ್ನ ವಿತಿನ್ ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಲಾಯ್ತು, ರಂಜಿತ್ ಮತ್ತೆ ಜಗದೀಶ್ ಅವರು. ನಾನ್ ಅಂದ್ಕೊಂಡಿದ್ದು ಡೆಫಿನೆಟ್ಲಿ ಚೈತ್ರ ಅವ್ರನ್ನು ಈಗ ಹೊರಗಡೆ ಹಾಕ್ತಾರೆ. ಯಾಕಂದ್ರೆ ಇವರಿಂದ ದೊಡ್ಡ ನಿಯಮ ಉಲ್ಲಂಘನೆ ಆಗಿದೆ. ಹೊರಗಡೆ ಹೋಗಿದ್ದಾರೆ, ವಿಚಾರಗಳನ್ನ ಸಂಗ್ರಹಿಸ್ಕೊಂಡಿದ್ದಾರೆ, ತಂದಿದ್ದಾರೆ, ಮತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ತುಂಬಾ ದೊಡ್ಡ ನಿಯಮ ಉಲ್ಲಂಘನೆ ಆಗಿದೆ, ಡೆಫಿನೆಟ್ಲಿ ಇವರನ್ನ ಹೊರಗಡೆ ಕಳಿಸ್ತಾರೆ ಅಂತಾನೆ ನಾನು ಅಂದ್ಕೊಂಡಿದ್ದೆ. ಅದಲ್ಲಿ ಆಗ್ಲಿಲ್ಲ. ಈ ರೀತಿಯಾಗಿ ಕೆಲವನ್ನ ನೋಡಿದಾಗ ಆಮೇಲೆ ಇನ್ನೊಂದು ನನ್ನ ಮನಸ್ಸಿಗೆ ತೀರಾ ನೋವನ್ನ ಉಂಟು ಮಾಡಿದಂತ ಒಂದು ಪ್ರಸಂಗ. ಇದೆಲ್ಲದನ್ನು ನಾ ಮನೆ ಒಳಗೆ ಇದ್ದಿದ್ರೆ ದೊಡ್ಡ ಮಟ್ಟದಲ್ಲೇ ನಾನು ಇದನ್ನೆಲ್ಲ ಅಪೋಸ್ ಮಾಡ್ತಾ ಇದ್ದೆ. ಇನ್ನೊಂದು ನನ್ನ ಮನಸ್ಸಿಗೆ ತುಂಬಾ ನೋವಾದಂಥದ್ದು, ಇದು ಯಾಕೆ ಬೆಳಕಿಗೆ ಹೆಚ್ಚಿಗೆ ಬರ್ಲಿಲ್ವೋ ಗೊತ್ತಿಲ್ಲ, 1-2-3 ಜನ ಸೋಷಿಯಲ್ ಮೀಡಿಯಾದಲ್ಲಿ ಮೆನ್ಷನ್ ಮಾಡಿದ್ರು, ಅದು ಅಲ್ಲಿಗೆ ನಿಂತೋಯ್ತು. ನವೆಂಬರ್ 1ನೇ ತಾರೀಕು ನಮ್ಮೆಲ್ಲ ಕನ್ನಡಿಗರಿಗೆ ಹೆಮ್ಮೆ ಪಡಬೇಕಾದಂತಹ ಕನ್ನಡ ರಾಜ್ಯೋತ್ಸವದ ದಿನ. ಅವತ್ತು ಬಿಗ್ ಬಾಸ್ ಮನೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ಎಲ್ರು ನಮ್ಮ ಉಡುಗೆಯನ್ನ ತೊಟ್ಟು ನಮ್ಮ ನಾಡಗೀತೆಯನ್ನ ಹಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಗಮನಿಸಿದಂಥದ್ದು, ನಾನು ಗಮನಿಸಿ ಸುಮ್ನಾದೆ, ನಾನು ಒಬ್ಳಿಗೆ ಕಾಣಿಸಿದೇನೋ ಅಂದ್ಬಿಟ್ಟು ನಾನು ಸುಮ್ನಾಗಿದ್ದೆ. ಎಲ್ರು ನಾಡಗೀತೆಯನ್ನ ಹಾಡ್ಬೇಕಾದ್ರೆ ಕೆಲವರು ಗಟ್ಟಿ ವಾಯ್ಸ್ ಅಲ್ಲಿ ಚೆನ್ನಾಗಿ ಹಾಡ್ತಾರೆ, ನಮ್ಮ ಶಿಶಿರ್ ಅಂತವ್ರು. ಇನ್ ಕೆಲವರು ಪಾಪ ಬರೋಷ್ಟನ್ನ ಹಾಡ್ತಾರೆ, ಬರೋದಿದ್ದನ್ನ ಲಿಪ್ ಸಿಂಕ್ ಮಾಡ್ತಾರೆ. ಈಗ ಎಲ್ರಿಗೂ ಎಲ್ಲಾ ಪ್ಯಾರಾಗಳು ಬರುತ್ತೆ ಅಂತ ಪಾಪ ಗ್ಯಾರಂಟಿ ಇಲ್ಲ. ಸೊ ಗೊತ್ತಿಲ್ದಿರೋ ಕೆಲವು ಪ್ಯಾರಾಗ್ರಾಫ್ಗಳನ್ನ ಅಥವಾ ಬಿಗಿನಿಂಗ್ ಪ್ಯಾರಾಗ್ರಾಫ್ ಮರ್ತೋದಾಗ ಲಿಪ್ ಸಿಂಕ್ ಮಾಡ್ತಾರೆ. ಫೈನ್, ಆಕ್ಸೆಪ್ಟ್ ಮಾಡೋಣ. ಆದ್ರೆ ಅಲ್ಲಿರುವಂತಹ ಗೌತಮಿ ಬಾಯಿ ಮುಚ್ಕೊಂಡು ನಿಂತಿರ್ತಾರೆ ಫುಲ್ಲು. ಅಷ್ಟು ಹಾಡನ್ನ ಹೀಗೆ ನಿಂತಿದ್ದಾರೆ. ಈಗ ನಾವು ಹೊರ ದೇಶಕ್ಕೆ ಹೋದಾಗ ಯಾವುದೋ ದೇಶದ ದೇಶಭಕ್ತಿ ಗೀತೆನ ಹಾಕಿದ್ರೆ ನಮಗೆ ಬರಲ್ಲ, ನಾವ್ ಹೀಗೆ ನಿಂತಿರ್ತೀವಿ ತಾನೆ. ಹೌದು, ಹಾಗೆ ನಿಂತಿದ್ದಾರೆ. ಅವ್ರು ಮರಾಠಿಯವ್ರು ಆಗಿರಬಹುದು. 12 ವರ್ಷದಿಂದ ಕರ್ನಾಟಕದಲ್ಲಿದ್ದಾರೆ, ಧಾರಾವಾಹಿಗಳಲ್ಲಿ ಮಾಡ್ತಾ ಇದ್ದಾರೆ, ಕನ್ನಡ ಧಾರಾವಾಹಿಗಳಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿನ ನೆಲ ಬೇಕು, ಇಲ್ಲಿನ ಜಲ ಬೇಕು, ಇಲ್ಲಿನ ಆಪರ್ಚುನಿಟೀಸ್ ಬೇಕು, ಇಲ್ಲಿನ ಅವಕಾಶಗಳು ಬೇಕು, ಇಲ್ಲಿನ ಎಲ್ಲಾವುದು ಬೇಕು. ನಮ್ಮ ನಾಡಗೀತೆ ಯಾವ್ದು ಗೊತ್ತಿಲ್ವಾ ನಿಮಗೆ? ಬರ್ದೇ ಇದ್ರು ಚಿಂತೆ ಇಲ್ಲ, ಅದನ್ನ ಕಲಿಯಕ್ಕೆ ಎಷ್ಟು ದಿನ ನಿಮಗೆ? ಪಾಶ್ಚಿಮಾತ್ಯ ದೇಶದಲ್ಲಿ ಹುಟ್ಟಿ ಬೆಳೀತಾ ಇರೋ ಮಕ್ಕಳು ಕನ್ನಡನ ಬರೆದು ಓದ್ತಾರೆ, ನಾಡಗೀತೆಯನ್ನ ಹಾಡ್ತಾರೆ. ಅಲ್ಲಿ ನಾನು ಅಮೆರಿಕಾದಲ್ಲಿ ಕನ್ನಡ ಸಂಘದ ಅಧ್ಯಕ್ಷಳಾಗಿದ್ರಿಂದ ಹೇಳ್ತಾ ಇದ್ದೀನಿ, ಅಲ್ಲಿನ ಮಕ್ಕಳು ನಾಡಗೀತೆ ಹಾಡ್ತಾರೆ, ನಮ್ಮ ಕನ್ನಡದ ನಾಡಗೀತೆಯನ್ನ ಹಾಡ್ತಾರೆ. ಇಲ್ಲಿರೋರು 12 ವರ್ಷದಿಂದ ನೀವು ಇಲ್ಲಿ ಇದ್ದೀರಾ ಅಂತಂದ್ರೆ ಬಹಳ ಕಾಲನೇ ಅದು. ಹೌದು. ಅದ್ರಲ್ಲಿ ನಿಮಗೆ ಆ ಮಹಾತಾಯಿಗೆ ಕನ್ನಡ ಓದಕ್ಕೆ ಬರಲ್ಲ. ಇದುವರೆಗೂ ನೋಡಿ ಒಂದು ಟಾಸ್ಕ್ ಅವ್ರು ಓದಿಲ್ಲ. ಎಲ್ಲರೂ ಓದಿದ್ದಾರೆ, ಅವ್ರು ಓದಿಲ್ಲ. ಆಮೇಲೆ ಒಂದ್ ವಿಚಾರಕ್ಕೆ ನಂಗೆ ತುಂಬಾ ಪಾಪ ಅನಿಸ್ತು ತ್ರಿವಿಕ್ರಮ್ ಅವ್ರ ಮೇಲೆ. ಒಂದು 5-4 ವಾರದ ಹಿಂದೆ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗ್ತಾರೆ.
ಆ ವಾರದಲ್ಲಿ ಹೀಗೆ ಪಾಪ ಸುದೀಪ್ ಸರ್ ಎಲ್ಲಾರು ಕೇಳ್ತಿರ್ತಾರೆ ಹೇಗಿತ್ತು ನಿಮ್ ವಾರ ಅಂತ, ಎಲ್ಲರೂ ಎಲ್ಲಾ ವೀಕು ಕೇಳ್ತಿರ್ತಾರೆ ಹೇಗಿತ್ತಪ್ಪ ಈ ವಾರ, ಹೇಗಿತ್ತು ನಿಮಗೆ ಹೇಗಿತ್ತು ಈ ವಾರ ಅಂತ ಪಾಪ ಎಲ್ಲರೂ ಕೇಳ್ತಾರೆ. ಆ ಸಮಯದಲ್ಲಿ ತ್ರಿವಿಕ್ರಮನ ಕೇಳ್ತಾರೆ ಹೇಗಿತ್ತು ತ್ರಿವಿಕ್ರಮ್ ಈ ವಾರ ಅಂದಾಗ, ಅಣ್ಣ ಈ ವಾರ ಎಲ್ಲ ರಾಜ ಮಹಾರಾಜ ಆಗಿದ್ರು ಮಂಜಣ್ಣ ಅವರು, ಸೊ ಈ ವಾರ ಎಲ್ಲ ಅವ್ರದೇ ಆಗಿತ್ತು ಅಣ್ಣ, ಇನ್ನು ಬೇರೆಯವ್ರಿಗೇನು ಆಪರ್ಚುನಿಟಿ ಇರ್ಲಿಲ್ಲ ಪರ್ಫಾರ್ಮ್ ಮಾಡಕ್ಕೆ ಅಂತ. ನನಗೆ ತುಂಬಾ ನೋವಾಯ್ತು ಅವಾಗ ಮಂಜುನಾಥ್ ಅವರೇ. ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತಹ, ಟ್ಯಾಲೆಂಟ್ ಇರುವಂತಹ, ಟಾಸ್ಕ್ ತುಂಬಾ ಚೆನ್ನಾಗಿ ಆಡುವಂತಹ, ಇವನ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅವರು, ಒಳ್ಳೆ ಮನುಷ್ಯತ್ವ ಇರುವಂತಹ ವ್ಯಕ್ತಿ ತ್ರಿವಿಕ್ರಮ್. ಅವ್ರ ಬಾಯಿಂದ ನಂಗೆ ಅವ್ರು ಹೇಳಿದ ರೀತಿನೂ ಕೂಡ ನಂಗೊಂಥರ ತುಂಬಾ ನೋವಾಯ್ತು. ಆ ತಾರತಮ್ಯ ಇರಬಾರ್ದಲ್ವಾ? ಈಗ ನಾನ್ ಕ್ಯಾಪ್ಟನ್ ಆದಾಗ ನನ್ನನ್ನು ಹೇಗೆ ನೋಡ್ಕೊಂಡಿರ್ತೀರೋ, ನೀವ್ ಕ್ಯಾಪ್ಟನ್ ಆದಾಗ್ಲೂ ನಿಮ್ಮನ್ನು ಹಾಗೆ ನೋಡ್ಕೊಳ್ಬೇಕು. ಸೊ ಒಬ್ಬರನ್ನ ಮೆರೆಸೋದೇನಾಗುತ್ತೆ, ಬೇರೆ ಕಂಟೆಸ್ಟೆಂಟ್ ಗಳನ್ನ ಕುಗ್ಗಿಸ್ಬಿಡತ್ತೆ. ಮನಸ್ಥಿತಿ ನೀವೆಂತ ಸ್ಟ್ರಾಂಗ್ ಮನೋಭಾವ ಇರೋಂಥವ್ರು ಆದ್ರೂ ಕುಗ್ಗಿಸ್ಬಿಡುತ್ತೆ ಎಲ್ಲೋ ಒಂದ್ ಕಡೆ. ಸೊ ಹಾಗಾಗಿ ತ್ರಿವಿಕ್ರಮ ಹೇಳಿದ ರೀತಿ ನನಗೆ ತುಂಬಾ ನೋವಾಯ್ತು. ಇನ್ನೊಂದೇನು ಅಂತ ಅಂದ್ರೆ, ಈಗ ಕಂಟೆಸ್ಟೆಂಟ್ಗಳು ಎಷ್ಟೊಂದ್ಸಲ ಹೇಳಿದ್ದಾರೆ ಈ ಮನೇಲಿ ಅವ್ರು ಕುಗ್ಗಿಸ್ತಾರೆ. ಇತ್ತೀಚೆಗಂತೂ ಜಾಸ್ತಿ ಕೇಳ್ತಾ ಇದೀವಿ. ಮಂಜು ಅವರು ಎಲ್ರು ಕುಗ್ಗಿಸ್ತಾ ಇದಾರೆ, ಕುಗ್ಸು ಅಂತ ಮಾತನಾಡ್ತಾರೆ. ಅದರಲ್ಲೂ ಪಾಪ ಮೋಕ್ಷಿತನ ಮೇಲೆ ನನಗೆ ಅಯ್ಯೋ ಅನ್ಸ್ಬಿಡತ್ತೆ. ಕುಗ್ಸು ಅಂತ ಮಾತನಾಡ್ತಾರೆ, ಕುಗ್ಸು ಅಂತದ್ದು ಅದು ಸ್ಟ್ರಾಟಜಿ ಆಗಿರಲ್ಲ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ನಿಮ್ ಆಟನ ವ್ಯಕ್ತಿತ್ವನ ಬಿಟ್ಟು ಕ್ರೂರಿಯಾಗಿ ಕುತಂತ್ರಿಯಾಗಿ ಆಡುವಂತಿಲ್ಲ. ನಿಮ್ಮ ವ್ಯಕ್ತಿತ್ವನ ಇಟ್ಕೊಂಡು ವ್ಯಕ್ತಿತ್ವಗಳ ಆಟ ಅಂತಾನೆ ಇರೋದು ಬಿಗ್ ಬಾಸ್ ಅನ್ನೋದು. ನಿಮ್ಮ ತನವನ ಬಿಟ್ಟು ಮನುಷ್ಯತ್ವನ ಬಿಟ್ಟು ಆಡು ಬಿಗ್ ಬಾಸ್ ಅಲ್ಲಿ ಅಂತ ಇಲ್ಲ. ತುಂಬಾ ಚೆನ್ನಾಗಿ ಸ್ಟ್ರಕ್ಚರ್ ಮಾಡಿದ್ದಾರೆ. ಆಕ್ಚುಲಿ ಬಿಗ್ ಬಾಸ್ ಅನ್ನೋದು ಒಂದು ಒಳ್ಳೆ ಸ್ಟ್ರಕ್ಚರ್ಡ್ ಗೇಮ್. ಅದ್ರಲ್ಲಿ ನೀನ್ ಕುತಂತ್ರಿಯಾಗಿ ಆಡ್ಬೇಕು, ನೀನ್ ಒಬ್ಬರನ್ನ ಕುಗ್ಗಿಸ್ಕೊಂಡೇ ಆಡ್ಬೇಕು, ಒಬ್ಬರ ಮನಸ್ಥಿತಿಯನ್ನ ಎಳೆದು ಆಡ್ಬೇಕು ಅಂತ ಇಲ್ಲ ಬಿಗ್ ಬಾಸ್ ಅಲ್ಲಿ. ಅದನ್ನ ನನ್ನ ಸ್ಟ್ರಾಟಜಿ ಅಂತ ಹೇಳೋದು ತಪ್ಪು ಅಲ್ಲಿ. ಅದನ್ನ ಸ್ಟ್ರಾಟಜಿ ಹೆಸರಲ್ಲಿ ನನ್ನ ಆಟ ನಾನ್ ಆಡ್ತಾ ಇದ್ದೀನಿ, ನಿನ್ನಾಟ ಇದು ಅಂತ ಹೇಳಿ ಒಬ್ಬರನ್ನ ಮಾನಸಿಕವಾಗಿ ಕುಗ್ಗಿಸೋದಿದೆಯಲ್ಲ, ಅದು ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ. ಈಗ ಹನುಮಂತನ ತಗೊಳ್ಳಿ, ಯಾಕೆ ಹನುಮಂತ ಎಲ್ರು ಫೇವ್ರೇಟ್? ಈಗ ಎಲ್ಲಾ ಜನರು ಹನುಮಂತನ ಇಷ್ಟ ಪಡ್ತಾರೆ. ಅವ್ರು ಇನ್ನೊಬ್ಬರನ್ನ ಕುಗ್ಗಿಸೋ ಕೆಲಸ ಮಾಡ್ತಾ ಇಲ್ಲ. ಅವ್ರವರಾಗಿದ್ದಾರೆ, ಅವ್ರ ಮೇಲೆ ಫೋಕಸ್ ಮಾಡ್ತಾ ಇದಾರೆ. ಅವರು ನಾನ್ ಹೇಗೆ ಸ್ಟ್ರಾಂಗ್ ಆಗಿರ್ಬೇಕು, ನಾನ್ ಹೇಗೆ ಟಾಸ್ಕ್ ನ ಚೆನ್ನಾಗಿ ಆಡ್ಬೇಕು, ನನ್ನ ಮೇಲೆ ನಾನು ಹೇಗೆ ಫೋಕಸ್ ಮಾಡ್ಕೊಂಡಿರ್ಬೇಕು ಅಂತ ಫೋಕಸ್ ಮಾಡ್ತಾ ಇದ್ದೀರಿ ಹೊರತು ಅವನನ್ನ ಕೆಳಗೆಳೆದ್ರೆ ನಾನ್ ಮೇಲ್ ಹೋಗ್ತೀನಿ, ಅವನೊಬ್ಬ ಸ್ಟ್ರಾಂಗ್ ಸ್ಪರ್ಧಿ ಆಗಿದ್ದಾನೆ, ಸೊ ಅವನನ್ನ ಕುಗ್ಸೋಣ, ಅವಾಗ ನಾನ್ ಮೇಲ್ ಹೋಗ್ತೀನಿ. ಆ ರೀತಿ ಹನುಮಂತು ಆಡ್ತಾ ಇಲ್ವೇ? ನಾನು ಹನುಮಂತನ ಮನೇಲಿದ್ದಾಗ ನೋಡಿಲ್ಲ. ನಾನು ಬಂದು 3 ವಾರ ಆದ್ಮೇಲೆ ಪಾಪ ಹನುಮಂತು ಅವ್ರು ಬಂದಿದ್ದು. ಬಟ್ ನಂಗೆ ಅವ್ರ ಫೇವ್ರೇಟ್ ಆಗೋದ್ರು. ಯಾಕೆ? ಅವರ ಈ ವ್ಯಕ್ತಿತ್ವದಿಂದ ಕುಗ್ಸೋ ಕೆಲಸ ಮಾಡ್ತಾ ಇಲ್ಲ, ಕುತಂತ್ರಿ ಕೆಲಸ ಮಾಡ್ತಾ ಇಲ್ಲ. ಅವ್ರ ಪಡೆಗೆ ಅವ್ರು ಏನ್ ಬೇಕೋ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ನಂಗೆ ಇನ್ನೊಬ್ರು ಇಷ್ಟ ಆಗ್ತಾರೆ ಅಂತಂದ್ರೆ ರಜತ್ ಅವರು ನೇರ ದಿಟ್ಟವಾಗಿದ್ದಾರೆ. ನೇರವಾಗಿ ಹೇಳ್ತಾ ಇದಾರೆ. ಅವ್ರಿಗೆ ತೊಂದರೆ ಬಂದ್ರೂ ಸಹ ನೇರವಾಗಿ ಹೇಳ್ತಾ ಇದಾರೆ ಅವರು. ಆ ವಿಚಾರ ನನ್ಗೆ ಅವ್ರು ಸ್ವಲ್ಪ ಪದ ಬಳಕೆ ಒಂಚೂರು ಕಂಟ್ರೋಲ್ ಮಾಡ್ಕೊಳ್ಬೇಕು ಅವರು, ಅದು ಬೇರೆ ವಿಚಾರ. ಬಟ್ ನೇರ ದಿಟ್ಟವಾಗಿರೋ ವಿಚಾರದಲ್ಲಿ ಹನುಮಂತು ಅವರು, ರಜತ್ ಅವರು ಅವ್ರ ವ್ಯಕ್ತಿತ್ವನ ಬದಲಾಯಿಸ್ಕೊಂಡಿಲ್ಲ ನೋಡಿ, ಹಾಗೆ ಇದ್ದಾರೆ. ಈ ವಿಚಾರಕ್ಕೆ ತುಂಬಾ ಜನರಿಗೆ ಅವ್ರುಗಳು ಬಹಳ ಇಷ್ಟ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ನಾನು ಬಿಗ್ ಬಾಸ್ ಬಗ್ಗೆ ಕಲ್ತಿದ್ದು ಜಾಸ್ತಿ ಒಳಗಡೆ ಇರೋದ್ಕಿಂತ. ಯಾಕಂದ್ರೆ ನಾನು ತುಂಬಾ ಕಡಿಮೆ ಸಮಯ ಅಲ್ಲಿ ಇದ್ದೆ ನಾನು. ಇದು ನನ್ನ ಅನುಭವ ಬಿಗ್ ಬಾಸ್. ಎಲ್ಲ ಒಂದ್ ಕಡೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರೆ. ಸೊ ಅದೇ ಸ್ಟ್ರಾಟಜಿ ನಿಮ್ಮನ್ನ ಎಲಿಮಿನೇಟ್ ಆಗೋದಕ್ಕೆ ಕಾರಣ ಆಯ್ತಾ ಅಂತ? ನೀವ್ ಕೇಳಿದ ಪ್ರಶ್ನೆನ ಸುದೀಪ್ ಸರ್ ಅವರು ಗೇಮ್ ರೀತಿಯಾಗಿ ಕೇಳ್ತಾರೆ. ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಆ ಎಸ್ ನೋ ಗೇಮ್ ಅಲ್ಲಿ ಯಮುನಾ ಅವರು ಈ ಮನೇಲಿರೋ ಹೆಣ್ಣು ಮಕ್ಕಳಿಗೆ ಇನ್ಸೆಕ್ಯೂರಿಟಿ ಫೀಲ್ ನ ಕೊಡ್ತಾ ಇದ್ದಾರಾ? ಯಾಕಂತಂದ್ರೆ ವಯಸ್ಸಲ್ಲಿ ಜಾಸ್ತಿ ಇರಬಹುದು, ಆದ್ರೆ ಫಿಟ್ನೆಸ್ ಅಲ್ಲಿ ಅವ್ರಿಗೆ ಕಡಿಮೆ ಇಲ್ಲ, ಎನರ್ಜಿಲಿ ಅಂತೂ ಕಡಿಮೆ ಅಲ್ಲ, ಜಾಸ್ತಿನೇ. ಆಕ್ಟಿವ್ನೆಸ್ ಅಲ್ಲಿ ಇನ್ನು ಎಲ್ಲ ಗೊರಕೆ ಹೊಡೆಯೋ ಟೈಮಲ್ಲಿ ನಾನು ಎದ್ಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ಅಡಿಗೆ ಶುರು ಮಾಡ್ಬಿಟ್ಟಿರ್ತಿದ್ದೆ. ಯಾಕಂದ್ರೆ ಪಾಪ ಮಕ್ಕಳೆಲ್ಲ ಎದ್ ಬರೋ ಅಷ್ಟರಲ್ಲಿ ರೆಡಿ ಇರ್ಲಪ್ಪ ಅಡಿಗೆ ತಿಂಡಿ ಅಂತ. ಸೊ ಯಾವ್ದ್ರಲ್ಲೂ ನಾನು ಕಡಿಮೆ ಇರ್ಲಿಲ್ಲ. ಆದ್ರೆ ಎಲ್ರು ನನ್ನ ನಾಮಿನೇಟ್ ಮಾಡ್ತಾರೆ, ಏನೋ ಒಂದು ಕಾರಣ ತಗೊಂಡು ನನ್ನ ನಾಮಿನೇಟ್ ಮಾಡ್ತಾರೆ. ಸೊ ಶಿಶಿರ್ ಅವರು ತುಂಬಾ ಒಳ್ಳೆ ಉತ್ತರ ಕೊಡ್ತಾರೆ. ಎಲ್ರು ಎಸ್ ಎಸ್ ಅಂತಾರೆ. ಆಗ ಶಿಶಿರ್ ಅವ್ರು ಎಸ್ ಅಂತ ಹೇಳ್ತಾರೆ. ಸುದೀಪ್ ಸರ್ ಕೇಳ್ತಾರೆ, ಯಾಕಪ್ಪ ಶಿಶಿರ್ ಹೆಸರು ಹೇಳಿದೆ ಎಸ್ ಅಂತ ಹೇಳಿದ್ರಿ ಅಂದ್ರೆ, ಹೌದು ಸರ್, ಎಷ್ಟೊಂದ್ಸಲ ಯಮುನಾ ಅವ್ರನ್ನ ನೋಡಿದಾಗ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಅವ್ರ ಎನರ್ಜಿನ ನೋಡಿದಾಗ, ಅವರ ಒಂದು ಉತ್ಸಾಹವನ್ನ ನೋಡಿದಾಗ ಗಂಡು ಮಗ ಆಗಿ ನನಗೆ ಅನ್ಸಿರೋದಿದೆ, ಏನಪ್ಪ 24 ಗಂಟೆ ಇವ್ರು ಈ ಎನರ್ಜಿನಲ್ಲಿ ಇರ್ತಾರೆ, 24 ಗಂಟೆ ಒಂದು ಸ್ಫೂರ್ತಿ, ಒಂದು ಉತ್ಸಾಹ, ಒಂದು ಕಳಕಳೆ ಆಗಿರ್ತಾರೆ ಇವರು ಅಂತ ನನಗೆ ಅನ್ಸಿದೆ. ಹೆಣ್ಮಕ್ಳಿಗಂತೂ 100% ಅನ್ಸಿದೆ ಸರ್. ಅವ್ರ ಏಜ್ಗೂ ಇವ್ರ ಏಜ್ಗೂ ಡಬಲ್ ದ ಏಜ್ ಇದ್ರೂನು ಎನರ್ಜಿನಲ್ಲೂ ಇವ್ರು ಡಬಲ್ ಇದ್ದಾರೆ ಅವ್ರಿಗಿಂತ ಅಂತ ಅವ್ರು ಹೇಳಿದ ಮಾತು ನಂಗೆ ತುಂಬಾ ಖುಷಿ ಆಗುತ್ತೆ. ಶಿಶಿರ್ ಅವ್ರು ಹೇಳಿದ ಮಾತಿದು. ಸೊ ಹಾಗಾಗಿ ಖಂಡಿತವಾಗಿಯೂ ಅದೆಲ್ರಿಗೂ ಇತ್ತು. ಎಲ್ಲಾ ಹೆಣ್ಣು ಚೈತ್ರ, ಹಂಸ ಇಬ್ಬರನ್ನ ಬಿಟ್ಟು ಎಲ್ಲಾ ಹೆಣ್ಮಕ್ಳು ನನ್ನ ನಾಮಿನೇಟ್ ಮಾಡ್ತಾರೆ.
ಮಾನ್ಸ ಅವರು ಇಲ್ಲ, ಮಾನ್ಸ, ಚೈತ್ರ, ಹಂಸ ಇವ್ರನ್ನ ಬಿಟ್ಟು ಇನ್ನೆಲ್ಲರೂ ನನ್ನ ಹೆಸರನ್ನು ತಗೊಳ್ತಾರೆ ನಾಮಿನೇಟ್ ಮಾಡೋದಕ್ಕೆ. ಸೊ ನೀವು ಹೇಳ್ದಾಗೆ ಅದೇ ಕಾರಣ ಇರ್ಬೋದು, ಇವ್ರು ನಾಳೆ ದಿನ ನಮ್ಗೆ ತುಂಬಾ ಘಟಾನುಘಟಿ ಸ್ಪರ್ಧೆ ಆಗ್ತಾರೆ, ಸೊ ಈಗ್ಲೇ ಓಡಿಸ್ಬಿಡೋಣ ಅಂತ ಸ್ಟ್ರಾಟಜಿಯಿಂದಲೇ ಓಡಿಸ್ಬಿಟ್ಟಿದ್ದಾರೆ. ಹೌದು, ನಂಗೆ ಅವಾಗ ಸ್ಟ್ರಾಟಜಿ ಪಟಜಿ ಅರ್ಥ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಒಂದು ಎಪಿಸೋಡ್ ನೋಡ್ಕೊಳ್ದೆ ಹೋದವಳಲ್ವಾ, ಸೊ ನಂಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಸುದೀಪ್ ಸರ್ ಹೇಳ್ತಾರೆ ನಾನು ಹೊರಗಡೆ ಬರೋ ಟೈಮಲ್ಲಿ, ನೀವ್ ಈ ಟೈಮಲ್ಲಿ ಇಲ್ಲಿದ್ದು ದುರದೃಷ್ಟ ಬಿಟ್ರೆ ನೀವು ಚೆನ್ನಾಗಿ ಆಡಿಲ್ಲ ಅಂತ ಖಂಡಿತವಾಗಿಯೂ ಅಂದ್ಕೊಳ್ಬೇಡಿ, ನೀವು ಸ್ಟ್ರಾಂಗ್ ಸ್ಪರ್ಧಿನೇ ಅಂತ ಪಾಪ ಒಳ್ಳೆ ಮಾತನ್ನ ಹೇಳ್ತಾರೆ ಅವರು. ಬಟ್ ಇಲ್ಲಿವರೆಗೂ ಇದ್ಬಿಟ್ಟಿದ್ದಿದ್ರೆ ನಿಜವಾಗ್ಲು ಎಲ್ಲರ ಮುಖವಾಡನು ಕಳಿಸ್ತಾ ಇದ್ದಿದ್ದಂತೂ ನಾನು ಗ್ಯಾರಂಟಿನೇ. ಪ್ರಬಲ ಸ್ಪರ್ಧಿಯಾಗಿ 100% ಬಿಡ್ತಾ ಇರ್ಲಿಲ್ಲ ನಾನು. ಅಂದ್ರೆ ಪ್ರತಿಯೊಂದನ್ನು ನಾನು ಈ ದುರ್ಬೀನ್ ಹಾಕಿ ಎತ್ತಿ ಹಿಡಿಯುವಂತ ಕ್ವಾಲಿಟಿ ನಂದು. ಇವಾಗ ನಾ ಹೇಳದ್ನಲ್ಲ, ಗೌತಮಿ ಅವರು ಬಾಯಿ ಬೀಗ ಹಾಕೊಂಡು ನಿಂತಿದ್ದು ನಾಡಗೀತೆ ಟೈಮಲ್ಲಿ ನಾನು ಅಲ್ಲಿ ಸುಮ್ಮನೆ ಇರ್ತಾ ಇರ್ಲಿಲ್ಲ, ಅದನ್ನ ಖಂಡಿತ ದೊಡ್ಡ ವಿಚಾರ ಮಾಡಿರ್ತಾ ಇದ್ದೆ. ಕನ್ನಡದಲ್ಲಿ ಯಾಕೆ ಓದಕ್ ಬರಲ್ಲ, ಓದಿ ಅಂತ ಹೇಳಿ ಹಿಡ್ಕೊಳ್ತಾ ಇದ್ದೆ. ಅಥವಾ ಮಂಜು ಅವರು ಎಲ್ಲರನ್ನು ಮಾನಸಿಕವಾಗಿ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದ್ರಲ್ವಾ, ನಾನು ಎದುರು ನಿಲ್ತಾ ಇದ್ದೆ. ಸೊ ಈ ಸಾಕಷ್ಟು ವಿಚಾರಗಳನ್ನ ನಾನು ಡೆಫಿನೆಟ್ ಆಗಿ ಬಾಯಿ ಮುಚ್ಕೊಂಡಂತೂ ಕೂರ್ತಾ ಇರ್ಲಿಲ್ಲ, ಅದನ್ನೆಲ್ಲ ದುರ್ಬೀನಲ್ಲಿ ಹಿಡಿದು ನೋಡಿ ಆಚೆ ತರ್ತಾ ಇದ್ದೆ. ಬಹುಶಃ ಮಹಿಳೆಯರಲ್ಲಿ ನೀವು, ಪುರುಷರಲ್ಲಿ ಜಗದೀಶ್ ಅವರು ಅನ್ಸುತ್ತೆ ಮೇ ಬಿ ನೇರವಾಗಿ ಮಾತಾಡ್ತಿರೋದು ಅಂತವ್ರು. ಅದ್ರ ಜೊತೆಗೆ ಈಗ ನೀವಿಬ್ರು ಎಲಿಮಿನೇಟ್ ಆದ್ಮೇಲೆ ರಜತ್ ಅವ್ರು ಬರ್ತಿದ್ದಾರೆ. ರಜತ್ ಅವ್ರು ಖುಷಿ ಆಗತ್ತೆ ನಂಗೆ. ಸೊ ಅದೇ ಒಂದು ನೇರ ನುಡಿನೇ ನಿಮಗಾಗಿರ್ಬೋದು ಜಗದೀಶ್ ಅವರಾಗಿರ್ಬೋದು ಹೊರಗಡೆ ಬರೋದಕ್ಕೆ ಕಾರಣ ಆಯ್ತಾ ಅಂತ. ಆಗಿದ್ರು ಏನಾಗುತ್ತೆ ಗೊತ್ತಾ, ನನ್ನ ಲೈಫಲ್ಲಿ ನಾನು ಹೇಗೆ ತಗೊಳ್ತೀನಿ ಅಂದ್ರೆ, ಫೈನ್, ನಾನು ಇರೋದೇ ಹಾಗೆ, ಏನ್ ಮಾಡ್ಲಿ. ಆ ಮನೆಯೊಳಗೆ ಸಸ್ಯನಾಗ್ಬೇಕು ಅಂದ್ಬಿಟ್ಟು ನಾನು ಡ್ರಾಮಾಗಳು ಮಾಡ್ಕೊಂಡು ಇದು ಮಾಡ್ಕೊಂಡು ಮುಖವಾಡಗಳು ಹಾಕೊಂಡು ಒಂದಿನ ಇರ್ಬೋದು 2 ದಿನ ಇರ್ಬೋದು. ಈಗ ಮುಖವಾಡ ಹಾಕೊಂಡವ್ರದ್ದು ರಜತ್ ಅವ್ರು ಕಳ್ಸಿದಾರ ಖಂಡಿತವಾಗ್ಲು ಅಲ್ವಾ, ಹೊರಗಡೆ ಒಂದಿನ ಬಂದೇ ಬರುತ್ತಾ. ಈಗ ನೀವು ನಾನು ಇಲ್ಲಿ ಕರ್ಸಿದೀರಾ, ನಿಮ್ ಮುಂದೆ ನಾಟಕೀಯವಾಗಿ ನಾನು 1-2 ಅವರ್ ಇದ್ಬಿಟ್ಟು ಹೋಗ್ಬೋದು. ನಾನು ನೀವು ಜೊತೆಗೆ 1 ವಾರ 10 ದಿವಸ 20 ದಿವಸ ಇದ್ರೆ ಎಲ್ಲ ನಿಮಗೆ ಗೊತ್ತಾಗೇ ಆಗತ್ತೆ. ಎಲ್ಲ ಹೊರಗಡೆ ಬಂದೇ ಬರುತ್ತೆ, ಯಾವತ್ತೋ ಒಂದಿನ ಹೊರಗಡೆ ಬಂದೇ ಬರ್ಬೇಕು. ಈಗ ಪಾಸಿಟಿವ್ ಅನ್ಕೊಂಡವ್ರದೆಲ್ಲ ಈಗ ಹೊರಗಡೆ ಬಂದಿಲ್ವಾ, ಎಲ್ಲೋದು ಬಂದೇ ಬಂದಿದೆ. ಎಲ್ಲೊಂದ್ ಕಡೆ ನನಗೆ ಪಾಸಿಟಿವಿಟಿ ಅಂತಿದ್ರೆ ಗೌತಮಿ ಅವ್ರಿಗೆ ಟಾಂಗ್ ಕೊಟ್ರ ಅಂತ. ಟಾಂಗ್ ಅಲ್ಲ, ಡೈರೆಕ್ಟ್ ಆಗಿ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಖಂಡಿತವಾಗಿ ಎಷ್ಟು ನೆಗೆಟಿವಿಟಿ ತೋರಿಸಿದ್ದಾರೆ ಅವರು. ಅಲ್ರಿ, ನೀವು ನಾಡಗೀತೆ ಹಾಡಿಲ್ಲ ಅಂದ್ರೆ ಅದಕ್ಕಿಂತ ನೆಗೆಟಿವಿಟಿ ಯಾವ್ದ್ರಿ ಬೇಕು ಅಲ್ವಾ. ಬಾಯಿಗೆ ಬೀಗ ಹಾಕೊಂಡು ನಾನು ಹಿಂಗ್ ನಾಡಗೀತೆ ಆಗುವಾಗ ಹಿಂಗ್ ನಿಂತಿದ್ದೀನಿ ಅಂದ್ರೆ ಅದಕ್ಕಿಂತ ನೆಗೆಟಿವಿಟಿ ಇನ್ ಏನ್ ಬೇಕು ನಿಮ್ಗೆ. ನಂಗೆ ಓದಕ್ ಬರಲ್ಲಪ್ಪ, ನೀನೇ ಓದ್ಬಿಡು, ಟಾಸ್ಕ್ ಅದು ಕನ್ನಡದಲ್ಲಿ ಇದೆ ಅಂದ್ರೆ ಅದಕ್ಕಿಂತ ನೆಗೆಟಿವಿಟಿ ಇನ್ ಯಾವ್ದಿದೆ ಅಲ್ವಾ. ಸೊ ಹಾಗಾಗಿ ಮುಖವಾಡ ಕಳಿಸಿ ಬಿತ್ತೋ, ಇವತ್ತೆಲ್ಲ ನಾಳೆ ಬಿದ್ದೇ ಬೀಳುತ್ತೆ. ನೀವೇನೇ ಹಾಕೊಂಡು ಹೇಗೆ ಇದ್ರೂನು ಕೂಡ ಅದು ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರುತ್ತೆ. ಸೊ ಆ ರೀತಿಯಾಗಿ ಇರಕ್ ಸಾಧ್ಯನೇ ಇಲ್ಲ. ಈಗ ಹೊರಗಡೆ ಬಂದಿರ್ಬೋದು ನಾನು, ನೋ ರಿಗ್ರೆಟ್ಸ್, ಖಂಡಿತವಾಗಿಯೂ ರಿಗ್ರೆಟ್ಸ್ ಎಲ್ಲ. ಇನ್ಫ್ಯಾಕ್ಟ್ ಏನ್ ಗೊತ್ತಾ, ಆ ಮನೆಯಿಂದ ಹೊರಗಡೆ ಬಂದು ಕಾರಲ್ಲಿ ಕೂತ್ಕೊಳ್ಳೋದು ಅಷ್ಟರಲ್ಲೇ ನಂದಾಗ್ಲೇ ನೆಕ್ಸ್ಟ್ ಏನ್ ಪ್ಲಾನ್ ಶುರುವಾಗಿತ್ತು. ನೀವು ನೋಡಿರ್ಬೋದು, ನಾನೆಲ್ಲೋ ಅಳೋದು ಕರೆಯೋದು, ಅಯ್ಯೋ ಹೋಗ್ತಾ ಇದೀನ, 1 ಸೆಕೆಂಡ್ಗೂ ಮಾಡಿಲ್ಲ ನಾನು. ಒಂದು ಬೇಜಾರ್ ಏನಾಯ್ತು ಅಂದ್ರೆ, ನನಗಿಂತ ವೀಕ್ ಆಗಿರೋರು ಮಿನಿಮಮ್ 10 ಜನ ಇದಾರಲ್ಲಿ, ಅವ್ರನ್ನೆಲ್ಲ ಬಿಟ್ಟು ನಾನು ಹೋಗ್ಬೇಕಾ, ನಾನು ಹೋಗ್ತಾ ಇದ್ದೀನ ಅಂತ ಗೊಂದಲಗಳು ಆಶ್ಚರ್ಯಗಳು ಉಂಟಾಯ್ತೆ ಹೊರತು ಅಳೋದು ಪಳೋದು ಬೇಜಾರ್ ಮಾಡ್ಕೊಳ್ಳೋದು, ಯಾಕಂದ್ರೆ ಹೊರಗಡೆ ಬಂದ್ರೆ ಮಾಡೋದ್ ನನಗೆ 1000 ಕೆಲಸ ಇತ್ತು. ಸೊ ಹಾಗಾಗಿ ಆ ತರ ಬೇಜಾರ್ ನನಗೆ ಸತ್ಯವಾಗ್ಲೂ ಆಗ್ಲಿಲ್ಲ. ಬಟ್ ಗೊಂದಲ ಖಂಡಿತವಾಗಿ ಉಂಟಾಯ್ತು. ನನಗಿಂತ 1 ವಾರ ಪೂರ್ತಿ ಬಾಯಿನೇ ಬಿಚ್ಚದೇ ಇರೋರು, ಮೂಲೆಯಲ್ಲಿ ಕೂತಿದ್ದವರು, ಗಾಬರಿಯಾಗಿ ಕೂತಿದ್ದವರು, ಹೆದರ್ಕೊಂಡು ಕೂತಿದ್ದವ್ರು ಅಷ್ಟು ಜನ ಇದಾರೆ. ಅವ್ರನ್ನೆಲ್ಲ ಬಿಟ್ಟು ನಾನು ಹೊರಗಡೆ ಬರ್ಬೇಕಾಯ್ತಾ, ಆ ಗೊಂದಲ ಇತ್ತು ಅಷ್ಟೇ. ಬಿಟ್ರೆ ಈಗ್ಲೂ ಅದೊಂದೇ ಗೊಂದಲ ಇರೋದು. ಬಿಟ್ರೆ ಒಂದು ತೊಟ್ಟು ಕಣ್ಣೀರು ಸಹ ಹಾಕ್ಲಿಲ್ಲ, ನಾನು ಬೇಜಾರು ಕೂಡ ಮಾಡ್ಕೊಂಡಿಲ್ಲ, ನೀವೇ ನೋಡಿದೀರಾ. ಸೊ ಹಾಗಾಗಿ ನಾನು ಕ್ವಶನ್ ಕೇಳೋದಕ್ಕಿಂತ ಮುಂಚೆನೆ ಆನ್ಸರ್ ಸಿಕ್ಬಿಡ್ತು ನನಗೆ. ನೆಕ್ಸ್ಟ್ ಕ್ವಶನ್ ಇದ್ದಿದ್ದೇನಂತಂದ್ರೆ, ಕೇಪಬಿಲಿಟಿ ಇದ್ರೂ ಕೂಡ ನೀವು ಬಿಗ್ ಬಾಸ್ ನಿಂದ ಲೈಕ್ ಎಲಿಮಿನೇಟ್ ಆಗಿದ್ದು ಬೇಜಾರ್ ಇದೆಯಾ ಅಂತ ಕೇಳೋಣ ಅಂತಿದೆ. ಅದಕ್ಕಿಂತ ಮುಂಚೆನೆ ನೀವು ಆನ್ಸರ್ ಮಾಡ್ಬಿಟ್ರಿ. ಇಲ್ಲ, ಖಂಡಿತ ಬೇಜಾರಿಲ್ಲ ನನ್ಗೆ, ಒಂದು ಕ್ಷಣಕ್ಕೂ ಬೇಜಾರಿಲ್ಲ. ಗೊಂದಲ ಇತ್ತು, ಎಸ್. ಎಷ್ಟೊಂದ್ ಜನ ಇದಾರೆ ಏನೂ ಮಾಡದೇ ಇರೋರು, ಯಾರ್ದೋ ನೆರಳಲ್ಲಿ ಬದುಕ್ತಾ ಇರೋರು. ಮೊದಲನೇ ದಿನದಿಂದ ಇವತ್ತಿನವರೆಗೂ ಬೇರೆಯವರ ನೆರಳಿನಲ್ಲಿ ಬದುಕೊಂಡು ಬರ್ತಾ ಇರೋರು 12 ವಾರ ಕಂಪ್ಲೀಟ್ ಮಾಡಿದ್ರು. ಅಂತದ್ರಲ್ಲಿ ನಾನು ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಆಗಿ ಇದ್ದಂಥವಳು 1 ವಾರಕ್ಕೆ ಬಂದಿದ್ದೀನಿ ಅಂದ್ರೆ ಅಲ್ಲೇ ವಾಸ್ತವವಾಗಿ ಕಾಣಿಸ್ತಾ ಇದೆ ನಿಮ್ಗೆ. ಆ ಗೊಂದಲ ಇದೆ ಹೊರತು ನನಗೆ ಬೇಜಾರಂತೂ ಖಂಡಿತವಾಗಿಯೂ ಇಲ್ಲ ಮಂಜುನಾಥ್ ಅವರೇ. ಇನ್ಫ್ಯಾಕ್ಟ್ ಹೊರಗಡೆ ಬಂದ್ಮೇಲೆ ನನಗೆ ಮಾಡುವಂತ ಸಾಕಷ್ಟು ಕೆಲಸಗಳು, ಅಯ್ಯೋ ಇದೆಲ್ಲ ತಪ್ಪು ಹೋಗ್ತಾ ಇತ್ತಲ್ಲ ಅಂತಾನೆ ಅನ್ಸಿದೆ ಆಕ್ಚುಲಿ. ಆದ್ರೆ ಹೇಳ್ದಾಗೆ ನಾನು ಪ್ರೇಮ್ ಸರ್ ಅವರ ಸಿನಿಮಾನೇ ಆಗಿರ್ಬೋದು, ಪ್ಯಾನ್ ಇಂಡಿಯಾ ಮೂವಿ, ತುಂಬಾ ಒಳ್ಳೆ ಪಾತ್ರವನ್ನ ಕೊಟ್ಟಿದ್ದಾರೆ ಪ್ರೇಮ್ ಸರ್. ನಾನು ಅಲ್ಲಿ ಸರ್ ಮುಂದೆ ಅದೇ ಅಂದೆ, ಅಯ್ಯೋ ಇದೇ ಕಾರಣಕ್ಕೆ ನಾನು ಬಿಗ್ ಬಾಸ್ ಇಂದ ಹೊರಗಡೆ ಬಂದೇನೋ, ಇದು ಮಿಸ್ ಆಗ್ಬಿಡ್ತಿತ್ತಲ್ಲ ಅಂತ. ಸೊ ಹಾಗಾಗಿ ನೋಡಿ, ಸಾಧನೆ ಮಾಡೋರ್ಗೆ, ತುಂಬಾ ಅಂಶಗಳು ಇರೋ ಅಂಥವ್ರಿಗೆ ಯಾವ ವೇದಿಕೆನೂ ಚಿಕ್ಕದಲ್ಲ, ಯಾವ ವೇದಿಕೆನೂ ದೊಡ್ಡದಲ್ಲ.
ಇದರಿಂದನೇ ನಾನು ಉದ್ಧಾರ ಆಗ್ತೀನಿ ಅನ್ನೋ ವೇದಿಕೆಗಳು ಯಾವ್ದು ಇಲ್ಲ. ಇದನ್ ಮಾಡಿದ್ರೆ ನಾನು ಬೀಳ್ತೀನಿ ಅನ್ನೋ ವೇದಿಕೆನೂ ಯಾವ್ದು ಇಲ್ಲ. ಸೊ ಹಾಗಾಗಿ ನಾನು ಒಂದು ಕ್ಷಣಕ್ಕೂ ಅಯ್ಯೋ ಅಂತ ನನ್ಗೆಲ್ಲೂ ಅನ್ನಿಸ್ಲಿಲ್ಲ. ಈಗ ತಾನೇ ಹೇಳ್ತಾ ಇದ್ರಿ KD ಸಿನಿಮಾ ಬಗ್ಗೆ. ಸೊ ಮೊನ್ನೆ ಅಷ್ಟೇ ಶಿವ ಶಿವ ಸಾಂಗ್ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲಿ ನೋಡಿದ್ರು ಅದೇ ಗುಂಗಲ್ಲೇ ಇದ್ದಾರೆ. ಅದು ತುಂಬಾ ಚೆನ್ನಾಗಿ ಜನರಿಗೆ ರೀಚ್ ಆಗ್ತಿದೆ. ಬಿಕಾಸ್ ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಕನ್ನಡದ ಜಾನಪದ ಗೀತೆಯನ್ನ ತಗೊಂಡಿರೋದ್ರಿಂದ. ಸೊ ನೀವು ಹಳ್ಳಿ ಸೊಗಡನ್ನ ನೋಡಿದ್ರ, ಸಿಟಿ ಲೈಫ್ ನೋಡಿದ್ರ, ಫಾರಿನ್ ಲೈಫ್ ನೋಡಿದ್ರ. ಸೊ KD ಸಿನಿಮಾದ ಬಗ್ಗೆ, ಈ ಸಾಂಗ್ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಪ್ರೇಮ್ ಸರ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ಕೆಲಸ ಯಾವತ್ತೂ ಮಾಡಿರ್ಲಿಲ್ಲ. ನಮ್ ತಾಯಿಯವ್ರಿಗೆ ಪ್ರೇಮ್ ಸರ್ ಅಂದ್ರೆ ಬಹಳ ಇಷ್ಟ. ಯಾಕೆ ಅಂತಂದ್ರೆ ಪ್ರೇಮ್ ಸರ್ ಮಾತಾಡೋ ರೀತಿಯಿಂದ ನೋಡು ಇವ್ರು ಇಷ್ಟು ದೊಡ್ಡ ನಿರ್ದೇಶಕರಾದ್ರು ನಮ್ ತರನೇ ಮಾತಾಡ್ತಾರೆ ಅಂತ ನಮ್ ತಾಯಿಗ್ ಬಹಳ ಖುಷಿ ಇತ್ತು. ಪ್ರೇಮ್ ಸರ್ ಅಂದ್ರೆ ಒಂದು ಭಾಷಣ ಬದಲಾಯಿಸ್ಕೊಳ್ಳೋದು ಎಷ್ಟೊತ್ತು, ಒಂದಿನ 2 ದಿನದಲ್ಲಿ ನೀವು ಹಾ ಹೂ ಹೂ ಅಂತ ಮಾತಾಡ್ಕೊಂಡು ಹೋಗ್ಬೋದು. ನೋಡಿ ಇವ್ರು ಇಷ್ಟೆಲ್ಲ ಅಚೀವ್ ಮಾಡಿದ್ರು ಏನ್ ಚೆನ್ನಾಗಿ ನಮ್ಮಂಗೆ ಮಾತಾಡ್ತಾರೆ ಅಂತ ನಮ್ಮ ತಾಯಿಗೆ. ಸೊ ಹಾಗ ಅಷ್ಟೇ ಗೊತ್ತಿತ್ತು ನನಗೆ ಪ್ರೇಮ್ ಸರ್ ಬಗ್ಗೆ. ಆದ್ರೆ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿ ಒಂದು ಸಿನಿಮಾದಲ್ಲಿ ಪ್ರೇಮ್ ಸರ್ ಜೊತೆ ಕೆಲಸ ಮಾಡಿದಾಗ ಅವರ ವ್ಯಕ್ತಿತ್ವ ನನಗೆ ಗೊತ್ತಾಯ್ತು. ಅಷ್ಟ ದೊಡ್ಡ ವ್ಯಕ್ತಿ. ಇವತ್ತು ಪ್ರೇಮ್ ಸರ್ಗೆ ಎಂಥ ಒಂದು ಸ್ಥಾನ ಇದೆ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಎಲ್ರಿಗೂ ಗೊತ್ತಿದೆ. ಹೌದು, ಎಷ್ಟು ಸರಳವಾಗಿರ್ತಾರೆ ಅಂದ್ರೆ. ಆಮೇಲೆ ಕೆಲಸದ ವಿಚಾರದಲ್ಲಿ ರಾಕ್ಷಸ. ಹಸಿವಾಗಲ್ಲ, ಬಾಯಾರಿಕೆ ಆಗಲ್ಲ, ಅವ್ರಿಗೆ ಟೀ ಬೇಕು, ನೀರ್ ಬೇಕು, ಊಟ ಬೇಕು, ನಿದ್ದೆ ಬೇಕು, ಏನೂ ಇಲ್ಲ. ಕೆಲಸ ಅಂದ್ರೆ ಆ ಕೆಲಸ ನೋಡಿ. ಆ ಪ್ಯಾಷನ್ ಇರೋರೆ ಒಂದು ಕ್ಷೇತ್ರದಲ್ಲಿ ಆ ಮಟ್ಟಕ್ಕೆ ಹೋಗೋದಕ್ ಸಾಧ್ಯ. ಇವಾಗ ಕ್ರಿಕೆಟ್ ಬಂತು ಅಂತಂದ್ರೆ ಹೇಗೆ ನಾವು ವಿರಾಟ್ ಕೊಹ್ಲಿ ಅವರು, ರಾಹುಲ್ ದ್ರಾವಿಡ್ ಅವರು, ಸಚಿನ್ ತೆಂಡೂಲ್ಕರ್ ಅಂತೀವೋ, ಆ ಕ್ರೇಜ್ ಇರೋರ್ಗೆ, ಆ ಒಂದು ಏನಂತಾರೆ ಆ ಬೆಂಕಿ ಇರೋರ್ಗೆನೆ ಸಾಧ್ಯ. ಅದನ್ನ ಪ್ರೇಮ್ ಸರ್ ಅಲ್ಲಿ ನಾನು ನೋಡ್ದೆ. ಬೆಳಿಗ್ಗೆ 6:45 ಸೆಟ್ಗೆ 6 ಗಂಟೆಗೆಲ್ಲ ಸೆಟ್ ರೆಡಿ ಆಗಿ ಹೋಗ್ಬಿಟ್ಟಿರುತ್ತೆ. 6:45 ಸೆಟ್ ರೆಡಿ. ನಾನು ಮೊದಲನೇ ದಿನ 7:15 ಹೋದೆ. ಎಲ್ಲ ರೆಡಿ ಆಗ್ಬಿಟ್ಟು ಡ್ರೆಸ್ ಮಾಡ್ಕೊಂಡು 7:15 ಹೋದೆ. ನನ್ನ ಪ್ರಕಾರ ಏನು, 7 ಗಂಟೆಗೆ ಶೂಟಿಂಗ್ ಶುರು ಅಂತಾರೆ, 8 ಗಂಟೆಗೆ ಡೈರೆಕ್ಟರ್ ಬರ್ತಾರೆ. 8:15, 8, 9 ದೊಡ್ಡ ಬಡ್ಜೆಟ್, ದೊಡ್ಡ ತರಾ ಬಳಗ ಇರುವಂತ ಶೂಟಿಂಗ್ ಯಾವ್ದು 9, 9:30 ಕಡಿಮೆ ಶುರುವಾಗಲ್ಲ. ನಾನೇ ಫಸ್ಟ್ ಅನ್ಕೊಂಡು 7:15ಗೆ ಹೋದೆ ಫುಲ್ ರೆಡಿಯಾಗಿ. ಆಗ್ಲೇ ಪ್ರೇಮ್ ಸರ್ ಬಂದು ಎಲ್ಲ ರೆಡಿಯಾಗಿ ಹೋಗಿದೆ. ಫಸ್ಟ್ ಶಾಟ್ ಆಗೇ ಬಿಟ್ಟಿದೆ. ಫಸ್ಟ್ ಶಾಟ್ ಆಗಿದೆ, ನೆಕ್ಸ್ಟ್ ಶಾಟ್ ನ ಕಂಪೋಸ್ ಮಾಡ್ತಾ ಇದ್ದಾರೆ. ನಾನು ರಾಮ ನಾಚಿಕೆ ಆಗೋಯ್ತು ನನ್ಗೆ. ನನ್ಗೆ ಅಭ್ಯಾಸ ಏನು ಅಂತಂದ್ರೆ ಶೂಟಿಂಗ್ ಶುರುವಾಗಕ್ ಮುಂಚೆ ಹೋಗಿ ನಿರ್ದೇಶಕರಿಗೆ ನಮಸ್ಕಾರ ಸರ್ ಅಂತ ಹೇಳಿ ಬರುವಂತದ್ದು. ನೆಕ್ಸ್ಟ್ ಡೇ ಬೇಗನೆ 5:15ಗೆ ರೆಡಿ ಆಗಕ್ಕೆ ಶುರು ಮಾಡಿ 6:45ಗೆ ಹೋಗ್ಬಿಟ್ಟೆ. ಪ್ರೇಮ್ ಸರ್ ಬರಕ್ ಮುಂಚೆ ನಾನು ಹೋಗಿ ಸೆಟ್ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ನಾನು ಫಸ್ಟ್ ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಂತ. 6:45ಗೆ ಹಾಜಿರಲ್ಲಿ ಅವ್ರು ಯಾವ ಎನರ್ಜಿಲಿ ಇರ್ತಾರೆ ಅಂದ್ರೆ, ಈಗ ಯಾವ್ದೋ ಒಂದು ಹೇಳ್ಬಿಟ್ಟು ಹಾಗ್ ಮಾಡಿ ಹೀಗ್ ಮಾಡಿ ಅಲ್ಲ, ಅಲ್ಲೇನೋ ಒಂದು ಪೇಂಟಿಂಗ್ ಸರಿಯಾಗಿರಲ್ವಾ, ಇವ್ರೆ ಹೋಗ್ತಾರೆ ಪೇಂಟ್ ತಗೋತಾರಲ್ಲ, ಹಾಕ್ತಾರೆ ಮಾಡ್ತಾರೆ. ಆ ರೀತಿ ತುಂಬಾ ಎನರ್ಜೆಟಿಕ್ ಒಂದು ನಿರ್ದೇಶಕರು. ಆಮೇಲೆ ಇನ್ನೊಂದು ಅವ್ರ ಗುಣ ನನ್ಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಈಗ ಒಂದು ಶಾರ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅವರ ಕಲಾವಿದರ ಹತ್ರ ಹೋಗಿ ನಿಮಗ್ ಬರೀ ಅದೊಂದು ಶಾರ್ಟ್ದು ಅಷ್ಟೇ ಹೇಳ್ಬಿಟ್ಟು ಹೋಗಲ್ಲ ಅವರು. ಇದ್ರ ಹಿಂದೆ ಏನು, ಇದ್ರ ಮುಂದೆ ಏನು, ಇದನ್ನ ಅವ್ರು ನೆಕ್ಸ್ಟ್ ಏನು, ಹೇಗೆ ಇದನ್ನ ಡೆವಲಪ್ ಮಾಡ್ತಾರೆ, ಇದನ್ನ ಹೇಗೆ ಇಂಪ್ರೊವೈಸ್ ಮಾಡ್ತಾರೆ, ಇದು ಈ ರೀತಿಯಾಗಿ ಬಂದ್ರೆ ಅದರಿಂದ ನೆಕ್ಸ್ಟ್ ಗೆ ಹೇಗೆ ಅದು ಇಂಪ್ಯಾಕ್ಟ್ ಆಗುತ್ತೆ, ಇದೆಲ್ಲದನ್ನು ವರ್ಣಿಸ್ತಾರೆ ಗೊತ್ತಾ ಅವರು. ಬೇಜಾರ್ ಮಾಡ್ಕೊಳ್ದೆ. ಅವ್ರು ಅನ್ಕೋಬಹುದು ಈಗ ನಾವೆಲ್ಲ ಏನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಪ್ಪ, ಇವ್ರಿಗೆಲ್ಲ ಏನ್ ಡೀಟೇಲ್ ಹೇಳೋದು ಅಂದ್ಕೊಂಡು, ನೋಡಮ್ಮ ನಿಮ್ ಡೈಲಾಗ್ ಇದು ಹೇಳಿ ಇದ್ ಮಾಡಿ ಅಂದ್ಬಿಟ್ಟು ಹೋಗ್ಬಿಡ್ಬೋದು ಅವರು. ಪ್ರೇಮ್ ಸರ್ ಹಾಗಲ್ಲ. ಪ್ರತಿಯೊಬ್ಬರಿಗೂ ಬಹಳ ತಾಳ್ಮೆಯಿಂದ ಎಲ್ಲದನ್ನು ಹೇಳ್ತಾರೆ. ಈ ರೀತಿ ಆಗುತ್ತೆ, ಇದು ಇದಾಗುತ್ತೆ, ಇದು ಹೀಗಾಗುತ್ತೆ, ಇದು ಈ ಹಾಡನ್ನ ಇಷ್ಟು ಜನ ಸಿಂಗರ್ಸ್ ಹಾಡ್ತಾ ಇದಾರೆ, ಈ ಇನ್ಸ್ಟ್ರೂಮೆಂಟ್ಸ್ ಇದೆ, ಎಲ್ಲದನ್ನು ನಮ್ಗೆ ವರ್ಣಿಸ್ತಾರೆ. ಅವಾಗ ಏನಾಗುತ್ತೆ, ನಿಮ್ಗೊಂದು ಸ್ಫೂರ್ತಿ ಬರುತ್ತೆ ಆಕ್ಟ್ ಮಾಡೋದಕ್ಕೆ. ಅಯ್ಯೋ ನಂದು ಇಷ್ಟೇ ಚಿಕ್ಕ ಪಾತ್ರನ ಅಂತ ಯಾರಿಗೂ ಅನ್ಸಲ್ಲ. ಓ ನನ್ನಿಂದ ಇದೊಂದು ಇಷ್ಟ ಆಗತ್ತೆ, ಅದಾಗತ್ತೆ. ತುಂಬಾ ಉತ್ತಮವಾದ ಪಾತ್ರವನ್ನು ಕೂಡ ಕೊಟ್ಟಿದ್ದಾರೆ ಅವರು. ಆಮೇಲೆ ತುಂಬಾ ಉತ್ತೇಜಿಸ್ತಾರೆ ನಿಮ್ಮನ್ನ. ಸೆಟ್ ಅಲ್ಲಿ ನಿಮ್ಮ ಬೆಸ್ಟ್ ಹೊರಗಡೆ ಬರೋದಕ್ಕೆ ನಿಮ್ಗೆ ಆ ಒಂದು ಉತ್ತೇಜನವನ್ನ ಕೊಡ್ತಾರೆ. ಆಮೇಲೆ ಊಟ ತಿಂಡಿಗೆ ನಮ್ ಜೊತೆನೆ ಬಂದು ಕೂತ್ಕೋತಾರೆ. ಅವ್ರೇನ್ ಕ್ಯಾರವನ್ ಒಳಗೆ ಒಬ್ಬರೇ ಹೋಗಿ ಕೂತ್ಕೊಂಡು ಸ್ಪೆಷಲ್ ಊಟ, ಓಹೋ ಅವ್ರು ತಿನ್ನೋದು ಇಷ್ಟಿಷ್ಟೇ, ವೆಜಿಟೇರಿಯನ್ ಅವರು ಇಷ್ಟಿಷ್ಟೇ ತಿನ್ನೋದಾದ್ರೂನು ಇವ್ರಿಗೆ ಅದನ್ನ ಬಡಿಸಿ ಇವ್ರು ಏನೋ ಇಷ್ಟಪಟ್ಟು ತಿಂತಾ ಇದಾರೆ, ನೋಡಿ ಈ ಮಗು ಅದನ್ನ ಇಷ್ಟಪಡ್ತು, ಅವ್ರಿಗೆ ಅದನ್ನ ಹಾಕಿ ನೋಡಿ, ಇವ್ರಿಗೆ ಇದಿಷ್ಟ, ಎಲ್ಲರೂ ನೋಡ್ಕೋತಾರೆ ಗೊತ್ತಾ. ಎಲ್ಲರೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರ ವ್ಯಕ್ತಿತ್ವ ಬಹಳ ಇಷ್ಟ ಆಯ್ತು ಮಂಜು ಅವರೇ. ತುಂಬಾ ಇಷ್ಟವಾದಂತ ಒಬ್ರು ನಿರ್ದೇಶಕರು ಅಂತ ನಾನು ಹೇಳ್ಬೇಕು. ಈ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಿದೆ ನನ್ಗೆ ಪ್ರೇಮ್ ಸರ್ ಜೊತೆ ಕೆಲಸ ಮಾಡಿದ್ದು, ಈ ಜಾನಪದ ಸಂಗೀತ ನೀವು ಏನು ಹೇಳಿದ್ರಿ, ಅವ್ರು ಅದನ್ನ ಅಲ್ಲಿಗೆ ತಂದಿರೋದ್ರಲ್ಲಿ ಐ ಆಮ್ ನಾಟ್ ಸರ್ಪ್ರೈಸ್ಡ್. ಅದು ಅತಿಶಯ ಅಲ್ವೇ ಅಲ್ಲ. ಯಾಕಂತಂದ್ರೆ ಪ್ರೇಮ್ ಸರ್ ಇವತ್ತು ಗದ್ದೆಲಿ ಆರೋಡಿಯೋ ಅಂತವ್ರು.
ಹೌದು. ಆರುಳ್ತಾರೆ, ದನ ಕರುಗಳ ಮೈ ತೊಳಿತಾರೆ, ಅವರೇ ನಿಂತ್ಕೊಂಡು ಕಾಯಿ ಕೆಡುತ್ತಾರೆ, ಕಾಯಿ ಸುಲಿತಾರೆ, ಎಲ್ಲಾನು ಮಾಡೋ ಅಂತಹ ವ್ಯಕ್ತಿ ಪ್ರೇಮ್ ಸರ್. ನಾನಿವತ್ತು ದೊಡ್ಡ ನಿರ್ದೇಶಕನಾಗಿದ್ದೀನಿ ಅಂತ ಹೇಳಿ ಅವ್ರ ಬೇರನ್ನ ಅವ್ರ ಮಣ್ಣನ್ನ ಮರ್ತಿಲ್ಲ. ಅವರು ಇನ್ನೂ ಹಳ್ಳಿಗೆ ಹೋಗ್ತಾರೆ, ಇನ್ನೂ ಅವ್ರ ಜಮೀನ್ ಇಟ್ಕೊಂಡಿದ್ದಾರೆ, ಅಲ್ಲೂ ಕೆಲಸ ಮಾಡ್ತಾರೆ, ಚಡ್ಡಿ ಹಾಕೊಂಡು. ಇವತ್ತು ಅಲ್ಲೇನೆ ಅವರು ರೈತರು. ಆಕ್ಚುಲಿ ನಿರ್ದೇಶಕರಿಗಿಂತ ಮುಂಚೆ ಅವರು ರೈತರು ಅನ್ನೋದನ್ನ ಜೊತೆಗೆ ಇಟ್ಕೊಂಡಿದ್ದಾರೆ ಅವರು. ಹಾಗಾಗಿ ಈ ಜಾನಪದ ಸಂಗೀತವನ್ನ ಏನ್ ತಂದಿದ್ದಾರೆ ಅವರು, ಅದು ಅತಿಶಯ ಅಲ್ವೇ ಅಲ್ಲ. ಅವ್ರಿಗಿರೋ ಗುಣಕ್ಕೆ, ಅವ್ರು ಮಾಡಿದ ಕೆಲಸದಲ್ಲಿ ತುಂಬಾ ಸಂತೋಷ ಆಗುತ್ತೆ ನಿಜವಾಗ್ಲೂ. ಆ ಒಂದು ಸೊಗಡೆ ಏನಿರುತ್ತಲ್ವಾ, ಅವ್ರು ಅದನ್ನ ಅಲ್ಲಿ 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 ತರ್ತಾ ಇರ್ತಾರೆ. ಅವ್ರ ನಿರ್ದೇಶನದಲ್ಲೇ ನೋಡಿ ಅದು ಕಾಣಿಸ್ತಿರುತ್ತೆ. ನಮ್ಮ ಶಾಸ್ತ್ರೀಯತೆ, ನಮ್ಮ ಭಾರತೀಯತನ, ನಮ್ಮ ರೈತರದು, ನಮ್ಮ ಜಾನಪದ, ನಮ್ಮ ಸೊಗಡು, ಅದು ಅವರ ಕೆಲಸದಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಆ ಒಂದು ಪ್ರಾಜೆಕ್ಟ್ ಅಲ್ಲಿ, ಆ ಒಂದು ಸಿನಿಮಾದಲ್ಲಿ ಮಾಡದೆ ಅನ್ನೋ ಒಂದು ತೃಪ್ತಿ ನನಗೆ ಎಷ್ಟು ಮಟ್ಟಿಗೆ ಇದೆ ಅಂತ ಅಂದ್ರೆ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್. ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ರೆ, ಆದ್ರೆ ಪಾತ್ರದ ಹೆಸರು ಮಾತ್ರ ಹೇಳಿಲ್ಲ ಮೇಡಮ್. ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ರ ಪಾಪ ಅವ್ರು ಹೇಳಿಲ್ಲ. ಆದ್ರೂ ಇದೊಂದು ಅಭ್ಯಾಸ ನಾನು ಇಟ್ಕೊಂಡಿದೀನಿ. ಯಾವ್ದೇ ಒಂದು ಪ್ರಾಜೆಕ್ಟ್ ಹೊರಗಡೆ ಬರೋವರೆಗೂ, ಅಥವಾ ಈಗ ಅವ್ರ ಟ್ರೇಲರ್ ಅಲ್ಲಿ ನನ್ನನ್ನು ತೋರಿಸ್ಲಿ, ಆಮೇಲೆ ನಾನು ಬೇಕಾದ್ರೆ ಮಾತಾಡಬಹುದು. ಸೊ ಹಾಗಾಗಿ ನಾನು ಎಲ್ಲೋ ಫೋಟೋನಾಗ್ಲಿ, ನನ್ನ ಹೇಗಿದ್ದೀನಿ ನನ್ನ ಅದ್ರಲ್ಲಿ ಅದೇನು ಎಲ್ಲೂ ಇದುವರೆಗೂ ಹಾಕಿಲ್ಲ. ಪ್ರೇಮ್ ಸರ್ ಜೊತೆಗೆ ಒಂದ್ ಫೋಟೋ ಹಾಕೊಂಡಿದ್ದೆ ಅದ್ರಲ್ಲಿ, ಬಟ್ ಆ ಕಾಸ್ಟ್ಯೂಮ್ ಅಲ್ಲಿ ಇರ್ಲಿಲ್ಲ ನಾನು. ಹಾಗಾಗಿ ಆ ಹೆಸರು ಆಕ್ಚುಲಿ ಹೆಸರು ನನಗೆ ಮರ್ತೋಗಿದೆ. ಹೆಸರು ಯಾರು ಹಿಡಿದು ಕರೆಯಲ್ಲ. ಎಸ್, ಹೌದು, ರವಿಶಂಕರ್ ಅವ್ರ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಬಟ್ ತುಂಬಾ ಒಂದು ತೂಕವಾದ ಪಾತ್ರವನ್ನ ಕೊಟ್ಟಿದ್ದಾರೆ. ಒಂದು ಹೆಣ್ಣಿನ ಸ್ಥಾನಮಾನ ಒಂದು ಸಂಸಾರದಲ್ಲಿ, ಗಂಡು ಏನೇ ಒಂದು ಅಚೀವ್ ಮಾಡಿ ಎಷ್ಟೇ ದೊಡ್ಡ ತನಕ ಹೋಗಿದ್ರು, ಒಂದು ಭಾರತೀಯ ನಾರಿಗೆ ಒಂದು ಗತ್ತು ಇರುತ್ತೆ ನೋಡಿ ಸಂಸಾರದಲ್ಲಿ. ಅದನ್ನ ಪ್ರೇಮ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದ್ರೆ, ಅವಳು ಎಷ್ಟು ಸಂಯಮದಿಂದ, ತಾಳ್ಮೆಯಿಂದ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾಳೋ, ಸಮಯ ಬಂದಾಗ ಅಷ್ಟೇ ಒಂದು ದೃಢ ಸಂಕಲ್ಪ, ದೃಢ ನಿರ್ಧಾರವನ್ನ ತಗೊಳ್ಳುವಂತ ಕೆಪಾಸಿಟಿ ನಮ್ಮ ಭಾರತೀಯ ನಾರಿಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಪ್ರೇಮ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಪಾತ್ರ ನನಗೆ ತುಂಬಾನೇ ಸಂತೋಷ ಕೊಡ್ತು ಮಂಜು ಅವರೇ. ಸಂತೋಷ ಜೊತೆಗೆ ಎಲ್ಲ ಒಂದ್ ಕಡೆ ನಿಮ್ಗೆ ಹೇಳ್ ಮಾಡಿಸ್ದಂಗ್ ಇದೆಯಾ ಅಂತ. ಎಸ್, ಅದು ಖುಷಿ ಆಯ್ತು ನನ್ಗೆ. ಯಾಕಂದ್ರೆ ನಿಮ್ಮ ಒಂದು ಲೈಫ್ ಜರ್ನಿಯನ್ನ ನನಗೆ ಕೇಳ್ತಾ ಬಂದ್ಮೇಲೆ ಖಂಡಿತವಾಗ್ಲೂ ಅದ್ ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಸೂಟೇಬಲ್ ಅನ್ಸಲ್ಲ ಅನ್ಸುತ್ತೆ. ಹಾಗಾಗಿ ಥ್ಯಾಂಕ್ ಯು. ದೊಡ್ಡ ಮಾತಿದು, ದೊಡ್ಡ ಆಶೀರ್ವಾದ. ಥ್ಯಾಂಕ್ ಯು. ಆಶೀರ್ವಾದ ಮಾಡಕ್ ದೊಡ್ಡವನೆಲ್ಲ ಬಿಡು. ಅಲ್ಲ, ಹಾಗಲ್ಲ, ಒಂದು ಅಭಿಮಾನದಿಂದ ಹೇಳೋ ಮಾತಿರುತ್ತಲ್ಲ, ಅದು ಕಲಾವಿದರಿಗೆ ಆಶೀರ್ವಾದ. ಅಲ್ಲ, ಇರೋದನ್ನೇ ನಾನು ಹೇಳಿದೆ, ಅಭಿಮಾನದಿಂದ ಅನ್ನೋದಕ್ಕಿಂತ ರಿಯಾಲಿಟಿ ನಾನು ಹೇಳಿದೆ ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಹಿಡಿದು, ಸಮಯಕ್ಕೆ ಬೆಲೆ ಕೊಡೋದ್ರಿಂದ ಹಿಡಿದು, ಸಂಸಾರ ನಡೆಸೋದ್ರಿಂದ ಹಿಡಿದು, ಅದನ್ನ ಮತ್ತೆ ಆ ಒಂದ್ ಏನೋ ಪ್ರಾಬ್ಲಮ್ ಬಂದಾಗ ಮೆಟ್ ನಿಲ್ಲೋ ಅಂತದ್ ಇದೆಯಲ್ಲ. ಹೌದು. ಸೊ ಅದಕ್ಕೋಸ್ಕರ ನಾನು ಹೇಳಿದೆ. ನಿಜ. ಆಕ್ಚುಲಿ ನೀವ್ ಹೇಳಿದ್ಮೇಲೆ ನನ್ಗೆ ಹೌದು ಅನಿಸ್ತದೆ. ಆ ಪಾತ್ರನೂ ಹಾಗೆ ಇದೆ. ತಗ್ಗಿ ಬಗ್ಗಿ ಇರುವಂತ ಒಂದು ಹೆಣ್ಣು ಸಮಯ ಬಂದಾಗ ಗಂಡನ ಎದುರಿಗೇನೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಒಂದು ತೋರಿಸ್ಬೇಕು ಅನ್ನೋದಾದ್ರೆ, ನೀವ್ ಹೇಳಿದ ಮಾತು ಆಕ್ಚುಲಿ ನಿಜ. ಆಮೇಲೆ ಪ್ರೇಮ್ ಸರ್ ಅದನ್ನ ತೋರಿಸಿರೋ ರೀತಿ ಇದೆಯಲ್ಲ, ಅದ್ಭುತ. ಅಲ್ಲಿ ಆಕ್ಟ್ ಮಾಡ್ತಾನೆ ನಮ್ಗೊಂಥರ ರೋಮಾಂಚನ ಆಗ್ಬಿಟ್ಟಿತ್ತು. ಆ ರೀತಿಯಾಗಿ ಪ್ರೇಮ್ ಸರ್ ಅದನ್ನ ತೋರಿಸಿದ್ದಾರೆ. ಎಕ್ಸಲೆಂಟ್ ಪಾತ್ರ. ಅದನ್ನ ಮೇಕಿಂಗ್ ಬ್ರಿಲಿಯಂಟ್. ಕೆಲಸ ಮಾಡದಂತ ಅನುಭವ ಯಾವತ್ತಿಗೂ ಮರೆಯಕ್ಕಾಗದೇ ಇರುವಂಥದ್ದು. ಸೊ ಓವರ್ ಆಲ್ ಒಂದು ಈ ಪ್ರಾಜೆಕ್ಟ್ ಮಾತ್ರ ಬಹಳ ದಿನಗಳ ನಂತರ ತುಂಬಾ ತೃಪ್ತಿಯನ್ನ ಕೊಟ್ಟಂಥದ್ದು. ಅದ್ರ ಜೊತೆಗೆ ಪ್ರೇಮ್ ಸರ್ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದಾರೆ, KD ಸಿನಿಮಾದಲ್ಲಿ. ಒಳ್ಳೇದಾಗ್ಲಿ ಅಂತ ಕೇಳ್ತಿದೀನಿ. ಥ್ಯಾಂಕ್ ಯು. ಒಳ್ಳೆ ಯಶಸ್ಸನ್ನ ಕೊಟ್ಟು ಮತ್ತಷ್ಟು ಅವಕಾಶಗಳು ಸುರಿಮಳೆ ಸುರಿಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಹಿಂದಿನ ಸಿನಿಮಾದಲ್ಲಿ ಅಂದ್ರೆ ದರ್ಶನ್ ಅವ್ರ ಜೊತೆಗೂ ಸಹ ಆಕ್ಟ್ ಮಾಡಿದ್ರಿ ನೀವು, ತಾರಕ್ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಆಗಿ. ಹೌದು. ಸೊ ದರ್ಶನ್ ಅವ್ರ ಜೊತೆ ಒಡನಾಟದ ಬಗ್ಗೆ ಆಗಿರ್ಬೋದು, ಬಾಂಡಿಂಗ್ ಬಗ್ಗೆ ಆಗಿರ್ಬೋದು, ಏನಾದ್ರು ಹೇಳೋದಾದ್ರೆ. ನೀವು ಅವತ್ತೊಂದ್ಸಲ ನನಗೆ ಹೇಳಿದ್ರಿ, ನನಗೆ ಸಿಕ್ಕಾಗ, ಅವ್ರು ಎಷ್ಟು ತುಂಬಾ ನ್ಯಾಚುರಲ್ ಆಗಿ ಬಂದು, ಒಂದು 4-5 ವರ್ಷಗಳ ಗ್ಯಾಪ್ ಆದ್ರೂ ಕೂಡ ಬಂದು ತುಂಬಾ ನ್ಯಾಚುರಲ್ ಆಗಿ ಮಾತಾಡಿದ್ರು, ಅಮ್ಮ ಹೇಗಿದ್ರ ಅಂತ. ಸೊ ದರ್ಶನ್ ಅವರ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ. ತಾರಕ್ ಸಿನಿಮಾ ಅಂತ ನೀವು ಮೆನ್ಷನ್ ಮಾಡಿದ್ರಿ, ಕರೆಕ್ಟ್. ಅದು ಅದೇ ಫಸ್ಟ್ ಸಿನಿಮಾ ನಾನು ದರ್ಶನ್ ಸರ್ ಜೊತೆಗೆ ಆಕ್ಟ್ ಮಾಡಿದ್ದು. ಅಷ್ಟೇ ಅಲ್ಲ, ದರ್ಶನ್ ಸರ್ ಅವ್ರನ್ನ ಮುಖಾಮುಖಿಯಾಗಿ ನೋಡಿದ್ದು ಕೂಡ ನಾನು ತಾರಕ್ ಸಿನಿಮಾ ಶೂಟಿಂಗ್ ಸಮಯದಲ್ಲೇ. ನಮ್ಮ ಪಾರ್ಟ್ ಏನಿದೆ ಅದು ಮಲೇಷ್ಯಾದಲ್ಲಿ ಶೂಟಿಂಗ್ ಆಯ್ತು. ಸೊ ದರ್ಶನ್ ಸರ್ ಇದಾರೆ ನಮ್ ಸೀನಲ್ಲಿ ಅಂತ ಹೇಳಿದಾಗ ನಾನು ಸ್ವಲ್ಪ ಜಾಸ್ತಿನೇ ನರ್ವಸ್ ಆಗ್ಬಿಟ್ಟಿದ್ದೆ. ಅಂತ ಒಂದು ದೊಡ್ಡ ಸೆಲೆಬ್ರಿಟಿ, ಅಷ್ಟು ದೊಡ್ಡ ಹೆಸರು ಮಾಡಿರುವಂತ ನಟನ ಜೊತೆಗೆ ಕೆಲಸ ಮಾಡ್ಬೇಕಂದಾಗ ಅದೊಂದು ಅಳಕಿದ್ದೇ ಇರುತ್ತೆ. ಹೌದು.
ಹೇಗಪ್ಪ ಎಂತಪ್ಪ ಅಂತ ಹೇಳಿ. ಅಲ್ಲಿವರೆಗೂ ನಾನು ದರ್ಶನ್ ಸರ್ ದೊಡ್ಡ ಅಭಿಮಾನಿ ಫ್ಯಾನ್ ಆ ರೀತಿ ಏನೂ ಇಲ್ಲ. ನನಗೆ ನಮ್ಮ ಕನ್ನಡದ ಹೀರೋಗಳು ಎಲ್ಲರೂ ಕಂಡ್ರು ತುಂಬಾ ಇಷ್ಟ. ಯಾಕಂದ್ರೆ ಎಲ್ಲೂ ನಮ್ಮ ಕನ್ನಡ ಸಿನಿಮಾಕ್ಕಾಗಿ ದುಡಿತಾ ಇದ್ದಾರೆ, ನಮ್ಮ ಕನ್ನಡಕ್ಕಾಗಿದ್ದಾರೆ, ನಮ್ಮ ರಂಗದವರು ಅಂತ ನಂಗೆ ತುಂಬಾ ಅಭಿಮಾನ. ಪ್ರತಿಯೊಬ್ಬರ ಮೇಲೂ ನನಗೆ ತುಂಬಾ ತುಂಬಾ ಪ್ರೀತಿ ವಿಶ್ವಾಸ. ದರ್ಶನ್ ಸರ್ ಅವರು ಹಾಗೆ ಎಲ್ಲರ ಜೊತೆಗೆ ಹಾಗೇನೆ ಇದ್ರು. ನನಗೆ ಫ್ಯಾನ್ ಅನ್ನೋದಾಗ್ಲಿ ಅಥವಾ ಅವೆಲ್ಲ ಏನೂ ಇಲ್ಲ. ಸೊ ತಾರಕ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಮೊದಲನೇ ಇದರಲ್ಲಿ ಜೈ ಜಗದೀಶ್ ಸರ್, ದರ್ಶನ್ ಸರ್, ನಾನು, ನಮ್ಮ 3 ಜನದ ಒಂದು ಸೀನ್ ಇರುತ್ತೆ. ಸೆಂಟ್ರಲ್ಲಿ ದರ್ಶನ್ ಸರ್ ಇರ್ತಾರೆ, ನೀವಿರೋ ಹಾಗೆ. ಅಲ್ಲಿ ಜೈ ಜಗದೀಶ್ ಸರ್ ಇರ್ತಾರೆ, ಇಲ್ಲಿ ನಾನು ಇರ್ತೀನಿ. ಇಬ್ಬರಿಗೂ ರೆಫರ್ ಮಾಡ್ಕೊಂಡು ದರ್ಶನ್ ಸರ್ ಡೈಲಾಗ್ಸ್ ತಗೋತಾ ಇರ್ತಾರೆ. ಆ ರೀತಿಯಾದಂತ ಒಂದು ಶಾಟ್. ಅದ್ರಲ್ಲಿ ಬಂದ್ ನಿಂತಾಗ ಎಲ್ಲ ರೆಡಿ ಆಗಿದೆ. ದರ್ಶನ್ ಸರ್ ಬಂದು ನಿಂತ ಮೇಲೂ ನಾನು ಪರಿಚಯ ಆಗಿಲ್ಲ ಅಂತಾದ್ರೆ ನಾನು ಮೇಲ್ ಬಿದ್ದು ಹೋಗಿ ಅವ್ರಿಗೆ ಮಾತಾಡ್ಸಿ ಅವ್ರಿಗೆ ಏನಂತಾರೆ ಒಂಥರ ಮುಜುಗರ ಉಂಟು ಮಾಡೋದು, ಅದು ನಾನು ಮಾಡಕ್ ಹೋಗಲ್ಲ. ಜಸ್ಟ್ ಒಂದು ನಮಸ್ತೆ ಅಂದ್ಬಿಟ್ಟು ಸುಮ್ಮನೆ ನಿಂತ್ಬಿಟ್ಟಿರ್ತೀನಿ. ದರ್ಶನ್ ಸರ್ 5-6 ಸಲ ಹಿಂಗ್ ನಿಂತಿದ್ದವ್ರು ತಿರುಗಿ ನನ್ನ ಹಿಂದೆ ನೋಡಿದ್ರು. ಅವರು ಜೈ ಜಗದೀಶ್ ಸರ್ನ ಫೇಸ್ ಮಾಡ್ತಿರ್ತಾರೆ, ಬಟ್ ತಿರುಗಿ ನನ್ನ ನೋಡಿದ್ರು. ನನಗೆ ಸ್ವಲ್ಪ ಗಾಬರಿ ಆಯ್ತು. ಏನ್ ತಪ್ಪು ಮಾಡ್ತಾ ಇದ್ದೀನಿ, ದರ್ಶನ್ ಸರ್ ಯಾಕೀಗೆ ತಿರುಗಿ ನೋಡ್ತಾ ಇದಾರೆ, ಏನೋ ತಪ್ಪು ಮಾಡದ್ನಾ, ಏನೋ ಪ್ರಾಬ್ಲಮ್ ಇದೆಯಾ, ಏನಾಯ್ತು ಅಂತ ಯೋಚನೆ ಮಾಡಿದೆ. ಪಾಪ ಅವ್ರಿಗೆ ಅದು ಗೊತ್ತಾಯ್ತು ಅನ್ಸತ್ತೆ. ಅವ್ರು 6ನೇ ಸಲ ತಿರುಗಿ ನೋಡ್ಬಿಟ್ಟು, ಅಮ್ಮ ನಾನು ಡೈಲಾಗ್ 2 ಕಡೆ ನೋಡ್ಕೊಂಡು ಡೈಲಾಗ್ ಹೇಳುವಾಗ ಲೈಟ್ ನ ನಿಮ್ ಮೇಲೆ ಕಟ್ ಮಾಡ್ತಾ ಇದೀನ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಂದ್ರು. ಮೂವ್ಮೆಂಟ್ ಮಾಡುವಾಗ ಲೈಟ್ ಕಟ್ ಮಾಡ್ತೀವಲ್ವಾ ಹಿಂದೆ ಇರೋರ್ಗೆ. ಮಂಜುನಾಥ್ ಅವ್ರೆ, ನನ್ಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ನನ್ ಬಾಯಿಂದ ಒಂದು ಪದನೂ ಬರ್ಲಿಲ್ಲ. ನಾನು ಅಂದ್ಬಿಟ್ಟು ಸುಮ್ನಾಗೋದೆ. ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ನನ್ಗೆ. ಇವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಜವಾಗ್ಲೂ ಭಾವುಕಳಾಗ್ಬಿಡ್ತೀನಿ. ಯಾಕೆ ಅಂತಂದ್ರೆ ಅದಕ್ಕೆ ಮುಂಚೆ ಧಾರಾವಾಹಿ ಮಾಡ್ಬೇಕಾದ್ರೇನೆ ಸುಮಾರು ಕಡೆ ಬೇಕು ಅಂತ ಲೈಟ್ ಕಟ್ ಮಾಡಿರೋ ಅಂಥದ್ದು ನಾ ಅನುಭವಿಸಿದ್ದೆ. ಈಗ ಯಾವ್ದೋ ಒಂದು ಸೀನಲ್ಲಿ ನನಗೊಂದು ಒಳ್ಳೆ ಡೈಲಾಗ್ಸ್ ಇರ್ಬೇಕಾದ್ರೆ ಅಥವಾ ಎಲ್ಲೋ ಒಂದು ಚೆನ್ನಾಗಿ ಕಾಣ್ತಾ ಇರ್ಬೇಕಾದ್ರೆ ಬೇಕು ಅಂತ ಲೈಟ್ ಕಟ್ ಮಾಡಿರುವಂತ ಕಲಾವಿದರು ತುಂಬಾ ಜನ ಇದ್ರು. ನನಗದು ನೆನಪು ಬಂದ್ಬಿಡ್ತೀನಿ. ಅದು ದರ್ಶನ್ ಸರ್ ಅವ್ರು ಹಂಗೆ ಹೇಳಿದ್ದು. ಫಾರ್ಚುನೇಟ್ಲಿ ಏನಾಯ್ತು ಅಂತಂದ್ರೆ ಆ ಸೀನಲ್ಲಿ ಅಳೋ ಸೀನ್, ಅದು ಒಂದು ಭಾವುಕವಾದಂತ ಸನ್ನಿವೇಶ ಇರುತ್ತೆ, ಅಳೋ ಸೀನ್ ಆಗಿರುತ್ತೆ. ಸೊ ಹೆಂಗೋ ಆ ಗ್ಲಿಸರಿನಲ್ಲಿ ನನ್ನ ಕಣ್ಣೀರು ಕಳೆದೋಯ್ತು. ಬಟ್ ಅವ್ರು ಆ ರೀತಿ ಹೇಳಿದ್ದು ಬಹಳಷ್ಟು ದಿನಗಳವರೆಗೆ ನನ್ಗೆ ಆ ವ್ಯಕ್ತಿ ಮೇಲೆ ಒಂಥರ ಯಾವ ರೀತಿ ಆಗೋಯ್ತು ಅಂದ್ರೆ, ಇಷ್ಟು ಬೆಳೆದಿರೋ ವ್ಯಕ್ತಿ ಲೈಟ್ ಕಟ್ ಮಾಡ್ತೀನ ಅಂತ ಕೇಳ್ತಾ ಇದ್ದಾರೆ. ಅದೇ ಜಸ್ಟ್ ಒಂದು 6 ತಿಂಗಳು ಮುಂಚೆ ಬೇಕು ಅಂತ ಲೈಟ್ ಕಟ್ ಮಾಡಿಸ್ಕೊಂಡು ಬಂದವಳು ನಾನು. ಈ ಸಿನಿಮಾದಲ್ಲಿ ಈ ರೀತಿ ದರ್ಶನ್ ಸರ್ ನನಗೆ ಹೇಳಿದ ಏನಾಯ್ತು, ಇನ್ಸ್ಟೆಂಟ್ ಅವರ ಅಭಿಮಾನಿ ಆಗ್ಬಿಟ್ಟೆ ನಾನು ಅಲ್ಲೇ. ಅದನ್ನ ಆ ಗಳಿಗೆನ ನಾನು ಯಾವತ್ತಿದ್ರು, ಇದು ನೋಡಿ ಇದಾಗಿ 8 ವರ್ಷ ಆಗಿದೆ ಮಂಜುನಾಥ್ ಅವರೇ, ಇದಾಗಿ 8 ವರ್ಷ ಆಗಿದೆ. ಇವತ್ತಿಗೂ ಅವತ್ತಿನ ಸನ್ನಿವೇಶ ಮರೆಯೋಕ್ ಸಾಧ್ಯನೇ ಇಲ್ಲ. ಇವಾಗ ಆಗಿದೆಯೇನೋ ಅನ್ನೋ ಫೀಲಿಂಗ್ ನನಗ್ ಬರುತ್ತೆ. ಆ ಮಾನವೀಯತೆ ಅವ್ರಿಗೆ ಎಷ್ಟಿದೆ ಅಂತ ಅಂದ್ರೆ, ನಾನೇ ಗ್ರೇಟು, ನಾನೇ ದೊಡ್ಡವನು, ನಾನೇ ಚೆನ್ನಾಗಿ ಕಾಣಿಸ್ಕೋಬೇಕು, ನಾನು ಬೆಳಿತೀನಿ, ನನ್ನ ಜೊತೆ 100 ಜನನ ಬೆಳೆಸ್ತೀನಿ ಅನ್ನೋ ವ್ಯಕ್ತಿತ್ವ ಇದೆಯಲ್ಲ, ದರ್ಶನ್ ಸರ್ ಅವರಲ್ಲಿ ಎದ್ದು ಕಾಣುತ್ತೆ. ಅದು ಒಂದೇ ವಿಚಾರಕ್ಕೆ ನಾನು ಅವರ ಫ್ಯಾನ್ ಆಗ್ಬಿಟ್ಟೆ. ಅದು ಯಾವ ರೀತಿಯಾದಂತ ಫ್ಯಾನ್ ಅಂತಂದ್ರೆ, ಅವ್ರ ಮೇಲೆ ತುಂಬಾ ವಿಶ್ವಾಸ, ತುಂಬಾ ನಂಬಿಕೆ, ತುಂಬಾ ಪ್ರೀತಿ. ದೇವ್ರ ಮುಂದೆ ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರಕ್ಕೆ ಏನ್ ಕೇಳ್ಕೊಳ್ತೀನೋ ಅದನ್ನ ಇನ್ನೊಬ್ಬ ವ್ಯಕ್ತಿಗೆ ನಾನು ಕೇಳ್ಕೊಳ್ತೀನಿ ಅಂದ್ರೆ ದರ್ಶನ್ ಸರ್. ಅಷ್ಟ್ರ ಮಟ್ಟಿಗೆ ನನಗೆ ಯಾರ್ಯಾರು ಏನೇನೋ ಅಂದಿದ್ದಾರೆ, ಅಂಧಾಭಿಮಾನ ಅಂದಿದ್ದಾರೆ, ಹಾಳು ಮುಳು ಏನೇನೋ ಅಂದಿದ್ದಾರೆ. ಅಂದ್ಕೊಳ್ರಪ್ಪ, ನಿಮ್ಮ ಇದು ನಿಮಗೆ, ನನ್ನ ಅನಿಸಿಕೆ ನನ್ನದು. ಈಗ ನೀವು ಹೇಳೋದನ್ನ ನಾನು ತಪ್ಸಕ್ಕಾಗಲ್ಲ, ನಾನು ಹೇಳೋದನ್ನ ನೀವು ತಪ್ಸಕ್ಕಾಗಲ್ಲ. ಇದು ನನ್ನ ಅನಿಸಿಕೆ, ಅದು ನಿಮ್ಮ ಅನಿಸಿಕೆ. ಬಟ್ ಈ ವ್ಯಕ್ತಿತ್ವ ಒಂದು ಏನಿದೆ ದರ್ಶನ್ ಸರ್ದು, ನನಗೆ ಅವತ್ತಿಂದ ಅವ್ರ ಮೇಲೆ ತುಂಬಾ ಅಭಿಮಾನ. ಅವ್ರ ನಂಬರ್ ಇಲ್ಲ, ಅವ್ರ ಸೆಕ್ರೆಟರಿ ಯಾರು ನನಗೆ ಗೊತ್ತಿಲ್ಲ, ಅವ್ರ PA ಯಾರು ನನಗೆ ಗೊತ್ತಿಲ್ಲ, ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ, ಟಚ್ ಅಲ್ಲೇ ಇಲ್ಲ. 7 ವರ್ಷಗಳ ನಂತರ ನನ್ನ ಮಗ ಅಮೆರಿಕದಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿದೆ, ಅವನು ಬಂದಿದ್ದ. ನಾವು ಅವನು ಮಡಿಕೇರಿ ನೋಡಿಲ್ಲ, ಅಮ್ಮ ಮಡಿಕೇರಿ ಕರ್ಕೊಂಡು ಹೋಗು ಅಂತೆಲ್ಲ ನಾವು 4 ಜನ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ವಿ. ಹೊರಡೋದ್ ಲೇಟ್ ಆಗೋಯ್ತು, ಮೈಸೂರು ರೀಚ್ ಆಗೋಷ್ಟಲ್ಲಿ ಕತ್ಲಾಯ್ತು. ಇನ್ನು ಆ ಸಮಯದಲ್ಲಿ ಮಡಿಕೇರಿಗೆ ಆ ಫಾರೆಸ್ಟ್ ರೇಂಜ್ ಅಲ್ಲಿ ಹೋಗೋದು ಬೇಡ, ಇಲ್ಲೇ ಉಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಆ ರಾಡಿಸನ್ ಬ್ಲೂ ನಲ್ಲಿ ಉಳ್ಕೊಂಡ್ವಿ. ಉಳ್ಕೊಂಡಾಗ ನಾವು ಒಳಗಡೆ ಹೋಗ್ಬೇಕಾದ್ರೆ
ಅವ್ರು ಹೇಳಿದ್ರು, ಮೇಡಮ್ ದರ್ಶನ್ ಸರ್ ಹೊರಗಡೆ ಬರ್ತಾ ಇದಾರೆ. ನನ್ ಮಗ, ಅಮ್ಮ ನಂಗೆ ದರ್ಶನ್ ಸರ್ ಜೊತೆಗೆ ಒಂದು ಫೋಟೋ ಬೇಕಮ್ಮ. ನನ್ ಮಗಂಗೆ ತುಂಬಾ ಇಷ್ಟ ದರ್ಶನ್ ಸರ್. ದರ್ಶನ್ ಸರ್ ಜೊತೆಗೆ ಒಂದು ಫೋಟೋ ಬೇಕು ಅಂದ. ನಂದೆ ಮಗ 8 ವರ್ಷ ಆಗಿದ್ಯೋ 7 ವರ್ಷ ಆಗಿದೆ, ತಾರಕ್ ಸಿನಿಮಾ ಆದ್ಮೇಲೆ ನಾನು ಎಲ್ಲೂ ನೋಡಿಲ್ಲ ದರ್ಶನ್ ಸರ್ನ. ಅವ್ರು ನನ್ನ ಎಲ್ಲೋ ಗುರ್ತಿಟ್ಕೋತಾರೆ. ನಾನೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿರೋದು ಆ ಸಿನಿಮಾದಲ್ಲಿ. ಖಂಡಿತ ನೆನಪಿರಲ್ಲ ಮಗ. ಅವ್ರನ್ನ ಹೋಗಿ ನಾವು ಪಾಪ ಅವ್ರು ಯಾವ ಮೂಡಲ್ಲಿ ಇರ್ತಾರೋ, ಯಾವ ಡಿಸ್ಕಷನ್ ಅಲ್ಲಿ ಇರ್ತಾರೋ, ಏನಿರ್ತಾರೋ, ನಾವು ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಚೆನ್ನಾಗಿರಲ್ಲ. ಹಾಗಾಗಿ ಬೇಡ ಕಂದ ಅಂತಂದೆ. ಇಲ್ಲಮ್ಮ ಒಂದು ಫೋಟೋ ಅಷ್ಟೇ ಅಮ್ಮ, ಹೋಗಿ ಕೇಳಮ್ಮ, ನೀನ್ ಕೇಳಿದ್ರೆ ಇಲ್ಲ ಅನ್ನಲ್ಲ ಅಂತ. ಬೇಡ ಅಂತ ಹೀಗೆ ನಾವಿನ್ನೂ ಡಿಸ್ಕಷನ್ ಮಾಡ್ಕೋತಾ ಇದೀವಿ. ದರ್ಶನ್ ಸರ್ ಬಂದೇ ಬಿಟ್ರು ಅಲ್ಲಿ, ಹಿಂಗೆ ಕ್ರಾಸ್ ಮಾಡ್ಕೊಂಡು. ಬರ್ತಿದ್ದ ಅವ್ರೇನ ಅಲ್ಲಿಂದ ನೋಡ್ಬಿಟ್ಟು, ಅಮ್ಮ ನೀವೇನ್ ಇಲ್ಲಿ ಮೈಸೂರಲ್ಲಿ ಏನ್ ಮಾಡ್ತಾ ಇದ್ದೀರಾ, ಖುಷಿ ಆಯ್ತು ನೋಡಿ ಅಂತ. ನನ್ ಮಗ ರಪ್ಪ ಅಂತ ನನ್ ಮುಖ ನೋಡ್ದ. ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀಯ ನೀನು? ಅವ್ರು ನೋಡಿದ್ರೆ ಅಮ್ಮ ಅಂತ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದಾರೆ. ನಾನೇ ದರ್ಶನ್ ಸರ್ ಖಂಡಿತವಾಗಿಯೂ ನೀವು ನನ್ನ ಗುರ್ತಿಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. 7 ವರ್ಷ ಆಗಿದೆ ನಾವು ಭೇಟಿ ಮಾಡಿ. ಹೇಗಮ್ಮ ಸಾಧ್ಯ, ಜೊತೆ ಕೆಲಸ ಮಾಡಿದೀವಿ ಅಂದ್ರೆ ನನ್ನನ್ನು ಅವ್ರ ರೇಂಜಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ದೊಡ್ಡ ವ್ಯಕ್ತಿಗಳ ಗುಣ ಏನ್ ಗೊತ್ತಾ, ಎಲ್ಲರನ್ನು ಅವ್ರ ಲೆವೆಲ್ಗೆ ತಗೊಂಡು ಬಂದು ಮಾತಾಡುವಂಥದ್ದು ದೊಡ್ಡ ವ್ಯಕ್ತಿಗಳ ದೊಡ್ಡ ಗುಣ. ಚಿಕ್ಕ ವ್ಯಕ್ತಿಗಳದ್ದು ಅದೇ ಗುಣ ಅನ್ಕೊಳ್ಳಿ, ಅವ್ರು ಎಲ್ಲರನ್ನೂ ಅವ್ರ ಲೆವೆಲ್ಗೆ ತಗೊಂಡು ಬಂದು ಮಾತಾಡಿಸ್ತಾರೆ. ಸೊ ಹಾಗಂದ್ರು. ಆಮೇಲೆ ನನ್ ಮಗ ನಿಮ್ ಜೊತೆ ಫೋಟೋ ಬೇಕು ಅಂತಿದ್ದಾನೆ, ಒಂದು ಫೋಟೋ. ಅಯ್ಯೋ ಕಂದ ಬಾ ಬಾ ಚಿನ್ನ ಬಾ, ಎಲ್ಲಿದ್ಯಾ, ಏನ್ ಮಾಡ್ತಾ ಇದ್ಯಾ, ಏನ್ ಓದ್ತಾ ಇದ್ಯಾ, ಅಷ್ಟ್ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸಿ ಫೋಟೋ ಕೊಟ್ಟು ಎಲ್ಲ ಮಾಡಿ. ಸೊ ಹೀಗೆ ಅವ್ರ ವ್ಯಕ್ತಿತ್ವ ತುಂಬಾ ದೊಡ್ಡದು. ಅವ್ರು ಯಾರನ್ನಾದ್ರೂ ಅವ್ರು ಎಲ್ಲರನ್ನೂ ಪ್ರೀತಿಸ್ತಾರೆ, ಯಾರನ್ನೂ ದ್ವೇಷಿಸಲ್ಲ ಅವರು. ಆಮೇಲೆ ಇರೋದು ನೇರ ದಿಟ್ಟ, ಇಲ್ಲಿಂದ ಒಂದು ಇಲ್ಲಿಂದ ಒಂದು ಇಲ್ಲಿಂದ ಒಂದು ಇಲ್ಲ ಆ ವ್ಯಕ್ತಿಗೆ. ಸೊ ಹಾಗಾಗಿ ಅವರ ಒಂದು ಒಡನಾಟ ಏನಿದೆ ಅಲ್ವಾ, ಕನೆಕ್ಷನ್ಸ್ ನೋಡಿ. 7 ವರ್ಷ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಮಾಡುವಂತದ್ದು ಏನಿತ್ತು. ಯಾರೋ ಕೇಳಿದ್ರು, ಈಗ ದರ್ಶನ್ ಸರ್ ಬಂದಿದಾರಲ್ವಾ ಭೇಟಿ ಮಾಡಕ್ ಹೋಗ್ತೀರಾ ಅಂದ್ರು. ನಾನು ಯಾವತ್ತೂ ಪ್ಲಾನ್ ಮಾಡ್ಕೊಂಡು ದರ್ಶನ್ ಸರ್ನ ಭೇಟಿ ಮಾಡಕ್ ಹೋಗಿಲ್ಲ, ಅದ್ರ ಅವಶ್ಯಕತೆನೂ ನನಗಿಲ್ಲ. ಅವ್ರನ್ನ ನೋಡ್ಬೇಕು ಅನ್ನಿಸ್ದಾಗ, ತುಂಬಾ ಆಸೆ ಪಟ್ಟಾಗ ಹೇಗೋ ಅವ್ರು ನನ್ ಕಣ್ಮುಂದೆ ಬರ್ತಾರೆ ಅಂತ ಹೇಳಿದ್ದೆ. ಪ್ರೇಮ್ ಸರ್ ಅವರ KD ಸಿನಿಮಾದಲ್ಲಿ ಶೂಟಿಂಗ್ ಮಾಡೋ ಹೊತ್ತಿಗೆ ಕ್ಯಾಮ್ರಾಮನ್ ಒಬ್ರು ಟೆಕ್ನಿಷಿಯನ್ ಕೈ ಮೇಲೆ ಎಷ್ಟು ದೊಡ್ಡದಾಗಿ ಡಿ ಬಾಸ್ ಅಂತ ಹಾಕಿಸ್ಕೊಂಡಿದ್ದಾರೆ. ನನ್ ಕಡೆಗೆ ರಪ್ಪ ಅಂತ ಕಾಣಿಸ್ಬೇಕಾದು, ಅವರು ಕ್ಯಾಮ್ರಾ ಎಲ್ಲಾನು ಯೂಸ್ ಮಾಡ್ಬೇಕಾದ್ರೆ ಅಷ್ಟು ದೊಡ್ಡದಾಗಿ ಹಾಕ್ಸ್ಕೊಂಡಿದ್ದಾರೆ. ರಪ್ಪ ಅಂತ ಕಾಣಿಸ್ತು. ನಾನು ಓಡೋ ಕೇಳ್ದೆ, ನೀವು ಡಿ ಬಾಸ್ ಅಭಿಮಾನಿನ ಅಂದೆ. ಹೌದು ಮೇಡಮ್, ಇಲ್ಲಿ ಸುಮ್ನೆ ಹಾಕಿಸ್ಕೊತೀನ ಅಂತ ಅಂದ್ರು. ಸೊ ಅದನ್ನ ಹಿಡ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡೆ ನಾನು. ಅವಾಗ ನಾನು ಪೋಸ್ಟ್ ಕೂಡ ಹಾಕ್ದೆ. ದರ್ಶನ್ ಸರ್ನ ನಾನು ಹೋಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ಅವರ ಲಕ್ಷಾಂತರ ಅಭಿಮಾನಿಗಳಲ್ಲಿ ಅವ್ರನ್ನ ಕಾಣ್ತೀವಿ ನಾವು. ಸೊ ಹಾಗಾಗಿ ಅವ್ರನ್ನ ಪ್ಲಾನ್ ಮಾಡ್ಕೊಂಡು ನಾನು ಹೋಗಿ ಅವ್ರ ನಂಬರ್ನ ಪಡೆಯೋದಕ್ಕೆ ನಾನು ಪ್ರಯತ್ನ ಪಟ್ರೆ ಇವತ್ತು ಅವ್ರ ನಂಬರ್ ಸಿಗಬಹುದು, ಖಂಡಿತ ಸಿಗುತ್ತೆ. ನಾನು ಪ್ರಯತ್ನ ಪಟ್ರೆ ಅವ್ರನ್ನ ಹೋಗಿ ಭೇಟಿ ಮಾಡಬಹುದು. ನಂಗೆ ಬೇಡ, ಖಂಡಿತವಾಗಿ ಬೇಡ. ಆಮೇಲೆ ನಿಜವಾಗ್ಲೂ ಪ್ರೀತಿಸೋರು ಏನ್ ಗೊತ್ತಾ, ಅವ್ರು ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ, ಅವ್ರು ಆರಾಮಾಗಿರ್ಲಿ. ಈಗ ಅವ್ರಿಗೆ ಅವರ ಫ್ಯಾಮಿಲಿ ಜೊತೆ ಟೈಮ್ ಬೇಕು. ಎಷ್ಟು ಕೆಲಸ ನಿಂತು ಹೋಗಿದ್ವು ಅದನ್ನೆಲ್ಲ ಅವ್ರು ಕ್ಯಾಚ್ ಅಪ್ ಮಾಡ್ಬೇಕು. ಅದನ್ನ ಬಿಟ್ಟು ನಾನು ಹೋಗಿ ಭೇಟಿ ಮಾಡ್ಬೇಕು, ಅವ್ರು ಭೇಟಿ ಮಾಡ್ಲಿಲ್ಲ ಅಂತ ಕೋಪಿಸ್ಕೊಳ್ಳೋದು ಇದು ಅನಾವಶ್ಯಕ. ನಿಜವಾದ ಪ್ರೀತಿ ನಿಮ್ಗೆ ಅವ್ರ ಮೇಲೆ ಇತ್ತು ಅನ್ನೋದಾದ್ರೆ ಅವ್ರು ಎಲ್ಲಾದ್ರೂ ಇರ್ಲಪ್ಪ, ಅವ್ರು ಚೆನ್ನಾಗಿರ್ಲಿ, ಅವ್ರು ಚೆನ್ನಾಗಿರ್ಬೇಕು ಅಷ್ಟು ಆಶಿಸ್ತೀವಲ್ಲ, ಅಷ್ಟೇ ಸಾಕು. ಆ ರೀತಿಯಾದಂತ ಪ್ರೀತಿ ನನಗಿರೋದು ದರ್ಶನ್ ಸರ್ ಮೇಲೆ. ನೀವ್ ಹೇಳ್ತಾ ಇದ್ರೆ ನನಗೂ ನೆನಪು ಬರ್ತಾ ಇದೆ. ಯಾಕಂದ್ರೆ ನಾನು ಒಂದಷ್ಟು ಮೊನ್ನೆ ಅಷ್ಟೇ ಇದು ಎಲೆಕ್ಷನ್ ಆಯ್ತಲ್ಲ, ಸೊ ಆ ಒಂದು ಸಂದರ್ಭದಲ್ಲಿ ಒಂದೇ ದಿನ 2 ಬಾರಿ ಅವರನ್ನ ಮಾತನಾಡಿಸಿದೆ, ಚಿಟ್ ಚಾಟ್ ಅನ್ನ ಮಾಡಿದೆ ದರ್ಶನ್ ಸರ್ ಜೊತೆಗೆ ಒಂದೇ ದಿನ 2 ಬಾರಿ ಇಂಟರ್ವ್ಯೂಸ್ ತರ ಅಂದ್ರೆ ಒಂದು 5-5 ನಿಮಿಷ ಮಾಡಿದೆ 2 ಸಲ, ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ. ಅವರು ಸಹ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂದ್ರೆ ಸರ್ ಅಂತಾನೆ ರೆಸ್ಪೆಕ್ಟ್ ಅನ್ನ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಇಷ್ಟೆಲ್ಲಾ ಒಳ್ಳೆ ಗುಣಗಳನ್ನ ಹೊಂದಿರುವಂತಹ ದರ್ಶನ್ ಅವರು ಒಂದು ಒಂದು ಆರೋಪದಲ್ಲಿ ಜೈಲು ಪಾಲಾಗ್ತಾರೆ. ಸೊ ಇದು ನಿಜಾನ ಸುಳ್ಳ ಅನ್ನೋದು ಕೋರ್ಟಿನ ಮೇಲೆ ಡಿಸೈಡ್ ಆಗಿದೆ. ಸೊ ಒಬ್ಬ ಅಭಿಮಾನಿಯಾಗಿ ಕನ್ನಡಿಗರಾಗಿ ಸೊ ನೀವೇನು ಹೇಳ್ತೀರಾ? ಬಿಕಾಸ್ ಯಾಕಂದ್ರೆ ಅವ್ರ ಜೊತೆ ಇದ್ದು ಕೆಲಸ ಮಾಡಿದೀರಾ, ಅವರನ್ನ ಎದುರುಗಡೆ ಸಿಕ್ಕಾಗ ಮಾತಾಡ್ಸಿದೀರಾ, ಅವ್ರು ಯಾವ ರೀತಿ ನಡ್ಕೋತಿದ್ರು ಅಂತಾನೆ ನಿಮ್ಗೆ ಗೊತ್ತಿದೆ, ದಾನ ಧರ್ಮಗಳು ಮಾಡೋದು ಗೊತ್ತಿದೆ. ಸೊ ಏನ್ ಹೇಳ್ತೀರಾ? ದರ್ಶನ್ ಸರ್ಗೆ ಹೆಣ್ಮಕ್ಳು ಅಂತಂದ್ರೆ ವಿಪರೀತ ಗೌರವ. ಮೊದಲನೇ ದಿನ, ಮೊದಲನೇ ಶಾಟ್, ಮೊದಲನೇ ಸೆಕೆಂಡ್ ಅಲ್ಲೇ ಅವ್ರು ನನ್ನ ಅಮ್ಮ ಅಂತ ಬಾಯಿ ತುಂಬಾ ಕರೆದಿದ್ರು. 7 ವರ್ಷ ನಂತರನೂ ಅವ್ರನ್ನ ನನ್ನ ಅಮ್ಮ ಅಂತಾನೆ ಕರೀತಾ ಇರೋದು. ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಯಾವುದೇ ವ್ಯಕ್ತಿ ಆಗ್ಲಿ, ಬಾ ಕಂದ, ಬಾ ಚಿನ್ನ, ನೀವೇ ಹೋಗ್ಲಿ, ನಿಮ್ಮ ಚಿನ್ನ ಬಾ, ಕಂದ ಬಾ, ಸರ್, ಅಮ್ಮ, ಇದೇ ಪದಗಳು ಅವ್ರ ಬಾಯಿಂದ ಬರೋ ಅಂಥದ್ದು. ಅವ್ರನ್ನ ಯಾರು ಹೇಗೆ ಟ್ರೀಟ್ ಮಾಡ್ತಾರೆ ಅವ್ರು ಅದೇ ರೀತಿ ಬೇರೆಯವ್ರನ್ನ ಟ್ರೀಟ್ ಮಾಡ್ತಾರೆ. ಹೌದು. ನೀವ್ ಅವ್ರ ಜೊತೆ ಚೆನ್ನಾಗಿರ್ತೀರಾ, ಅವ್ರು ನಿಮ್ ಜೊತೆ ಇನ್ನೂ ಚೆನ್ನಾಗಿರ್ತಾರೆ. ಅವ್ರ ಜೊತೆ ಹಂಬಲ್ ಆಗಿರ್ತೀರಾ, ನಿಮಗಿಂತ ಕೆಳಗಿಳಿತಾರೆ ಅವರು. ನೀವು ಇಷ್ಟು ಚಿಕ್ಕ ಚೇರ್ ಮೇಲೆ ಕೂತ್ರೆ ಅವ್ರು ಚಾಪೆ ಮೇಲೆ ಕೂತ್ಕೊಂಡ್ ಬಿಡ್ತಾರೆ. ಆ ರೀತಿ ಆದಂತ ಒಂದು ಸರಳ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ದರ್ಶನ್ ಸರ್ ಅವರು. ಸಿಚುವೇಶನ್ ಏನಿತ್ತು, ಪರಿಸ್ಥಿತಿ ಏನಿತ್ತು, ಏನ್ ನಡೆದಿದೆ, ಏನಾಗಿದೆ ಸತ್ಯವಾಗ್ಲೂ ನನಗ್ ಗೊತ್ತಿಲ್ಲ.
ಎಷ್ಟರ ಮಟ್ಟಿಗೆ ತನಿಖೆ ನಡೆದಿದೆ ಅಂದ್ರೆ ಒಂದಿನ ಅಲ್ಲ 2 ದಿನ ಅಲ್ಲ 7 ತಿಂಗಳ ಕಾಲ ತನಿಖೆಯನ್ನ ನಡೆಸಿದ್ದಾರೆ. ನಡೀತಾನೆ ಇದೆ. ಎಷ್ಟು ದೊಡ್ಡ ಟೀಮ್ ವರ್ಕ್ ಮಾಡಿದೆ ಇದ್ರ ಸುತ್ತ. ಹಾಗಾಗಿ ಏನಾಗಿದೆ ಏನ್ ಕತೆ ನನಗೆ ಸತ್ಯವಾಗ್ಲೂ ಏನೂ ಗೊತ್ತಿಲ್ಲ. ಆದ್ರೆ ನೀವ್ ಏನ್ ಹೇಳ್ತೀರಾ ಅಂತ ಕೇಳಿದಕ್ಕೆ ಒಂದು ಮಾತು ಹೇಳ್ತೀನಿ. ನನ್ನ ದರ್ಶನ್ ಸರ್ ಅವರ ಪ್ರಕಾರವಾಗಿ ನೋಡಿರೋದಾದ್ರೆ, ನನ್ನ ಮಗ ಒಂದು 6ನೇ ಕ್ಲಾಸಲ್ಲೋ 5ನೇ ಕ್ಲಾಸಲ್ಲೋ ಇದ್ದಾಗ ತುಂಬಾ ತುಂಟ ಇದ್ದ. ಸ್ಕೂಲಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಇವನಿಗೂ ಯಾರೋ ಹೊಡೆದಿದ್ದಾರೆ, ಇವನು ಹೊಡ್ಕೊಂಡ್ ಬಂದಿದ್ದಾನೆ, ಏನೇನೋ ಕಿತಾಪತಿ ಮಾಡ್ಕೊಂಡ್ ಬಂದಿದ್ದಾನೆ. ನೆಕ್ಸ್ಟ್ ಡೇ ನಂಗೆ ಪ್ರಿನ್ಸಿಪಲ್ ಕಾಲ್ ಮಾಡಿದ್ರು, ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಶಾಲೆಗೆ ಅಂತ. ಹೋದೆ. ಪ್ರಿನ್ಸಿಪಲ್ ಹೇಳಿದ್ರು, ವಿವರ್ಸಕ್ ಶುರು ಮಾಡಿದ್ರು. ಈ ರೀತಿ ಆಯ್ತು ಈ ರೀತಿ ಆಯ್ತು. ಅದೇ ಮೇಡಮ್ ನಿಲ್ಸಿ, ನಿಮಗ್ ಗೊತ್ತಿದೆ ಏನ್ ನಡೆದಿದೆ ಅಂತ. ಇವನ್ ಏನ್ ತಪ್ಪು ಮಾಡಿದಾನೆ ನಿಮಗ್ ಗೊತ್ತಿದೆ. ಏನ್ ಪನಿಷ್ಮೆಂಟ್ ಕೊಡ್ತಿರೋ ಕೊಡಿ, ಏನ್ ಮಾಡ್ತಿರೋ ಮಾಡಿ. ನನ್ನನ್ನು ಈ ರೀತಿ ನೀವು ಕರೀಲೇಬೇಡಿ. ನೀವು ಪಾಪ ವರ್ಣಿಸೋ ಪಾಪ ಟೈಮು ವೇಸ್ಟ್ ಮಾಡ್ಬೇಡಿ. ನೀವು ಅವನಿಗೆ ಪನಿಷ್ಮೆಂಟ್ ಕೊಡ್ಬೇಕಲ್ವಾ, ಏನ್ ಕೊಡ್ತಿರೋ ಕೊಡಿ ಅಂತ ಹೇಳಿ ಬಂದ್ಬಿಟ್ಟೆ. ಅವ್ನ್ ತಪ್ಪು ಮಾಡಿದಾನ ಕೊಡಿ ಅಂತ. ಎಸ್ ಬೇಜಾರಿರುತ್ತಾ? 2 ಮಕ್ಳು ಹೊಡೆದಿದ್ದಾನೆ ಇವನು ನನ್ ಮಗ, ಬೇಜಾರಿರುತ್ತೆ. ಹೌದು, ತಪ್ಪಿದ್ರೆ ಖಂಡಿತ ಬೇಜಾರಿರುತ್ತೆ. ಮನೆಗ್ ಬಂದ, ಎಲ್ಲ ಮಾಡ್ಕೊಂಡು ಸ್ಕೂಲ್ ಮುಗಿಸ್ಕೊಂಡು ಬಂದ್ಮೇಲೆ ಮನೆಗ್ ಬಂದ. ಅವನಿಗೆ ಪನಿಷ್ಮೆಂಟು ಸಿಕ್ಕಾಗಿದೆ, ಎಲ್ಲ ಆಗಿದೆ. ನಾ ಮನೆಗ್ ಬಂದಾಗ ಅವನಿಗೆ ಮತ್ತೆ ನಾನು ಆ ವಿಚಾರ ಕೆದಕ್ಲಿಲ್ಲ. ನನ್ನ ಮಗ ಅವನು ತಪ್ಪು ಮಾಡಿದಾನ. ಹೌದು, ನಾನ್ ತಾಯಿಯಾಗಿ ಏನ್ ನಿಭಾಯಿಸ್ಬೇಕು. ಮನೆಗ್ ಬಂದ, ಊಟ ಮಾಡಿಸ್ದೆ, ಅವನಿಗೆ ಏನೋ ಸ್ನಾನ ಮಾಡ್ಕೋಕಂದ, ಇವತ್ತೇನು ಹೋಮ್ವರ್ಕ್ ಇದೆ ಮಾಡ್ಕೊಪುಟ, ಊಟ ಮಾಡಿಸ್ದೆ, ಮಲಗಿಸ್ದೆ. ದಿನ ಏನ್ ಮಾಡ್ತಾ ಇದ್ನೋ ಯಾವ್ದ್ರಲ್ಲೂ ಕುಂದು ಕೊರತೆ ಬರ್ಲಿಲ್ಲ. ಯಾಕೆ ಅವ್ನು ನನ್ನ ಮಗ, ನಾನು ಹೊತ್ತು ಹೆತ್ತು ಸಾಕಿರುವಂತ ನನ್ನ ಮಗ. ನಾನು ಪ್ರೀತಿಸ್ತೀನಿ, ನನ್ನ ಜೀವಕ್ಕಿಂತ ಹೆಚ್ಚಾಗಿ ನನ್ನ ಮಗನ ನಾನು ಪ್ರೀತಿಸ್ತೀನಿ. ಅವ್ನು ತಪ್ಪು ಮಾಡಿರೋದು ನಿಜ, ಅವನಿಗೆ ಪನಿಷ್ಮೆಂಟ್ ಆಗಿರೋದು ನಿಜ, ಅದೆಲ್ಲ ಒಂದ್ ಭಾಗ. ನನ್ನ ಪ್ರೀತಿ ನನ್ನ ಮಗನಿಗೆ ಕಡಿಮೆ ಆಯ್ತಾ? ಇಲ್ಲ. ಇದೇ ಭಾವನೆನ ನಾನು ದರ್ಶನ್ ಸರ್ ವಿಚಾರವಾಗಿ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಏನ್ ಬರುತ್ತೋ ನ್ಯಾಯಾಂಗದಿಂದ, ಕೋರ್ಟ್ ಏನ್ ತೀರ್ಪು ಕೊಡುತ್ತೋ, ಇನ್ನೇನಾಗುತ್ತೋ, ಸಿಚುವೇಶನ್ ಏನಿತ್ತೋ, ಏನ್ ನಡೆದಿದ್ಯೋ ಫೈನ್, ಅದನ್ನ ನೋಡ್ಕೊಳಕ್ಕೆ ಟೀಮ್ ಇದೆ. ನಮ್ಮ ದೇಶದ ಕಾನೂನಿದೆ, ನ್ಯಾಯಾಂಗ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಇದೆ. ಅಷ್ಟು ಡಿಪಾರ್ಟ್ಮೆಂಟ್ ಅವರು ಹಗಲು ರಾತ್ರಿ ತನಿಖೆನ ಮಾಡಿದ್ದಾರೆ. ಅವರು ಏನ್ ಕೊಡ್ತಾರೋ ಕೊಡ್ಲಿ. ನನ್ನ ಪ್ರೀತಿ, ನನ್ನ ವಿಶ್ವಾಸ, ನನ್ನ ಅಭಿಮಾನ, ನನ್ನ ಗೌರವ ದರ್ಶನ್ ಸರ್ಗೆ ನನಗೇನು ಎಕ್ಸಾಂಪಲ್ ಕೊಟ್ನೋ ಅಷ್ಟೇ, ಅದು ಯಾವತ್ತೂ ಕಡಿಮೆ ಆಗಲ್ಲ. ಮಗನ್ ಕೊಟ್ಟಷ್ಟೇ ಪ್ರೀತಿ ದರ್ಶನ್ ಸರ್ ಖಂಡಿತವಾಗಿಯೂ. ಏನೋ ಅವ್ರು ನನ್ನ ಮನ್ಸು ಗೆದ್ದು ಬಿಟ್ಟಿದ್ದಾರೆ. ಕಾರಣ ಏನಿದೆಯೋ ಏನೋ ನನಗೆ ಗೊತ್ತಿಲ್ಲ. ಇದುವರೆಗೂ ಜೀವನದಲ್ಲಿ ಅವ್ರನ್ನ ನಾನು ಭೇಟಿ ಮಾಡಿರೋದು 2 ಸಲ. ನನ್ನ ಮನ್ಸು ಗೆದ್ದಿದ್ದಾರೆ ಅಷ್ಟೇ. ಯಾಕೆ ಏನು ಎತ್ತ ಡೀಟೇಲ್ ನನಗೂ ಗೊತ್ತಿಲ್ಲ ಅಷ್ಟೇ. ಯಾವ ಜನ್ಮದ ಏನ್ ಸಂಬಂಧ ಇದೆಯೋ ನನ್ಗೆ ಅದು ಗೊತ್ತಿಲ್ಲ. ನಿಜವೂ ನನ್ ಮಗ ಆಗಿದ್ರೇನೋ ನನಗ್ ಗೊತ್ತಿಲ್ಲ. ಬಟ್ ಅದನ್ನ ನನ್ ಮನ್ಸು ತಗೊಂಡ್ಬಿಟ್ಟಿದ್ದಾರೆ. ನಾನು ಅದನ್ನ ಬದಲಾಯಿಸ್ಕೊಳಕ್ ಆಗಲ್ಲ. ಸೊ ಅದು ಬೇರೆ, ಇದು ಬೇರೆ. ಇವತ್ ನನ್ ಮಗ ತಪ್ಪು ಮಾಡ್ತಾನೆ, ಅವ್ನಿಗೇನೋ ಎಲ್ಲ ಒಂದು ಶಿಕ್ಷೆ ಆಗುತ್ತೆ, ಮನೆಗೆ ಬರ್ತಾನೆ, ನಾನ್ ತಾಯಿಯಾಗಿ ನನ್ ಪ್ರೀತಿ ಕೊಡ್ತೀನಿ. ಅವನು ನಾನು ಅವತ್ತು ರೋಡ್ ಮೇಲೆ ಮಲಗಿಸ್ಲಿಲ್ಲ. ಇವತ್ ನಿನ್ ಪ್ರಿನ್ಸಿಪಲ್ ನಿನ್ಗೆ ಪನಿಷ್ಮೆಂಟ್ ಕೊಟ್ಟಿದಾರಲ್ವಾ, ನೀನ್ ತಪ್ಪು ಮಾಡಿ ಬಂದಿದ್ಯಲ್ವಾ, ಹೋಗಿ ಇವತ್ತು ರೋಡ್ ಮೇಲೆ ಮಲ್ಕೋ, ಹೋಗಿ ಇವತ್ ನಿಂಗೆ ಊಟ ಇಲ್ಲ. ನಾನ್ ತಾಯಿಯಾಗಿ ಅದನ್ನ ಮಾಡಕ್ ಆಗಲ್ಲ, ಮಾಡಕ್ ಮನ್ಸು ಬರಲ್ಲ. ಅಷ್ಟೇ. ನೀವ್ ಒಬ್ರಿಗೆ ಒಂದ್ಸಲ ಮನ್ಸು ಕೊಟ್ಟಿದ್ದೀರಾ ಅನ್ನೋದಾದ್ರೆ, ಒಬ್ರು ನಿಮ್ ಮನ್ಸನ್ನ ಒಂದ್ಸಲ ಗೆದ್ದಿದ್ದಾರೆ ಅನ್ನೋದಾದ್ರೆ, ಅದು ಸಾಯೋವರೆಗೂ ಸೇಮ್ ಇರುತ್ತಲ್ವಾ. ಹೌದು, ಅದು ನನ್ನ ಅನಿಸಿಕೆ. ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ, ಹಾಗೆ ನಿಮ್ಮ ಜೀವನ ಶೈಲಿ ಕೇಳಿದ್ಮೇಲೆ, ನನಗೆ ಇನ್ನೊಂದು ಕ್ವಶನ್ ಅನ್ನ ದರ್ಶನ್ ಸರ್ ವಿಚಾರವಾಗಿ ಕೇಳಬೇಕು ಅಂತ ಒಂದು ಇದೆ. ಯಾಕೆಂತಂದ್ರೆ ಅದು ದರ್ಶನ್ ಅವರು ಎಷ್ಟು ತಪ್ಪು ಮಾಡಿದಾರೋ ಎಷ್ಟು ತಪ್ಪು ಮಾಡಿಲ್ವೋ ಅನ್ನೋದು ಇನ್ನೂ ತೀರ್ಪು ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ನೀವು ಹೇಳಿದ್ರಿ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಅಂತೂ ನನ್ನ ಮಗನ ಸ್ಥಾನ ಕೊಡ್ತೀನಿ ಅಂತ. ಅದೇ ರೀತಿ ಗಂಡ ತಪ್ಪು ಮಾಡಿದಾನೋ ಇಲ್ವೋ ಗೊತ್ತಿಲ್ಲ, ಇನ್ ಕೇಸ್ ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ. ಇನ್ನು ದರ್ಶನ್ ಸರ್ ಅವರು ಜೈಸಲ್ಲಿ ಇದ್ದಾಗ್ಲೇನೆ ಹೆಂಡತಿಯಾಗಿ ಯಾವುದೇ ರೀತಿಯಾದಂತಹ ಆತಂಕಕ್ಕೊಳಗಾದ ವಿಜಯಲಕ್ಷ್ಮಿ ಅವರು ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಒಬ್ಬ ಕರುನಾಡಿನ ಹೆಣ್ಣು ಮಗಳಾಗಿ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಒಂದು ಮನಸ್ಸನ್ನ ಗೆದ್ದಿದ್ದಾರೆ. ಸೊ ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿರೋದನ್ನ ನಮ್ಮ ತಂದೆಯವ್ರು ಕೊಟ್ಟಿರೋದು. ನನ್ನ ವ್ಯಕ್ತಿತ್ವ ಇವತ್ತು ಏನೇ ಇದ್ರು ನಮ್ಮ ತಂದೆಯವ್ರು ನನಗೆ ಕೊಟ್ಟಿರೋಂಥದ್ದು. ಹೀಗಲ್ಲ ಮಗಳೇ, ಹೀಗೆ ಹೀಗೆ ಅಂತ ಹೆಜ್ಜೆ ಹೆಜ್ಜೆಗೂ ಸರಿ ಮಾಡಿ ಬೆಳೆಸಿದಂಥವ್ರು ನಮ್ಮ ತಂದೆಯವರು. ಅವ್ರು ಹೇಳ್ತಾ ಇದ್ದಂತ ಕೆಲವು ವಿಚಾರದಲ್ಲಿ ಯಾವಾಗ್ಲೂ ಒಂದು ಹೇಳೋರು. ಮದುವೆ ಆಗಿದ್ದ ಟೈಮಲ್ಲಿ ಅವ್ರು ನನಗೆ ಹೇಳಿದ್ದು, ನೋಡಮ್ಮ ನಿನಗೆ ಸ್ವಲ್ಪ ಶಾರ್ಟ್ ಟೆಂಪರು, ತುಂಬಾ ನೇರವಾಗಿ ಮಾತಾಡ್ತೀಯ, ಅದು ಕೆಲವ್ರಿಗೆ ಹರ್ಟ್ ಆಗ್ಬೋದು. ಸೊ ಹಾಗಾಗಿ ನೀನ್ ಸ್ವಲ್ಪ ತಾಳ್ಮೆನ ಜಾಸ್ತಿ ಬೆಳೆಸ್ಕೊಳ್ಬೇಕು. ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರೆ, ಕ್ಷಮೆಯ ಧರಿತ್ರಿ ಅಂತ ಹೇಳ್ತಾರೆ. ಆ ಕ್ಷಮೆನ ಕಲ್ತ್ಕೋಬೇಕು ನೀನು ಅಂತ ಬುದ್ಧಿವಾದ ಹೇಳಿದ್ರು ನಮ್ಮ ತಂದೆ. ಅವ್ರು ಹೇಳಿದಿನ ಹೂ 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 ಅಂತ. ಆಮೇಲೆ ಅವ್ರು ಎಕ್ಸಾಂಪಲ್ ಕೊಡೋದು ಯಾವ್ದು ಅಂತಂದ್ರೆ, ನಮ್ಮ
ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ಬರುವಂತಹ ಎಕ್ಸಾಂಪಲ್ಗಳನ್ನ ಕೊಡ್ತಾರೆ. ಸತಿ, ನಮ್ಮ ಸಾವಿತ್ರಿಯವರು, ಮಂಡೋದರಿಯವರು, ಸೀತಾಮಾತೆ, ಇವ್ರುಗಳೆಲ್ಲರ ಎಕ್ಸಾಂಪಲ್ಗಳನ್ನು ನಾವು ತಗೊಳ್ತೀವಿ. ರಿಯಲ್ ಲೈಫ್ ಅಲ್ಲಿ ಅದನ್ನ ನೋಡಕ್ ಸಿಕ್ಕಿರಲ್ಲ. ಆ ಮಾತಿನ ನಿಜವಾದ ಅರ್ಥವನ್ನ ನಾನು ನೋಡಿದ್ದು ವಿಜಯಲಕ್ಷ್ಮಿ ಅವರಲ್ಲಿ. ಕ್ಷಮೆಯ ಧರಿತ್ರಿ, ಅವರಲ್ಲಿ ಯಾವ ಕ್ಷಮೆ ಇತ್ತು, ಯಾವ ತಾಳ್ಮೆ ಇತ್ತು. ಎಲ್ಲಾದ್ರು ಏನೇ ಕಷ್ಟ ಆದ್ರೂ ಖಂಡಿತವಾಗಿ ಅವ್ರು ಕಾಣಿಸ್ಕೊಂಡಷ್ಟು ಒಳಗಡೆ ನೆಮ್ಮದಿ ಇರಲ್ಲ ಅವರಿಗೆ. ಏನು ತಳಮಳಗಳು, ಏನು ಇದು. ಅವ್ರ ಗಂಡನ ಪಕ್ಕ ನಿಂತ್ರು ನೋಡಿ. ದರ್ಶನ್ ಸರ್ಗೆ ಇವತ್ತು ನಿಜವಾಗ್ಲೂ ಎಲ್ಲ ಒಳ್ಳೇದಾಗಿದೆ ಅಂತಂದ್ರೆ ಆ ಮಹಾತಾಯಿಯಿಂದನೇ. ಯಾವುದೇ ಗಂಡ್ಸಾಗ್ಲಿ ಸಪೋರ್ಟ್ ಅಂತ ಅವ್ರಿಗೆ ಒಂದು ತಾಯಿಯಿಂದ, ಹೆಂಡತಿಯಿಂದ, ಮಗಳಿಂದ ಸಿಗುತ್ತೆ. ಅದನ್ನ ನಾವು ವಿಜಯಲಕ್ಷ್ಮಿ ಅವರಲ್ಲಿ ನೋಡ್ಬಿಟ್ವಿ. ಯಾರೇ ಕೈ ಬಿಟ್ರು ಅವ್ರು ಬಿಟ್ರ? ಖಂಡಿತ ಇಲ್ಲ. ದರ್ಶನ್ ಸರ್ 7 months 7 ತಿಂಗಳು ಏನು ಒಳಗಡೆ ಕಷ್ಟ ಅನುಭವಿಸಿದಾರೋ ಅದ್ರ 100 ಪಟ್ಟು ಜಾಸ್ತಿ ವಿಜಯಲಕ್ಷ್ಮಿ ಅವರು ಕೂಡ ಅನುಭವಿಸಿದ್ದಾರೆ. ಹೊರಗಡೆ ಇದ್ರು ಅಷ್ಟೇ ಅನ್ನೋದು ಬಿಟ್ರೆ ಮಾಡದಂತ ಕೆಲಸ ಇಲ್ಲ ಪಾಪ. ಅವರೇ ದೇವಸ್ಥಾನಗಳಿಗೆ ಹೋಗಿ ಎಷ್ಟೆಲ್ಲ ಬೇಡ್ಕೊಂಡು, ಎಷ್ಟೆಲ್ಲ ಮಾಡ್ಕೊಂಡು ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ರು ನೋಡಿ. ಇವ್ರು ಒಂದು ಕೆಟ್ಟ ಹೇಳಿಕೆ ಕೊಟ್ಟಿಲ್ಲ, ಒಂದು ಕೆಟ್ಟ ಮಾತನಾಡಿಲ್ಲ, ಯಾವ ಒಂದು ಇದಕ್ಕೂ ಕುಗ್ಗಲಿಲ್ಲ. ಜನ ಬೇಕಾದಂಗ್ ಮಾತಾಡ್ತಾ ಇದ್ರು. ನಮಗಳಿಗೆ ಎಷ್ಟೊಂದ್ಸಲ ಬೇಜಾರಾಗಿದೆ, ಈ ರೀತಿಯಾಗಿ ಮಾತಾಡ್ತಾ ಇದಾರಲ್ಲ, ಇನ್ನು ತೀರ್ಪೆ ಹೊರಗಡೆ ಬಂದಿಲ್ಲ, ಇಷ್ಟು ಕೆಟ್ಟದಾಗ ಜನ ಮಾತಾಡ್ತಾ ಇದಾರೆ ಅನ್ನುವಾಗ ನಮಗ್ ಕೋಪ ಬಂದಿರೋದಿದೆ. ಆ ಮಹಾತಾಯಿ ಎಲ್ಲೂ ಕೋಪ ತೋರಿಸ್ಕೊಳ್ಳಿಲ್ಲ, ಎಲ್ಲೂ ಯಾವ್ದನ್ನು ತೋರಿಸ್ಕೊಳ್ಳಿಲ್ಲ. ಅದಕ್ಕೆ ತುಂಬಾ ಸಂಯಮ ಬೇಕು, ಆಮೇಲೆ ತುಂಬಾ ಒಂದು ಮೆಚುರಿಟಿ ಬೇಕು. ಅದು ಆ ಮಹಾತಾಯಿಯಲ್ಲಿ ನಾವು ನಿಜವಾಗ್ಲೂ ನೋಡ್ಬಿಟ್ವಿ. ಕಣ್ಣಲ್ಲಿ ಆ ಒಂದು ಸ್ವರೂಪ ಏನಿದೆ ಅಲ್ಲ, ನಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು ಅಂತ ಹೇಳಿದ್ನಲ್ಲ, ಆ ಕ್ಷಮೆಯ ಧರಿತ್ರಿ ಅನ್ನೋ ಪದಕ್ಕೆ ಒಂದು ಅರ್ಥವನ್ನ ಆ ತಾಯಿಯಲ್ಲಿ ನಾನು ನೋಡ್ಬಿಟ್ಟೆ. ನಾನು ಅವ್ರ ಫ್ಯಾನ್ ಕೂಡ, ವಿಜಯಲಕ್ಷ್ಮಿ ಅವ್ರ ಫ್ಯಾನ್ ಕೂಡ. ಇದೆಲ್ಲ ಇನ್ಸಿಡೆಂಟ್ಗಳಾದ್ಮೇಲೆ ಅವ್ರ ಫ್ಯಾನ್ ಕೂಡ ಆಗ್ಬಿಟ್ಟೆ ನಾನು. ಮೇಡಮ್, ಎಂತ ಕೋ ಇನ್ಸಿಡೆಂಟ್ ನೋಡಿ. ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ತೂಗುದೀಪ ಶ್ರೀನಿವಾಸ್ ಅವರು ಏನ್ ಹಿರಿಯ ನಟರಿದಾರಲ್ಲ, ಅವರು ಅನಾರೋಗ್ಯಕ್ಕೀಡಾದಾಗ ಸೊ ಮೀನಮ್ಮ ತಮ್ಮ ಕಿಡ್ನಿಯನ್ನ ಕೊಟ್ಟು ಗಂಡನಕ್ಕೆ ಒಂದು ಪ್ರಾಣವನ್ನ ಕೊಡ್ತಾರೆ. ಅದ್ರ ಜೊತೆಗೆ ಈಗ ದರ್ಶನ್ ಅವ್ರು ಯಾವ್ದೋ ಒಂದು ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕೈ ಬಿಡದಿದ್ದಂಗೆ ಇದ್ ಮಾಡ್ತಾರೆ. ಸೊ ತೂಗುದೀಪ ಶ್ರೀನಿವಾಸ್ ಅವರ ಒಂದು ಮನೆತನದ ಒಂದು ನಿಜ ಹೆಮ್ಮೆ ಅಂತಂದ್ರೆ ತಪ್ಪಾಗಲ್ಲ. ಖಂಡಿತವಾಗಿಯೂ ಹೆಣ್ಮಕ್ಳು, ಹೆಣ್ಣಿನ ಕೈಯಲ್ಲಿ ತುಂಬಾ ಇರತ್ತೆ. ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂತಂದ್ರೆ ಹೆಣ್ಮಕ್ಳಿಗೆ ಅದನ್ನ ತೋರಿಸುವಂತ ಜಾಗದಲ್ಲೇ ಅವ್ರು ತೋರಿಸೋದು ಅನ್ನೋದಕ್ಕೆ ಇದೇ ಒಂದು ಒಳ್ಳೆ ಉದಾಹರಣೆ. ನನ್ಗೆ ಅವ್ರ ಮೇಲೆ ತುಂಬಾ ಗೌರವ ಜಾಸ್ತಿ ಆಗೋಯ್ತು. ಅವ್ರನ್ನ ಇದುವರೆಗೂ ನಾನು ಎಂದೂ ಭೇಟಿ ಮಾಡಿಲ್ಲ, ಟಚ್ ಅಲ್ಲಿ ಇಲ್ಲ. ನಾ ಹೇಳಿದ್ನಲ್ಲ, ನಾನು ಅವ್ರ ಯಾವುದೇ ರೀತಿಯಾದಂತ ಒಂದು ಸಂಪರ್ಕ ಇಲ್ಲ ನನಗೆ. ಆದ್ರೆ ಅವರಿಂದ ಕಲಿತದ್ದು ಬಹಳಷ್ಟಿದೆ. ಈಗ ನೋಡಿ, ತುಂಬಾ ಜನ ಹೇಳ್ತಾರೆ, ಈಗಾಗ್ಲೇ ಮಾತಾಡಿದ್ವಿ ನಾವು, ಏನು ಈಕ್ವಾಲಿಟಿ ಅಂತ ಮಾತಾಡ್ತಾರೆ, ಹೆಣ್ಣು ಗಂಡು ಸಮ ಅಂತ ಮಾತಾಡ್ತಾರೆ, ಮತ್ತೊಂದು ಮಾತಾಡ್ತಾರೆ, ನಾವು ಏನ್ ಕಡಿಮೆ ಇಲ್ಲ, ನಮಗೂ ಸ್ಟ್ರೆಂತ್ ಇದೆ, ಎಲ್ಲ ಮಾತಾಡ್ತಾರೆ. ಮಾತಲ್ಲಿ ಏನು ಇಲ್ಲ, ಆಕ್ಷನ್. ಹೇಳ್ತಾರಲ್ವಾ, ನಾವ್ ಏನ್ ಕೆಲಸ ಮಾಡ್ತೀವಿ ಕಾರ್ಯ, ಅದು ಪದಗಳಿಗಿಂತ ಸ್ಟ್ರಾಂಗ್ ಆಗಿರುತ್ತೆ, ಜೋರಾಗಿ ಕೇಳಿಸತ್ತೆ. ಅದು ನಮಗೆ ನಾನು ಕಂಡುಕೊಂಡಂತದ್ದು ವಿಜಯಲಕ್ಷ್ಮಿ ಅವರಿಂದ. ಏನು ಜಾಸ್ತಿ ಮಾತಾಡದೆ, ಎಲ್ಲೂ ಮೀಡಿಯಾದಲ್ಲಿ ಹೊರಗಡೆ ಬಂದೆ, ಅವ್ರು ಬೇಕಾದಂಗ್ ಮಾತಾಡ್ಬೋದಾಗಿತ್ತು, ಬೇಕಾದಂಗ್ ಅಟೆನ್ಷನ್ ಸ್ವೀಕರಿಸಬಹುದಾಗಿತ್ತು, ಬೇಕಾಗಿದ್ ಮಾಡ್ಬೋದಾಗಿತ್ತು. ಎಲ್ಲಾದ್ರಿಂದ ದೂರ ಉಳಿದು ಮಾಡಬೇಕಾದಂತ ಕೆಲಸವನ್ನ ನಿಯತ್ತಲ್ಲಿ, ನಿಷ್ಠೆಯಿಂದ, ಆ ಗಂಡ ಅನ್ನೋ ಒಂದು ನಿಷ್ಠೆಯೇ. ಈಗ ನಾನು ಪತ್ನಿ ಒಬ್ಬರಿಗೆ, ನಾನು ತಾಯಿ, ಆ ನೋವು ಏನು ಎತ್ತದು ಅನ್ನೋದು ನಮಗೂ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ನಿಂತು ಆ ಸಪೋರ್ಟ್ ಕೊಟ್ಟು ಎಲ್ಲೂ ಕುಗ್ಗದೆ ಅವ್ರನ್ನ ಅಲ್ಲಾಡ್ಸೋಕ್ ಯಾರೂ ಆಗ್ಲಿಲ್ಲ, ಅಷ್ಟೆಲ್ಲ ಅನುಭವಿಸಿದ್ದಾರೆ ಅಂತಂದ್ರೆ ಅವ್ರೊಂದು ಇನ್ಸ್ಪಿರೇಷನ್ ಎಲ್ಲ ಹೆಣ್ಮಕ್ಳಿಗೂ. ಮೇಡಮ್, ಒಂದು ಕ್ವಶನ್ ಕೇಳ್ತೀನಿ, ಹೇಳಿ. ನೀವು ಅದ್ ಹೆಂಗ್ ಆನ್ಸರ್ ಬರುತ್ತಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಹೇಳಿ. ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಅವನ್ನ ನೋಡಿದೀರಾ? ಹೌದು. ತಾರಕ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವನ್ನ ನೋಡಿದೀರಾ? ಹೌದು. ಸೊ ಅವರಿಬ್ರು ಹೊಂದಾದ್ರೆ ನಮ್ಮ ಕರ್ನಾಟಕಕ್ಕೆ ಮತ್ತೊಮ್ಮ ಅಂಬಿ ಹಾಗೇನೆ ವಿಷ್ಣುವರ್ಧನ್ ಅವ್ರು ಬರ್ತಾರೆ. ಅವರಿಬ್ರು ಸ್ನೇಹದ ಬಗ್ಗೆ ನೀವಿಬ್ರನ್ನ ಹತ್ತಿರದಿಂದ ನೋಡಿರೋದ್ರಿಂದ ಕೇಳ್ತೀನಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇಬ್ರು ವ್ಯಕ್ತಿತ್ವನು ಅಮೇಝಿಂಗ್. ಸುದೀಪ್ ಸರುನು ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಮನುಷ್ಯ, ಆಮೇಲೆ ತುಂಬಾ ಒಳ್ಳೊಳ್ಳೆ ಗುಣಗಳಿದೆ ಅವರಲ್ಲಿ. ಅಂಡ್ ದರ್ಶನ್ ಸರ್ ಅಂತೂ ನಾ ಹೇಳಿದೆ, ತುಂಬಾ ಒಳ್ಳೆ ವ್ಯಕ್ತಿತ್ವದವರು. ಇವರಿಬ್ರು ಮಧ್ಯೆ ಆಕ್ಚುಲಿ ಮೊನ್ನೆ ಏನು ಸುದೀಪ್ ಸರ್ ಯಾವ್ದೋ ಒಂದು ಇದ್ರಲ್ಲಿ ಹೇಳ್ತಾರೆ, ನಮ್ಮಿಬ್ರು ನಡುವೆ ಏನು ಇಲ್ಲ ಅಂತ. ಅವರು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು, ತುಂಬಾ ಪ್ರೀತಿ ವಿಶ್ವಾಸವನ್ನ ಹಂಚ್ಕೊಂಡಂತವ್ರು, ಸಿಕ್ಕಾಬಳ್ಳೆ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ನನಗ ಅನ್ಸೋ ಪ್ರಕಾರ ಅವರ ಪ್ರೀತಿಯನ್ನ, ಅವರ ಒಂದು ಸ್ನೇಹವನ್ನ ನೋಡಿ ತಡ್ಕೊಳಕ್ ಆಗದೆ ಇರೋರು ಯಾರೋ ಒಂದಷ್ಟು ಜನ ಹುಳಿ ಕೂಡ ಹಿಂಡಿರ್ತಾರೆ. ಅದು ಸರ್ವೇ ಸಾಮಾನ್ಯ. ಇಬ್ರು ತುಂಬಾ ಚೆನ್ನಾಗಿದ್ದಾರೆ ಅಂತಂದ್ರೆ ಕಣ್ಣು ಹೋಗೋದೇ ಜನರಿಗೆ ಅಲ್ಲಿ.
ಎಕ್ಸಾಕ್ಟ್ಲಿ. ಯಾಕಂದ್ರೆ ಇಬ್ರು ಸ್ಟ್ರಾಂಗ್ ಪರ್ಸನಾಲಿಟೀಸ್ ಜೊತೆಗಿರುವಾಗ ಆ ಸ್ಟ್ರೆಂತ್ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ. ಅದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರಿಬ್ರು ಜೊತೆಗೆ ಇದ್ರೆ ಅದೊಂಥರ ದಿನ ಸಂಭ್ರಮಾಚರಣೆ ಕಣ್ ಬಿದ್ದಿರತ್ತೆ. ಬೇರೆ ಮಾಡಿಸುವಂತ ಪ್ರಯತ್ನಗಳು ತುಂಬಾ ನಡೆದಿರುತ್ತೆ. ದರ್ಶನ್ ಸರ್ ವಿಚಾರದಲ್ಲಂತೂ ಎಲ್ಲ ಪಾಪ ಅವ್ರಿಗೆ ಉಳಿ ಹಿಂಡುವಂತ ಕೆಲಸಗಳೇ ಪಾಪ ಯಾವಾಗ್ಲೂನು. ಅದಕ್ಕೆ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಜೊತೆಗಿರೋರು ಎಂಥವ್ರು ಅನ್ನೋದು ಗಮನನ ನಾವ್ ಯಾವಾಗ್ಲೂ ಇಟ್ಕೊಂಡಿರ್ಬೇಕಾಗತ್ತೆ. ಬಟ್ ಇವ್ರಿಬ್ರು ಮುಂಚೆ ಇದ್ದಂಗೆ ಮತ್ತೆ ಕುಚ್ಕೋ ಗೆಳತನ ಬಂದ್ಬಿಟ್ರೆ ಓ ಮೈ ಗಾಡ್, ನಮ್ಮ ಕನ್ನಡಿಗರನ್ನ ತಡಿಯಕ್ ಯಾರಿಗೂ ಆಗಲ್ಲ ಬಿಡಿ. ಆ ದಿನ ಬರ್ಲಿ ಅಂತ ನಿಜವಾಗ್ಲೂ ಕೇಳ್ಕೊಳ್ತೀನಿ. ಎಷ್ಟು ಸಂಭ್ರಮಾಚರಣೆ ಆಗುತ್ತಲ್ಲ. ಅವ್ರಿಬ್ರು ಜೊತೆ ಸೇರಿ ಒಂದ್ ಸಿನಿಮಾ ಮಾಡ್ಬಿಟ್ರು ಅಂತೂ ಓ ದೇವ್ರೆ, ಆ ದಿನ ಬರ್ಲಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಬಹುಶಃ ಆ ದಿನ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ಈ ಫ್ಯಾನ್ ವಾರ್ ಅನ್ನೋದೇ ಇರಲ್ಲ ಅನ್ಸುತ್ತೆ. ಹೌದು ಹೌದು. ಆ ಫ್ಯಾನ್ ವಾರು ಕೂಡ ಬಹಳ ತಪ್ಪು ನನ್ನ ಪ್ರಕಾರ. ನೋಡಿ, ಎಲ್ರು ಕನ್ನಡಿಗರೇ, ಎಲ್ರು ನಮ್ಮ ಕನ್ನಡ ನಟರೇ, ಕನ್ನಡಕ್ಕಾಗಿ ದುಡಿತಾ ಇರೋಂಥವ್ರು, ಕನ್ನಡ ಚಿತ್ರರಂಗಕ್ಕಾಗಿ ಇರೋಂಥವ್ರು. ನಮಗ್ ನಾವೇ ಒದ್ದಾಡ್ಕೊಂಡ್ರೆ ನಮಗ್ ಬೇರೆ ದೇಶದ ಆತಂಕವಾದಿಗಳು ಯಾಕೆ ಬೇಕು? ಆ ಮಟ್ಟಿಗೆ ಕಿತ್ತಾಡ್ತಾರೆ. ಒಂದ್ಸಲ ಟ್ವಿಟ್ಟರ್ ಅಲ್ಲಿ ಒಂದ್ ಜಗಳ ಹತ್ಕೊಂಡ್ಬಿಟ್ಟಿತ್ತು ಇಬ್ರು ನಟರ ಫ್ಯಾನ್ಸ್ಗಳ ಮಧ್ಯ. ನಾನು ಹೋಗಿ ಸುಮಾರು ಒಂದು 4-5 hours ನಂದು ಇಲ್ಲ ಒಂದ್ಸಲ ಅಲ್ಲ 2 ಸಲ ಇವತ್ತಿನ ದಿವಸ ನಂದು ಅರ್ಧ ದಿನ ವೇಸ್ಟ್ ಆದ್ರೂ ಪರವಾಗಿಲ್ಲ, ಇದೊಂದು ಮಾಡ್ಲೇಬೇಕು ಅಂತ ಹೇಳಿ ಅದ್ ನಾ ಕೇಳ್ದೆ ಅವ್ರಿಗೆ ಕ್ವಶನ್, ಏನಪ್ಪ ಇವ್ರು ಬೇರೆನಾ? ಇವ್ರು ಬೇರೆ ದೇಶದವ್ರಾ? ಇವ್ರು ಆತಂಕವಾದಿ ದೇಶದವ್ರಾ? ಎಲ್ಲ ನಮ್ಮ ಕನ್ನಡದವರು, ನಮ್ಮ ಕನ್ನಡ ಇಂಡಸ್ಟ್ರಿಗಾಗಿ ವರ್ಕ್ ಮಾಡ್ತಾ ಇರೋಂಥವ್ರು. ನಾವೇ ಕಿತ್ತಾಡ್ಕೊಂಡ್ರೆ ಪಕ್ಕದ ರಾಜ್ಯದವ್ರು ನಗಾಡ್ತಿರ್ತಾರ ಕಣ್ರಪ್ಪ. ಹೀಗೆ ಹೇಳ್ದೆ. ಈಗ ಯಾವ್ದೇ ಒಂದು ಕಂಟೆಂಟ್ ನು ಟ್ರಾನ್ಸ್ಲೇಟ್ ಮಾಡಿ ನೋಡ್ಕೋಬಹುದು, ಅವ್ರು ನೋಡಿ ನಗಾಡ್ತಿರ್ತಾರೆ. ಹೌದು. ಎಲ್ಲಾ ಚಿತ್ರರಂಗದವ್ರಿಗೂ ಒಂದು ಬಾಂಡಿಂಗ್ ಇದೆ, ಅವ್ರದೇ ಒಂದು ಒಗ್ಗಟ್ಟಿದೆ. ನಾವೇ ಹೀಗ್ ಕಿತ್ತಾಡ್ಕೊಂಡ್ರೆ ಬೇರೆಯವ್ರು ನಗಾಡಲ್ವಾ? ಬೇರೆ ದೇಶದವ್ರನ್ನ ಬಿಟ್ಟಾಕಿ ಬೇರೆ ರಾಜ್ಯದವ್ರು ಕುತ್ಕೊಂಡು ನಗಾಡ್ತಿರ್ತಾರ ತಾನೆ. ಬೇಕಾ ಇದು? ಖಂಡಿತ ಇದನ್ನ ನಿಲ್ಸಿ, ಎಲ್ರು ನಮ್ಮವ್ರೆ, ಇವ್ರು ನಮ್ಮವ್ರೆ, ಇವ್ರು ನಮ್ಮವ್ರೆ ಅಂತ ಹೇಳಿ ಸುಮಾರು ಹೊತ್ತಾದ್ಮೇಲೆ ಒಂಥರ ಕಾಂಪ್ರಮೈಸ್ ಮಾಡ್ಸಿದ್ದಾಯ್ತು. ಆ ಫ್ಯಾನ್ ವಾರ್ ಅಂತೂ ತುಂಬಾ ತಪ್ಪು ಅಂತ ನನಗ ಅನ್ಸತ್ತೆ. ನೋಡಿ, ಈ ರೀತಿ ಯೋಚನೆ ಮಾಡೋದಾದ್ರೆ ಗಡಿನಾಡಲ್ಲಿ ಪ್ರಾಣ ಬಿಡ್ತಾರಂತ ನಮ್ ಸೈನಿಕಂಗೆ ಏನ್ ಅನ್ಸ್ಬೇಕು? ನಾನಿಲ್ಲಿ ಯಾರೋ ಆತಂಕವಾದಿಗಳಿಗೋಸ್ಕರ ನಾನು ಪ್ರಾಣ ಕೊಡ್ತಾ ಇದ್ದೀನಿ, ಇವ್ರು ಒಳಗಡೆನೆ ಇಂಟರ್ನಲಿ ಕಿತ್ತಾಡ್ಕೊಂಡು ಸಾಯ್ತಾ ಇದಾರಲ್ಲಪ್ಪ. ಖಂಡಿತವಾಗ್ಲೂ ಯೋಚನೆ ಮಾಡಿ ನೋಡಿ, ಒಂದು ಪ್ರಾಣ ವೇಸ್ಟ್, ಒಂದು ಬಲಿದಾನ ವೇಸ್ಟ್ ಆಯ್ತಾ? ಅದ್ರ ಬದಲು ನೀವೇ ಗುದ್ದಾಡ್ಕೊಂಡು ಸತ್ತೋಗ್ಬಿಡಿ ಅಲ್ವಾ? ನಮ್ಮ ಸೈನಿಕರು ಪಾಪ ಅಲ್ಲಿ ಹೋಗಿ ಗಡಿನಾಡಲ್ಲಿ ನಿಂತ್ಕೊಂಡು ಆತಂಕವಾದಿ ಜೊತೆಗೆ ದಿನ ಪ್ರಾಣ, ಈ ಕ್ಷಣದಲ್ಲಿ ಒಬ್ಬ ಸೈನಿಕ ಪ್ರಾಣ ಬಿಡ್ತಾ ಇದ್ದಾನೆ. ಯಾರಿಗೋಸ್ಕರ? ಅವನ್ ಸಂಸಾರಕ್ಕೋಸ್ಕರ ಅಲ್ಲ, ನಮಗೋಸ್ಕರ, ನಿಮ್ಗೋಸ್ಕರ. ಅಂತದಲ್ಲಿ ನಾವೇ ಕಿತ್ತಾಡ್ಕೊಂಡು ಸಾಯೋದನ್ನ ಅವ್ರು ನೋಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೇಕು? ಆ ರೀತಿ ಎಲ್ಲ ಹೇಳಿ ಅವತ್ ಕಾಂಪ್ರಮೈಸ್ ಆಗಿದ್ ನಂಗೆ ನಿಜವೂ ತುಂಬಾ ಖುಷಿ ಆಯ್ತು. ಅದು ಖಂಡಿತವಾಗಿಯೂ ಈ ಮೂಲಕನೂ ನಾನು ಅದನ್ನೇ ಹೇಳ್ತೀನಿ, ನಾವೇ ಕಿತ್ತಾಡ್ಕೊಂಡು ಒದ್ದಾಡೋದು ಖಂಡಿತವಾಗಿಯೂ ಬೇಡ. ಎಲ್ರು ನಮ್ಮವ್ರೆ, ಎಲ್ರು ನಾವೇ. ಸೊ ಅದೊಂದು ಹೋಗ್ಬೇಕು ನಿಜವಾಗ್ಲೂ ಫ್ಯಾನ್ ವಾರ್ ಅನ್ನೋದು. ಮೇಡಮ್, ಇಷ್ಟೆಲ್ಲ ಆದ್ಮೇಲೂ ಕೂಡ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಿ ನೀವು, ಟ್ವಿಟರ್ ಅಲ್ಲೇ ಒಂದು ಆಯ್ತು ಅಂತ ಹೇಳ್ಬಿಟ್ಟು ಕೆಲವೊಬ್ರು ಅವರವರ ಸ್ಟಾರ್ಗಳೇ ಹೆಚ್ಚು ಅಂತ ಹೇಳ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಅನ್ನ ಹಾಕ್ತಾರೆ. ಸೊ ನೆಗೆಟಿವ್ ಕಮೆಂಟ್ಸ್ ಹಾಕುವಂತವ್ರಿಗೆ ಯಮುನಾ ಶ್ರೀನಿಧಿ ಅವ್ರು ಕೊಡುವಂತಹ ಖಡಕ್ ಆನ್ಸರ್ ಏನು ಅಂತ? ಈಗ ನಾನು ದರ್ಶನ್ ಸರ್ ಫ್ಯಾನ್, ಹಂಗ ಅಂದಾಕ್ಷಣಕ್ಕೆ ನಾನು ಇನ್ನೊಬ್ಬರನ್ನ ಅವಮಾನ ಮಾಡೋದು ಬಹಳ ತಪ್ಪು. ನನ್ಗೆ ಪುನೀತ್ ಸರ್, ಅಪ್ಪು ಸರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ, ಯಶ್ ಅವ್ರ ಇಷ್ಟ, ಗಣೇಶ್ ಅವ್ರಂತೂ ತುಂಬಾನೇ ಇಷ್ಟ. ಸೊ ಎಲ್ರು ನಮ್ಮವ್ರೆ. ನನ್ಗೆ ಹೇಗನ್ಸತ್ತೆ ಅಂದ್ರೆ ಇವ್ರು ನನ್ಗೆ ಅಣ್ಣ, ಇವ್ರು ನಂಗೆ ತಮ್ಮ, ಇವ್ರು ನಂಗೆ ಮಗ, ಇವ್ರು ನನ್ ಗೆಳೆಯ, ಇವ್ರು ನನ್ ಇದು, ಈ ರೀತಿಯಾದಂತ ಫೀಲಿಂಗ್ ಬರುತ್ತೆ ಹೊರತು ಜಸ್ಟ್ ಬಿಕಾಸ್ ನನಗೆ ಇವ್ರು ಇಷ್ಟ ಅಂದಾಕ್ಷಣಕ್ಕೆ ನಾನು ಅವ್ರನ್ನೆಲ್ಲ ಹೇಟ್ ಮಾಡ್ಬೇಕು, ಇದು ನಡೀತಾ ಇರೋದು. ದಯವಿಟ್ಟು ಅದು ಬೇಡ. ಎಲ್ರು ನಮ್ಮವ್ರೆ. ಆಯ್ತಪ್ಪ, ಅಲ್ಲ ಯಾರೋ ಆತಂಕವಾದಿಗಳು ನಮ್ಮ ಸೋಲ್ಜರ್ಸ್ ನ ಸಾಯಿಸಿದಾರ, ಅವ್ರ ಮೇಲೆ ದ್ವೇಷಕಾರಿ ಒಪ್ಕೊಳ್ತೀನಿ. ನೀವು ಬಳಸ್ತಾ ಇರೋಂತ ಕೆಟ್ಟ ಪದನ ಆ ಆತಂಕವಾದಿಗಳ ಮೇಲೆ ಬಳಸಿ ತೃಪ್ತಿ ತಗೊಳ್ಳಿ, ಫೈನ್. ನಮ್ಮ ಜನಗಳ ಮಧ್ಯೆ, ನಮ್ಮ ಕನ್ನಡಿಗರ ಮೇಲೆನೆ ಒಬ್ಬ ಹೀರೋ ಫ್ಯಾನ್ಸ್ ಇನ್ನೊಬ್ರು ಹೀರೋ ಫ್ಯಾನ್ಸ್ಗೆ ಬೇಡ. ನಿಮ್ಗೆ ಅವ್ರು ಇಷ್ಟ ಎಸ್, ಓಪನ್ ಆಗಿ ಹೇಳ್ಕೊಳ್ಳಿ. ನನಗೆ ಅಪ್ಪು ಸರ್ ಅಂದ್ರೆ ಪ್ರಾಣ, ನಥಿಂಗ್ ರಾಂಗ್, ಖಂಡಿತ ಒಪ್ಕೊಳ್ತೀವಿ. ನನಗೆ ದರ್ಶನ್ ಸರ್ ಅಂದ್ರೆ ಪ್ರಾಣ, ನನಗೆ ಸುದೀಪ್ ಸರ್ ಅಂದ್ರೆ ಪ್ರಾಣ, ಎಸ್ ಒಪ್ಕೊಳ್ಳೋಣ, ಫೈನ್. ಹಂಗ ಅಂದಾಕ್ಷಣಕ್ಕೆ ಇನ್ನೊಬ್ರಿಗೆ ಅವಮಾನ ಮಾಡೋದು ತಪ್ಪಲ್ವಾ? ಎಲ್ರು ನಮ್ಮವ್ರೆ ರಾಜ, ಎಲ್ರು ನಮ್ಮವ್ರೆ. ಸೊ ಅದನ್ನ ಖಂಡಿತವಾಗಿ ಅದನ್ನ ಬೆಳೆಸ್ಕೊಳ್ಬೇಕು ಈ ಅಭಿಮಾನಿಗಳು ಅಂತ ನಾನು ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ನಾನು ದಯವಿಟ್ಟು ಬೇಡ, ನಮ್ಮಲ್ಲೇ ಬೇಡ, ನಮ್ಮಲ್ಲೇ ಇದ್ ಬೇಡ. ಇನ್ಯಾರೋ ದೇಶದ ಇನ್ಯಾರೋ ಹೀರೋನ್ ನೀವ್ ಹೇಟ್ ಮಾಡ್ತೀರಾ ಮಾಡ್ಕೊಳ್ಳಿ. ನಮ್ಮವ್ರಿಗೆ ಯಾಕ್ರಪ್ಪ, ಇವ್ರು ನಮ್ಮವರು. ಸೊ ಇದನ್ನ ನಾನು ಖಂಡಿತವಾಗಿಯೂ ಹೇಳಕ್ ಇಷ್ಟಪಡ್ತೀನಿ. ಇದು ಆದಷ್ಟು ಬೇಗ ನಿಲ್ಬೇಕು. ಇದು ಸಾಕಾಗೋಗಿದೆ. ಪಾಪ ನಮ್ ಹೀರೋಗಳು ಹೇಳ್ಕೊಳ್ಳೋದು ಅದೇನೆ. ಸುದೀಪ್ ಸರ್ ಹೇಳೋದು ಇದೆ, ದರ್ಶನ್ ಸರ್ ಹೇಳೋದು ಇದೆ, ಶಿವಣ್ಣನೂ ಹೇಳೋದೇ ಇದು.
ಬೇಡ್ರಪ್ಪ, ದ್ವೇಷ ಬೇಡ್ರಪ್ಪ, ಎಲ್ರು ನಾವೇ ಅಂತ ನೋಡಿ. ಅವರೆಲ್ಲರೂ ಚೆನ್ನಾಗಿದ್ದಾರೆ, ಹೌದು ಪಾಪ ಎಲ್ರು ಚೆನ್ನಾಗಿದ್ದಾರೆ. ಶಿವಣ್ಣನ ಇವತ್ತಿಗೂ ಕೂಡ ಎಲ್ರು ನಮ್ಮ ಇಂಡಸ್ಟ್ರಿಯ ಬಿಗ್ ಬ್ರದರ್. ಎಲ್ರು ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಯಶ್ ಸರ್ ಆಗ್ಬೋದು, ಎಲ್ರು ಅಷ್ಟು ಗೌರವ ಕೊಡ್ತಾರಲ್ವಾ. ಅವ್ರವ್ರ ಒಳಗಡೆ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಇಲ್ಲಿ ನೀವುಗಳು ಯಾಕ್ರಪ್ಪ ಇದು ಬೇಕು? ಫ್ಯಾನ್ ವಾರ್ಸ್ ಖಂಡಿತವಾಗಿಯೂ ಅದು ಮಾರಕ ಅಂತಾನೆ ಪದ ಉಪಯೋಗಿಸ್ತೀನಿ ನಾನು. ಅದನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತೀನಿ. ಮೇಡಮ್, ಈಗಷ್ಟೇ ಶಿವಣ್ಣನ ಬಗ್ಗೆ ಹೇಳ್ತಾ ಇದ್ರಿ. ಶಿವಣ್ಣ ಅವರೀಗ ಒಂದು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸಕ್ಸಸ್ಫುಲ್ ಆಗಿ ಅಲ್ಲೇನೆ ನಿನ್ನೆ ಅಮೆರಿಕಾದಿಂದಾನೆ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರು ನ್ಯೂ ಇಯರ್ಗೆಲ್ಲಾನು ಸಹ ಎಲ್ಲ ಅಭಿಮಾನಿಗಳಿಗೂ. ಗೀತಕ್ಕ ಅವರು ಹೇಳ್ತಿದ್ರು ನಿಮ್ಮೆಲ್ಲರ ಪ್ರಾರ್ಥನೆಯಿಂದಾಗಿ ನಮ್ಗೆ ಆಪರೇಷನ್ ಸಕ್ಸಸ್ ಆಗಿದೆ ಅಂತ. ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಇತ್ತೀಚಿನ ಕಾಲದಲ್ಲಿ ಹೇಗಾಗೋಗ್ಬಿಟ್ಟಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಜಾಸ್ತಿ ಬಂದ್ಬಿಟ್ಟು ಎಲ್ರು ಅವರ ಸಕ್ಸಸ್ ಸ್ಟೋರೀಸ್ ಮಾತ್ರ ಶೇರ್ ಮಾಡ್ಕೋತಾರೆ. ನಾನು ಈ ದೊಡ್ಡ ಕಾರ್ನ ತಗೊಂಡೆ, ನಾನು ಇದನ್ನ ತಗೊಂಡೆ, ನಾನು ಅದನ್ನ ತಗೊಂಡೆ, ನಂಗೆ ಇದು ಒಳ್ಳೇದಾಯ್ತು, ನಾನು ಇದಾಯ್ತು. ಎಲ್ರು ಸಕ್ಸಸ್ಫುಲ್ ಆಗಿರೋದನ್ನೇ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇದು ನನ್ನ ಯಶಸ್ಸು, ಇದು ನನ್ನ ಅಂತ. ಶಿವಣ್ಣ ಅವರ ಗುಣ ನನಗೆ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ, ಅವರು ಅನಾರೋಗ್ಯ ಅಂತ ಗೊತ್ತಾದ ತಕ್ಷಣನೇ ಕನ್ನಡ ಜನರಲ್ಲಿ ಹಂಚ್ಕೊಂಡ್ರು. ನನಗೆ ತೊಂದರೆ ಇದೆ, ನನ್ನ ಆರೋಗ್ಯಕ್ಕೆ ತೊಂದರೆ ಇದೆ, ನಾನು ಬಳಲ್ತಾ ಇದ್ದೀನಿ, ನಾನು ಶಸ್ತ್ರಚಿಕಿತ್ಸೆಗೆ ಇಲ್ಲಿಗೆ ಹೋಗ್ತಾ ಇದ್ದೀನಿ. ಅವ್ರು ಯಾರಿಗೂ ಹೇಳದೆ, ಏನು ಮಾಡದೆ, ಮೆತ್ತಗೆ ಹೋಗಿ ಎಲ್ಲಾನು ಮುಗಿಸ್ಕೊಂಡು ವಾಪಸ್ ಬಂದು ಏನೂ ಆಗಿಲ್ಲ ಅನ್ನೋ ಹಾಗೂ ಇರ್ಬೋದಾಗಿತ್ತು. ಯಾರಿಗೂ ಗೊತ್ತೂ ಆಗ್ತಿರ್ಲಿಲ್ಲ, ಹಾಗೆ ಮೇಂಟೈನ್ ಮಾಡ್ಬೋದಾಗಿತ್ತು ಅವರು. ಆದ್ರೆ ಪ್ರತಿಯೊಬ್ಬ ಕನ್ನಡಿಗನ ಹತ್ರ ಅದನ್ನ ಹೇಳ್ಕೊಂಡು, ಅದನ್ನ ಹಂಚ್ಕೊಂಡು, ಅವರ ಪ್ರೀತಿ ವಿಶ್ವಾಸನ, ಪ್ರಾರ್ಥನೆಯನ್ನ ಗಳಿಸ್ಕೊಂಡು ಹೋಗಿ ಹೆಜ್ಜೆ ಹೆಜ್ಜೆಗೂ ಅವ್ರು ಅಪ್ಡೇಟ್ ಮಾಡ್ತಾ ಇದ್ರು. ಇವತ್ತು ಹೋಗ್ತಾ ಇದೀವಿ, ಇವತ್ತು ಶಸ್ತ್ರಚಿಕಿತ್ಸೆ ಇದೆ, ಈಗ ಮುಗಿದಿದೆ, ಈಗ ವಾಪಸ್ ಬರ್ತೀವಿ, ಈಗ ಚೇತರಿಸ್ಕೊಳ್ತಾ ಇದೀವಿ. ಎಂಥ ದೊಡ್ಡ ಗುಣ ನೋಡಿ. ಇದ್ರಲ್ಲಿ ಒಂದು ಮೆಸೇಜ್ ಕೂಡ ಇದೆ, ನಮ್ಮ ಸಮಾಜಕ್ಕೆ ಒಂದು ಮೆಸೇಜ್ ಕೂಡ ಇದೆ. ಏನಂತ ಅಂದ್ರೆ, ನಾವು ಗೆಲುವನ್ನ ಹೇಗೆ ಸ್ವೀಕರಿಸ್ತೀವೋ ಸೋಲನ್ನು ಹಾಗೆ ಸ್ವೀಕರಿಸ್ಬೇಕು. ಗೆಲುವನ್ನ ಹೇಗೆ ಹಂಚ್ಕೊಳ್ತೀವೋ ಸೋಲನ್ನು ಹಂಚ್ಕೊಳ್ಬೇಕು. ಯಾಕಂದ್ರೆ ನಾವೆಲ್ಲರೂ ಮನುಷ್ಯರೇ. ಅಂತ ಒಂದು ಉತ್ತಮವಾದ ಒಂದು ಸಂದೇಶವನ್ನ ಶಿವಣ್ಣ, ಗೀತಕ್ಕ ಅವರು ನಮ್ಮ ಜನರಿಗೆ ಕೊಟ್ಟಿದ್ದಾರೆ. ಕಲಿಯೋದು ಬಹಳಷ್ಟು ಇದೆ. ನಮ್ಮ ನೆಂಟ್ರಿಸ್ಟ್ರಲ್ಲೇ ಆಗತ್ತೆ. ನನಗೆ ಎಷ್ಟೋ ವಿಚಾರಗಳು ಹತ್ರದ ನೆಂಟ್ರಿಂದ, ಯಾರಿಗೋ ಪಾಪ ತುಂಬಾ ಅನಾರೋಗ್ಯ ಆಗಿದೆ, ಹೇಳೇ ಇಲ್ಲ. ಒಬ್ರು ತೀರ್ಕೊಂಡಿದ್ದಾರೆ, ಹೇಳೇ ಇಲ್ಲ. ಅವ್ರಿಗೆ ತಿಳಿಸ್ಬೇಕಾಗಿರೋದೇನು? ಬರೀ ಯಶಸ್ವಿಯಾದಂತ ಯಶಸ್ಸಿನ ಸಂಗತಿಗಳನ್ನ ಮಾತ್ರ. ನಮ್ಮ ಸೋಲನ್ನ ಹೇಳ್ಬಿಟ್ರೆ ಎಲ್ಲಿ ಕಡಿಮೆ ಆಗ್ಬಿಡ್ತೀವೋ, ನಮ್ಮ ಸೋಲನ್ನ ಹೇಳ್ಬಿಟ್ರೆ ಎಲ್ಲಿ. ಶಿವಣ್ಣ, ಗೀತಕ್ಕ ಅವರು ಇದ್ರ ಮೂಲಕ ಒಳ್ಳೆ ಸಂದೇಶವನ್ನ ಜನರಿಗೆ ಕೊಟ್ಟಿದ್ದಾರೆ. ಎಲ್ಲದನ್ನು ಹಂಚ್ಕೊಳ್ಳೋದಕ್ಕೆ ನಾವು ಮನುಷ್ಯರು. ಇವತ್ತು ನನಗ್ ಕಷ್ಟ, ನಾಳೆ ನಿಮಗ್ ಕಷ್ಟ. ಇವತ್ತು ನನಗ್ ಒಳ್ಳೇದು, ನಾಳೆ ನಿಮಗ್ ಒಳ್ಳೇದು. ಹಂಚ್ಕೊಳ್ಳೋದಕ್ಕೆ ಹಿಂಜರಿಬೇಡಿ ಅಂತ ತುಂಬಾ ಚೆನ್ನಾಗಿ ಅವರು ಕೊಟ್ಟಿದ್ದಾರೆ. ಈ ಮೂಲಕ ನಾನು ನಿಜವಾಗ್ಲೂ ಅಣ್ಣ ಬೇಗ ಹುಷಾರಾಗಿ ಆದಷ್ಟು ಬೇಗ ನಮ್ಮ ಕನ್ನಡ ನಾಡಿಗೆ ಮರಳಿ ಬರಬೇಕು. ಲೈನಲ್ಲಿ ಇದೆ ಅವರು ಸಿನಿಮಾಗಳು. ಸೊ ಅದೆಲ್ಲ ಅಷ್ಟೇ ಯಶಸ್ಸನ್ನ ಗಳಿಸ್ಬೇಕು ಅಂತ ನಾನು ಆಶಿಸ್ತೀನಿ. ಮೇಡಮ್, ಒಂದು ಪವರ್ಫುಲ್ ಇಂಟರ್ವ್ಯೂ ಅಂತಂದ್ರೆ ಹೇಳಕ್ ತಪ್ಪಾಗಲ್ಲ. ಇದು ಚೆನ್ನಾಗಿ, ತುಂಬಾ ಚೆನ್ನಾಗಿ ಬಂತು. ಥ್ಯಾಂಕ್ಸ್ ಟು ಯು. ನೀವು ಆ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳಿದೀರಾ, ಸೊ ಆ ರೀತಿಯಾದಂತ ವಿಚಾರಗಳನ್ನ ಹೊರಗೆ ತರಿಸಿದೀರಾ. ಸೊ ಆ ಕ್ರೆಡಿಟ್ ನಿಮಗ್ ಸಲ್ಬೇಕು. ಆದ್ರೂ ಕೂಡ ಇನ್ನೂ ಒಂದೆರಡು ಕ್ವಶನ್ಸ್ ಇದೆ. ಬಿಗ್ ಬಾಸ್ ಬಗ್ಗೆ ನಾನು ಕೇಳ್ಬಿಡ್ತೀನಿ. ಬಿಗ್ ಬಾಸ್ ಒಂದೇ ವಾರಕ್ಕೆ ಎಲಿಮಿನೇಟ್ ಆದ್ರೂ ಕೂಡ, ಹೀಗೆ ನೀವು ಹಿಂದೆ ಯಾವುದೇ ಎಪಿಸೋಡ್ ಗಳನ್ನ ನೋಡಿದ್ರು ಕೂಡ ಎಲಿಮಿನೇಟ್ ಆದ್ಮೇಲಿಂದ ಎಪಿಸೋಡ್ ಗಳು ನೋಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರಕಾರ ಯಾರು ತುಂಬಾ ಸೇಫ್ ಗೇಮ್ ಆಡ್ತಿದ್ದಾರೆ, ಯಾರು ತುಂಬಾ ಫೇಕ್ ಗೇಮ್ ಆಡ್ತಿದ್ದಾರೆ ಅಂತ? ಫೇಕ್ ಕಣ್ಣಿಗೆ ಕಟ್ಟಿದ ಹಾಗೆ ಗೌತಮಿ ಅವರು, ಮಂಜು ಅವರು ಕಣ್ಣಿಗೆ ನೇರವಾಗಿ ಕಾಣಿಸ್ತಾ ಇದೆ. ಅವರಿಬ್ರು ತುಂಬಾ ಫೇಕ್ ಆಗಿದ್ದಾರೆ. ನೇರವಾಗಿ ಚೆನ್ನಾಗಿ ಆಡ್ತಾ ಇರೋರು ಅಂತಂದ್ರೆ ನನ್ನ ಪ್ರಕಾರ ಹನುಮಂತು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಾಗೆ ಅವ್ರು ಇದ್ಕೊಂಡು ಮಾಡ್ತಾ ಇದ್ದಾರೆ. ರಜತ್ ಅವರು ಇಷ್ಟ ಆಗುತ್ತೆ, ತ್ರಿವಿಕ್ರಮ್ ಅವ್ರು ಇಷ್ಟ ಆಗುತ್ತೆ. ಹುಡುಗಿಯರ ಪ್ರಕಾರ ಭವ್ಯ ಅವರು, ಮೋಕ್ಷಿತಾ ಅವರು. ನನಗೆ ಚೈತ್ರ ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ಒಂದು ಎಪಿಸೋಡ್ ಆಗೋವರೆಗೂ. ಅವರು ಪ್ರಜ್ಞೆ ತಪ್ಪಿ ಬಿದ್ದು ಆಚೆ ಹೋಗಿ ಬಂದು ಅದಾಗದೆ ಇದ್ದಿದ್ರೆ ನನಗೆ ಚೈತ್ರ ಅವ್ರ ಮೇಲೆ ಬಹಳ ಇದಿತ್ತು. ಆದ್ರೆ ಕಷ್ಟಪಟ್ಟು ನಿಜವಾಗ್ಲೂ ಆಟ ಆಡ್ಕೊಂಡು, ಆಟದ ಮೇಲೇನೆ ಫೋಕಸ್ ಮಾಡ್ಕೊಂಡು, ಅವ್ರ ವ್ಯಕ್ತಿತ್ವದ ಮೇಲೆ ಫೋಕಸ್ ಮಾಡ್ಕೊಂಡು ಇರುವಂತದ್ರಲ್ಲಿ ಈ 5 ಜನದ ಬಗ್ಗೆ ಇದೇ ಆರ್ಡರ್ ಅಲ್ಲಿ ನಾನು ಇಷ್ಟಪಟ್ಟಿದ್ದೀನಿ, ಅಂದ್ಕೊಂಡಿದ್ದೀನಿ. ಹನುಮಂತು ಅವರು, ರಜತ್ ಅವರು, ತ್ರಿವಿಕ್ರಮ್ ಅವರು, ಭವ್ಯ ಅವರು, ಮೋಕ್ಷಿತಾ ಅವರು, ಇವರೆಲ್ಲರೂ ಟಾಪ್ 5 ಕಂಟೆಸ್ಟೆಂಟ್ಸ್ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ಸ್ ಅಂತೂ ಹೇಳಿದ್ರಿ, ಯಾರು ವಿನ್ ಆಗ್ಬೇಕು, ಯಾರು ವಿನ್ ಆಗ್ತಾರೆ? ನನಗೆ ಅನ್ಸೋ ಪ್ರಕಾರ ಹನುಮಂತು ಅಥವಾ ತ್ರಿವಿಕ್ರಮ್ ನನ್ನ ಪ್ರಕಾರ. ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ರಿಂದ ಅದು ಗೊತ್ತಿಲ್ಲ, ಬಟ್ ಹನುಮಂತು ಅವ್ರ ತ್ರಿವಿಕ್ರಮ್ 100% ನನಗೆ ಅನ್ಸೋ ಪ್ರಕಾರ.
ಯಾಕಂದ್ರೆ ವ್ಯಕ್ತಿತ್ವಗಳ ಆಟ ಅಂತ ನೋಡಿದಾಗ ವ್ಯಕ್ತಿತ್ವವನ್ನ ಉಳಿಸ್ಕೊಂಡು ಒಳ್ಳೆಯ ತನವನ್ನ ಉಳಿಸ್ಕೊಂಡು ಎಲ್ಲಿ ಅಗ್ರೆಷನ್ ತೋರಿಸ್ಬೇಕೋ ತೋರಿಸ್ಕೊಂಡು ಒಬ್ಬರನ್ನ ಅವಮಾನ ಮಾಡದೆ ಒಬ್ಬರ ಮನಸ್ಥಿತಿಯನ್ನ ಕುಗ್ಗಿಸದೆ ಮಾನಸಿಕವಾಗಿ ಹಿಂಸೆ ಕೊಡದೆ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರೋದು ಅಂತ ಅಂದ್ರೆ ಇವರಿಬ್ರು. ಮೇಡಮ್ ಬಿಗ್ ಬಾಸ್ ಹೋದ್ಮೇಲೆ ನೀವು ಯಾರು ವಿನ್ ಆಗ್ಬೇಕು ಅಂತ ಕೇಳಿದ್ರಿ, ಯಾರು ವಿನ್ ಆಗಬಾರ್ದು ಅಂತ ಕೇಳಿದಿದ್ರೆ ಇನ್ನೂ ಸೂಪರ್ ಆಗಿ ಆನ್ಸರ್. ಇವಾಗ ಅದೇ ಕ್ವಶನ್ ಕೇಳ್ತೀನಿ ಮೇಡಮ್ ನಾನು. ನೀವು ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿಯಾಗಿನೂ ಇದ್ ಬಂದಿದ್ದೀರಾ, ಹೊರಗಡೆ ಬಂದ್ಮೇಲೆ ಆಡಿಯನ್ಸ್ ಆಗಿನೂ ಸಹ ನೋಡ್ತಿದ್ದೀರಾ. ಸೊ ಯಾರು ವಿನ್ ಆಗ್ಬಾರ್ದು ಮೇಡಮ್ ನಿಮ್ಮ ಪ್ರಕಾರ? ಇದಕ್ ನೋಡಿ ಎಷ್ಟು ಬೇಗ ಬರುತ್ತೆ ಆನ್ಸರ್ ಅಂತ. ನನ್ನ ಪ್ರಕಾರ ಮಂಜಣ್ಣ ಮತ್ತೆ ಗೌತಮಿ ವಿನ್ ಆಗ್ಬಾರ್ದು. ಇವ್ರಿಬ್ರು ಅಲ್ದೆ ಯಾರು ವಿನ್ ಆದ್ರೂ ನನ್ಗೆ ಫೈನ್. ಹನುಮಂತವ್ರ ತ್ರಿವಿಕ್ರಮ ಆದ್ರೆ ಬಹಳ ಸಂತೋಷ, ಇಲ್ಲ ಅಂತಂದ್ರೆ ನಮ್ಮ ಭವ್ಯ, ರಜತ್, ಮೋಕ್ಷಿತಾ ಇವ್ರು ಯಾರಾದ್ರೂ ಚಿಂತೆ ಇಲ್ಲ. ಬಟ್ ಆಗ್ಬಾರ್ದು ಅನ್ನೋದಾದ್ರೆ ನನ್ನ ಪ್ರಕಾರ, ಯಾಕಂತಂದ್ರೆ ರೀಸನ್ ಕೂಡ ನಾನು ತುಂಬಾ ಚೆನ್ನಾಗಿ ಕೊಟ್ಟಿದ್ದೀನಿ. ಯಾಕಂತಂದ್ರೆ ಒಬ್ಬರನ್ನ ಮಾನಸಿಕವಾಗಿ ಕುಗ್ಗಿಸುವಂತದ್ದು ನನ್ನ ಪ್ರಕಾರ ಒಳ್ಳೇದಲ್ಲ. ಇನ್ನೊಂದು, ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ನಾಡಗೀತೆಗೆ ರೆಸ್ಪೆಕ್ಟ್ ಕೊಡದೆ ಇದ್ದದ್ದು ಅದು ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತು. ಸೊ ಹಾಗಾಗಿ ಇವರಿಬ್ರು ಅಂತ ನಾನು ಪದಂತ. ನಾನ ಅಷ್ಟೇ ಅಲ್ಲ, ಇವನ್ ಹೊರಗಡೆನು ತುಂಬಾ ಜನ ನೀವು ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆನೂ ಕೂಡ ಈ ಪದಗಳನ್ನ ತುಂಬಾ ಜನ ಬಳಸ್ತಾ ಇದ್ದಾರೆ. ಆಮೇಲೆ ಬಿಗ್ ಬಾಸ್ ಮನೆ ಒಳಗಿರುವಂತ ಕಂಟೆಸ್ಟೆಂಟ್ ಗಳು ಕೂಡ ನಾಮಿನೇಟ್ ಮಾಡಿದ ಸಮಯದಲ್ಲಿ ಯಾಕೆ ಅಂತ ಕೇಳಿದಾಗ ಹೇಳಿದ್ದಾರೆ ಮಾನಸಿಕವಾಗಿ ತುಂಬಾ ಕುಗ್ಗಿಸ್ತಾ ಇದ್ದಾರೆ ಅಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಹೇಳಿರೋದ್ರಿಂದ ಮಂಜಣ್ಣ ಅವ್ರು ಆಕ್ಚುಲಿ ವೆರಿ ಟ್ಯಾಲೆಂಟೆಡ್. ಅವರು ಒಬ್ಬರನ್ನ ಕುಗ್ಗಿಸೋ ಲೆವೆಲ್ಗೆ ಹೋಗದೆ ಅವ್ರ ಆಟನ ಅವ್ರೀಗ ಹನುಮಂತು ಹೇಗೆ ಆಡ್ಕೊಂಡು ಹೋಗ್ತಾ ಇದಾರೋ ಆ ರೀತಿಯಾಗಿ ಮಂಜೂರು ಕೂಡ ಅವ್ರ ಆಟನ ಅವ್ರು ಆಡ್ಕೊಂಡು ಹೋಗಿದ್ದಿದ್ರೆ ಪ್ರಾಯಶಃ ಅವರಿಗೆ ತುಂಬಾ ಅನುಕೂಲ ಆಗಿರೋದು. ಎಲ್ಲೊಂದ್ ಕಡೆ ಗೌತಮಿಯರ್ ಮೇಲೆ ಡಿಪೆಂಡ್ ಆಗಿದ್ದಾರ ಅಂತ ಇತ್ತೀಚೆಗೆ ಈಗ ಅದೇ ಕಾಣಿಸ್ತಾ ಇದೆ. ಎಲ್ಲರೂ ಅದೇನೆ ಹಿಂಟು ಕೂಡ ಕೊಡ್ತಾ ಇದಾರೆ. ಸುದೀಪ್ ಸರ್ ಕೂಡ ವೀಕೆಂಡ್ ಬಂದಾಗ ಅದನ್ನೇ ಹಿಂಟ್ ಕೊಡ್ತಾ ಇದಾರೆ. ಒಳಗಡೆ ಇರೋರು ಕೂಡ ಹಿಂಟ್ ಕೊಡ್ತಾ ಇದಾರೆ. ಅದನ್ನ ಅವ್ರು ತಗೊಂಡು ಚೇತರಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನ ಮುಂದಿನ ವಾರಗಳಲ್ಲಿ ಬಹಳ ಕಷ್ಟ ಇದೆ. ಬಿಗ್ ಬಾಸ್ ಅಂತ ನೋಡಿದಿರಾ, ಅಲ್ಲಿ ಇದ್ದು ಬಂದಿದ್ದೀರಾ. ಸೊ ಬಿಗ್ ಬಾಸ್ ಅಲ್ಲಿ ಇರುವಂತಹ ಕೆಲವೊಂದಷ್ಟು ಸ್ಪರ್ಧಿಗಳದ್ದು ಹೊರಗಡೆ ಕಾಂಟ್ರವರ್ಸಿಗಳು ನಡೀತಾ ಇರುತ್ತೆ. ಎಕ್ಸಾಂಪಲ್, ಅಲ್ಲಿದ್ದಾಗ ಚೈತ್ರ ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಅದ್ರ ಜೊತೆಗೆ ಕೋರ್ಟ್ಗೂ ಸಹ ಒಂದಿನ ಬಂದು ಹಾಜರಾಗಿ ಹೋಗ್ತಾರೆ. ಅದ್ರ ಜೊತೆಗೆ ಮೋಕ್ಷಿತಾ ಅವ್ರದ್ದು ಒಂದು ಆರೋಪದಲ್ಲಿ ಸಿಕ್ಕಾಕೊಂಡು ತುಂಬಾ ವೈರಲ್ ಆಗುತ್ತೆ, ಟಾಕ್ ಎಲ್ಲ ನಡೆಯುತ್ತೆ, ಮಕ್ಕಳ ಕಳ್ಳಿ ಅನ್ನುವಂಥದ್ದು. ಸೊ ಈ ಕಾಂಟ್ರವರ್ಸಿಗಳ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನನಗೆ ಆ ವಿಚಾರವಾಗಿ ಡೀಟೇಲ್ಸ್ ಗೊತ್ತಿಲ್ಲ. ಆಮೇಲೆ ಯಾವಾಗ್ಲೂ ಏನೋ ಆಗೋಗಿರೋ ವಿಚಾರ ಅದಕ್ಕೆ ತೀರ್ಪು ಬಂದಾಗಿರುತ್ತೇನೋ, ವಿಚಾರಣೆಗಳು ನಡೆದಿರುತ್ತೆ, ತೀರ್ಪು ಬಂದಿರುತ್ತೆ, ಅದು ಮುಗ್ದೋಗಿರೋ ಕಥೆಗಳನ್ನ ಮತ್ತೆ ಈ ಸಮಯದಲ್ಲಿ ತೆಗೆದಿಡಿಯೋದು ಏನೋ ಎತ್ತ ಗೊತ್ತಿಲ್ಲ. ಬಟ್ ಇವಾಗ ಕೋರ್ಟ್ಗೆ ಹೋಗಿ ಬಂದ್ರು ಅನ್ನೋದಾದ್ರೆ ಹೌದು, ಚಾಲ್ತಿಯಲ್ಲಿ ಇರುವಂತಹ ವಿಚಾರ. ಅದನ್ನು ಕೂಡ ನಿರ್ಣಯ ತಗೊಳ್ಳುವಂತವ್ರು ನ್ಯಾಯಾಂಗ, ಕೋರ್ಟು ಕಚೇರಿ ಅವ್ರುಗಳು ಮಾಡ್ಕೊಳ್ಳುವಂತ ಕೆಲಸ ಅದು. ಸೊ ಡೀಟೇಲ್ಸ್ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಇನ್ನ ಇದನ್ನ ಕೇಳಿದ್ರಿ, ಪ್ರಜ್ಞೆ ತಪ್ಪಿ ಬಿದ್ದು ಎದ್ದು ಬಂದಿದ್ದು, ಆ ವಿಚಾರವಾಗಿ ನನಗೆ ಗೊಂದಲಗಳಿದೆ. ಯಾಕೆ ಅಂತ ಅಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೆ ಮುಂಚೆ ನಮಗೆ ಲಿಟ್ರಲಿ ಒಂದು 100 ಟೆಸ್ಟ್ಗಳನ್ನ ಮಾಡ್ಸಿರ್ತಾರೆ. ಯಾವ್ಯಾವ ಟೆಸ್ಟ್ ಮಾಡ್ಸಿರ್ತಾರೆ ಅಂದ್ರೆ ನಾವು ಜೀವನದಲ್ಲಿ ಆ ಟೆಸ್ಟ್ ಗಳು ಮಾಡ್ಸಿರೋದೇ ಇಲ್ಲ. ನಾನು ಪ್ರೆಗ್ನೆನ್ಸಿಲಿ ಇರ್ಬೇಕಾದ್ರೂ ಆ ಟೆಸ್ಟ್ ಗಳು ಮಾಡ್ಸಿಲ್ಲ. ಅಷ್ಟು 1000 ಟೆಸ್ಟ್ ಗಳನ್ನ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ ಮುಂಚೆ ಮಾಡ್ಸಿರ್ತಾರೆ. ಪ್ರತಿಯೊಂದು, ಬರೀ BP, ಶುಗರು, ಡಯಾಬಿಟಿಸ್, ಕೊಲೆಸ್ಟ್ರಾಲ್ ಅಲ್ಲ, ಒಂದು ಮನುಷ್ಯನಿಗೆ ಏನೇನು ಕಾಯಿಲೆಗಳು ಬರೋ ಚಾನ್ಸಸ್ ಇದೆಯೋ ಅಷ್ಟು ಟೆಸ್ಟ್ ಗಳನ್ನ ಮಾಡಿಸ್ಬಿಟ್ಟಿರ್ತಾರೆ. ಹಾಗಾಗಿ ನೀವು ಮನೆ ಒಳಗೆ ಹೋಗಿದ್ದೀರಾ ಅಂತಂದ್ರೆ ಯು ಆರ್ ಫಿಸಿಕಲಿ ಫಿಟ್ ಅಂತಾನೆ ಅರ್ಥ. ನಿಮ್ಗೆ ಯಾವ ತೊಂದರೆಗಳು ಇಲ್ಲ, ನೀವು ಆರೋಗ್ಯವಂತರು, ತುಂಬಾ ಚೆನ್ನಾಗಿದ್ದೀರಾ ಅನ್ನೋದೇ ಅರ್ಥ. ಅಂಥ ವ್ಯಕ್ತಿಗೆ ಕೇವಲ 8 ವಾರಗಳಲ್ಲಿ ಆ ರೀತಿಯಾಗಿ ಮೂರ್ಛೆ ಬಂದು ಅಷ್ಟು ಸೀರಿಯಸ್ ಆಗಿ ಬಿದ್ದು ಹಾಸ್ಪಿಟಲ್ಗೆ ಸೇರ್ಸೋಂತ ಮಟ್ಟಕ್ಕೆ ಹೋಗೋದು ಅದು ನನಗೆ ಗೊತ್ತಿಲ್ಲ. ಅವರು ಹೇಳ್ತಾರೆ ನಾನು ಅವತ್ತು ಊಟ ತಿಂಡಿ ಸರಿಯಾಗಿ ಮಾಡಿರ್ಲಿಲ್ಲ ಅಂತ. ಆ ವಿಚಾರಕ್ಕೆ ಬಂದ್ರು ನನಗೂ ಉಪವಾಸ ಮಾಡೋ ಅಭ್ಯಾಸ ಇದೆ. ಪ್ರತಿ ಗುರುವಾರ ನಾನು ನೀರ್ ಬಿಟ್ರೆ ಏನು ತಗೊಳಲ್ಲ. ಅಭ್ಯಾಸ ವರ್ಷಾನುವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೀವು ನನಗೆ 1 ಗಂಟೆಗಳ ಕಾಲ ಭರತನಾಟ್ಯ ಮಾಡಿ ಅಂತ ಹೇಳಿದ್ರೆ ಭರತನಾಟ್ಯವನ್ನ ಅಷ್ಟೇ ಉತ್ಸಾಹದಿಂದ ಮಾಡ್ತೀನಿ. ನಾನೇನು ಬೀಳೋದಿಲ್ಲ, ಹೇಳೋದಿಲ್ಲ. ಶೂಟಿಂಗ್ಗಳಿಗೆ ಹೋಗ್ತೀನಿ, ಭರತನಾಟ್ಯ ಕಾರ್ಯಕ್ರಮ ಕೊಡ್ತೀನಿ, ಎಲ್ಲಾನು ಮಾಡ್ತೀನಿ. ನಾನು ಯಾವತ್ತೂ ತಲೆ ತಿರುಗೇನು ಬಿದ್ದಿಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಬಿಗ್ ಬಾಸ್ ಗೊತ್ತು ಡೀಟೇಲ್ಸ್, ಸೊ ನಮಗೆ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ ಹೇಳ್ತಾರೆ ವೀಕೆಂಡ್ ಅಲ್ಲಿ ಮೆಡಿಕಲ್ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿ ಬರ್ತಾ ಇದೆ, ಡಾಕ್ಟರ್ ಕೇಳಿದ್ರೆ ಶೀಸ್ ಫೈನ್ ಅಂತಾರೆ. ಸೊ ಹಾಗಾಗಿ ಅಂತ ಅವ್ರು ಹೇಳಿದ್ರು ನಾವೆಲ್ಲರೂ ಕೇಳಿಸ್ಕೊಂಡಿದೀವಿ. ನನ್ನ ಪ್ರಕಾರ ಅದು ನಿಯಮ ಉಲ್ಲಂಘನೆ ಆಗಿದೆ ಅಂತ ಅನ್ಸುತ್ತೆ. ಯಾವ ರೀತಿನಲ್ಲಿ ಅಂತ ಅಂದ್ರೆ ಹೊರಗಡೆ ಹೋಗಿ ವಿಚಾರ ತಿಳ್ಕೊಂಡು ಬಂದು ಒಳಗಡೆ ಮಾತಾಡೋದು ಅದೆಲ್ಲ ದೊಡ್ಡ
ಅದನ್ನ ಸ್ಟ್ರಾಟಜಿ ಅಂತಾನು ಹೇಳಕ್ಕಾಗಲ್ಲ, ಗೇಮ್ ಸ್ಟ್ರಾಟಜಿ ಅಂತಾನು ಹೇಳಕ್ಕಾಗಲ್ಲ, ನನ್ನ ಆಟ ಅಂತಾನು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅಲ್ಲಿ ನಿಯಮ ಅನ್ನೋದೊಂದು ಬರುತ್ತೆ. ಸೊ ಹಾಗಾಗಿ ನಿಯಮ ಉಲ್ಲಂಘನೆ ಆಗಿದೆಯೇನೋ ಅಂತ ನನಗನ್ಸುತ್ತೆ. ಬಟ್ ಇದಕ್ಕೆಲ್ಲ ಉತ್ತರ ಬಿಗ್ ಬಾಸ್ ಅಲ್ಲೇ ಇರುತ್ತೆ. ನಮ್ಮ ಬಾಸ್ ಟಿವಿ ಕನ್ನಡದಲ್ಲಿ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಓಕೆ, ಸೊ ಬಿಗ್ ಬಾಸ್ ಅಲ್ಲಿ ಇದ್ ಬಂದಿರೋದ್ರಿಂದ, ಅದಾದ್ಮೇಲೆ ಹೊರಗಡೆ ಒಂದಷ್ಟು ಎಪಿಸೋಡ್ಗಳು ನೋಡಿರೋದ್ರಿಂದ ಏನಾದ್ರೂ ಅಲ್ಲಿ ಬದಲಾವಣೆಗಳಾಗಿದ್ಯಾ ಅಂತ. ಬಿಕಾಸ್ ಯಾಕಂತಂದ್ರೆ ಕಂಟೆಸ್ಟೆಂಟ್ಗಳ ಮಧ್ಯೆ ಆಗಿರ್ಬೋದು, ಏನಾದ್ರು ಅಂದ್ರೆ ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ, ಅಲ್ಲಿದ್ದು ನೋಡಿರ್ತೀರಾ, ಹೊರಗಡೆ ಬಂದ್ಮೇಲೂ ನೋಡಿರ್ತೀರಾ. ರ್ಯಾಪಿಡ್ ಫೈರ್ ಅಲ್ಲಿ ಅವ್ರವ್ರ ಒನ್ ವರ್ಡ್ ಆನ್ಸರ್ ಕೊಡೋದಾದ್ರೆ, ಸೊ ಮೊದ್ಲಿಗೆ ನಮ್ಮ ಹಂಸ ಅವ್ರ ಕಡೆಯಿಂದಾನೆ ತಗೊಂಬೇಡ. ಹಂಸ ಅವರಂದ ಡೆಲಿಕೇಟ್ ಡಾರ್ಲಿಂಗ್. ಓಕೆ, ಅವ್ರಿಗಂದ್ರೆ ಎಲ್ಲ ಸುಖಮಯವಾಗಿ ಚೆನ್ನಾಗಿ ಇರಬೇಕು, ಬಿಸಿ ಬಿಸಿ ಊಟ, ಬೇಗ ಬೇಗ ಊಟ, ಒಳ್ಳೇದು, ಆರಾಮಾಗಿರ್ಬೇಕು, ಆ ತರ ಒಂಥರ ಕ್ಯೂಟ್ ಡೆಲಿಕೇಟ್ ಡಾರ್ಲಿಂಗ್. ಮಾನಸ ಪಾಪ ಅವ್ರು ಕನ್ಫ್ಯೂಸ್ಡ್ ಆಗಿದ್ರು ಅವಾಗ. ಧನ್ರಾಜ್ ಅವರು ಬಿಗಿನಿಂಗ್ ಅಲ್ಲಿ ತುಂಬಾ ಕನ್ಫ್ಯೂಸ್ಡ್ ಆಗಿದ್ರು, ಸಿಕ್ಕಾಬಟ್ಟೆ ಎಲ್ಲದಕ್ಕೂ ಅಳ್ತಾ ಇದ್ರು, ಪಾಪ ಎಲ್ಲದಕ್ಕೂ ಬೇಜಾರ್ ಮಾಡ್ಕೊಳ್ತಾ ಇದ್ರು, ಎಲ್ಲದಕ್ಕೂ ಇದಾಗಿದ್ರು. ಹನುಮಂತ ಬಂದ್ಮೇಲೆ ಅವರು ಚೆನ್ನಾಗಿ ಪಿಕಪ್ ಆದ್ರು. ಸೊ ಅವ್ರಿಗೊಂದ ಸ್ಟ್ರೆಂತ್ ಸಪೋರ್ಟ್ ಬೇಕಾಗಿತ್ತು. ಅದರ್ವೈಸ್ ಪಾಪ ಅವರು ತುಂಬಾ ಕಳೆದೋಗಿದ್ರು. ಹನುಮಂತು ಹುಲಿ. ಎಸ್, ಎಲ್ಲಿ ಯಾವಾಗ ಎಲ್ಲಿ ಹೇಗೆ ರಿಯಾಕ್ಟ್ ಮಾಡ್ಬೇಕು, ಹೇಗೆ ಆಕ್ಷನ್ ತೋರಿಸ್ಬೇಕು, ಎಲ್ಲಿರ್ಬೇಕು, ಹೇಗಿರ್ಬೇಕು, ಅಮೇಸಿಂಗ್. ಚೈತ್ರ ಅವರು ಸ್ಟ್ರಾಂಗೆಸ್ಟ್ ಲೇಡಿ ಅಂತ ನಾನು ಬಿಗಿನಿಂಗ್ ಅಲ್ಲಿ ಬಂದಾಗ ಹೇಳಿದ್ದೆ. ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ ಇರುವಂತಹ ಒಬ್ಬ ಲೇಡಿ ಅಂತ ಮುಂಚೆ ಹೇಳಿದ್ದೆ. ಬಟ್ ಸಾಕಷ್ಟು ಈಗ ನೋಡಿದ್ಮೇಲೆ ನನ್ನೆಲ್ಲ ಇದ್ರಲ್ಲೂ ಬದಲಾವಣೆಗಳಾಗಿದೆ. ಹಾಗಾಗಿ ಅವರು ಓವರ್ಲಿ ಸ್ಟ್ರಾಟಜಿ ಮಾಡ್ತಾರೇನೋ, ಅನಗತ್ಯವಾಗಿ ಯೋಚನೆ ಮಾಡ್ತಾರೆ, ಅನಗತ್ಯವಾಗಿ ಮಾತಾಡ್ತಾರೆ, ಅನಗತ್ಯವಾಗಿ ಅಂತ ಅನ್ಸುತ್ತೆ. ಮೋಕ್ಷಿತ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ನಾನು ಅವಾಗ ಮುಂಚೆ ಅವ್ರನ್ನ ಸಾಫ್ಟ್ ಅಂದ್ಕೊಂಡಿದ್ದೆ. ಬಟ್ ಅವರಿಗೆ ಕೊಡ್ತಾರೆ ಅಂತ ಮಾನಸಿಕ ಒಂದು ಒತ್ತಡಕ್ಕೆ ಹೇಗೆ ಅವ್ರು ತಗೊಂಡಿದಾರಲ್ಲ, ತುಂಬಾ ಸ್ಟ್ರಾಂಗ್ ಪರ್ಸನ್. ರೀಸೆಂಟ್ ಆಗಿ ಎಲಿಮಿನೇಟ್ ಆಗಿರುವಂತಹ ಐಶ್ವರ್ಯ ಅವರು, ನಾನು ಅವಾಗ ಅವ್ರನ್ನ ಡ್ರಾಮಾ ಕ್ವೀನ್, ಈಗ ಮನೆಯಲ್ಲಿ ಒಂದು ಮುದ್ದಾಗಿ ಹೆಣ್ಮಕ್ಳು ಓಡಾಡ್ಕೊಂಡು ಇರ್ತಾರಲ್ಲ ಆ ರೀತಿ ಅಂತ ಹೇಳಿದೆ. ಸೊ ಇವಾಗ್ಲೂ ಹಾಗೆ ಅವರು ಅಂತಂದ್ರೆ ಆರಾಮಾಗಿ ಎಲ್ರ ಜೊತೆ ಜಾಲಿಯಾಗಿ ಆರಾಮಾಗಿ ಚೆನ್ನಾಗಿರುವಂತವ್ರು. ಗೌತಮ್ ಅವ್ರ ಬಗ್ಗೆ ಕೇಳ್ಬೇಕಾಗಿರುವಂತದ್ದು ಇಲ್ಲ ಅನ್ಸುತ್ತೆ. ಮುಖವಾಡ ಉಗ್ರಂ ಮಂಜು ಅವರು ತೋರ್ಸ್ಕೊಳಕ್ ಪಾಪ ಏನೋ ತೋರ್ಸ್ಕೊಳಕ್ ಹೋಗ್ತಾರೆ. ಬಟ್ ಇಲ್ಲ, ಒಳಗಡೆ ಅವರಿಗೆ ತುಂಬಾ ಇದು ಅಸೂಯೆ ಆ ತರದ್ದೆಲ್ಲ ಸ್ವಲ್ಪ ಇದೆ ಅಂತ ನನಗನ್ಸುತ್ತೆ. ಶಿಶಿರ್ ಹೈಲಿ ಟ್ಯಾಲೆಂಟೆಡ್, ಪ್ರತಿಭಾನ್ವಿತ ವ್ಯಕ್ತಿ, ಸಿಕ್ಕಾಪಟ್ಟೆ ಪ್ರತಿಭೆ ಇದೆ ಅವರಲ್ಲಿ. ಆಮೇಲೆ ನಂಗೆ ತುಂಬಾ ಇಷ್ಟ ಆದಂತದ್ದು ಅವರು ಇದ್ರಲ್ಲಿ ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ನನಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡೋರ್ನ ನೋಡ್ತಾ ಇದ್ರೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಸ್ಪಷ್ಟವಾಗಿ ಈಗಿನ ಕಾಲದಲ್ಲಿ, ಈಗಿನ ಜನರೇಷನ್ ಅಲ್ಲಿ ಕನ್ನಡಕ್ಕೆ ಅಷ್ಟೊಂದು ಮಹತ್ವವನ್ನ ಕೊಡುವಂತವ್ರು ಬಹಳ ಕಡಿಮೆ. ಅದು ನನ್ಗೆ ಶಿಶಿರ್ ಅವರಲ್ಲಿ ಬಹಳ ಇಷ್ಟ ಆಯ್ತು. ಗೋಲ್ಡ್ ಸುರೇಶ್ ಅವರು ನೋಡಿ, ಸಿಂಪಲ್, ಅವ್ರ ಸಿಂಪ್ಲಿಸಿಟಿ ನಂಗೆ ತುಂಬಾ ಇಷ್ಟ ಆಯ್ತು. ಹೊರಗಡೆ ಅವರು ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಜೀವನದಲ್ಲಿ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ, ಬಟ್ ಮೇಲ್ ಬಂದಿದ್ದಾರೆ. ಆದ್ರೆ ಆ ಮನೆ ಒಳಗೆ ಅವರು ಒಂದು ಸಾಧಾರಣ ಮನುಷ್ಯನ ಹಾಗೆ ಅವ್ರ ಕೆಲಸಗಳನ್ನ ಅವರೇ ಮಾಡ್ಕೊಂಡು, ಕಸನೂ ಗುಡಿಸ್ಕೊಂಡು, ಇದನ್ನು ಬಳಸ್ಕೊಂಡು ಎಲ್ಲ ಮಾಡ್ಕೊಂಡು, ಇವತ್ತು ಅವ್ರ ಹಿಂದೆ 10 ಜನ ಇರ್ತಾರೆ. ಅಂತ ವ್ಯಕ್ತಿ ಅದ್ರೊಳಗೆ ನಾನು ನಿಮ್ಮಲ್ಲಿ ಒಬ್ಬ ಅಂತ ಇರೋದು ಬಹಳ ಕಷ್ಟ. ಸೊ ಅವರ ಸರಳ ವ್ಯಕ್ತಿತ್ವ ನನ್ಗೆ ತುಂಬಾ ಇಷ್ಟ ಆಯ್ತು. ಜಗದೀಶ್ ಅವರು ರೋಲರ್ ಕೋಸ್ಟರ್ ರೈಡ್ ಇರುತ್ತೆ ಗೊತ್ತಾ, ನೀವೊಂದು ಫ್ಯಾಂಟಸಿ ಪಾರ್ಕ್ ಹೋದ್ರೆ ಹಿಂಗೆ ಸುತ್ತಿ ಬಳಸಿ, ಬಿಗ್ ಬಾಸ್ ಮನೆಗೆ ಅದು ಬೇಕಿತ್ತು. ಸೊ ಅವರು ಆ ರೀತಿಯಾದಂತ ಒಂದು ಶಕ್ತಿಯ ಚಿಲುಮೆ. ಮಿಸ್ ಆಯ್ತಾ ಮನೆ ಒಳಗ? ಇನ್ನೊಂದಷ್ಟು ದಿನ ಇದ್ದಿದ್ರೆ ಚೆನ್ನಾಗಿ ಗೊತ್ತಾಗ್ತಿತ್ತೇನೋ. ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ರು. ಆಮೇಲೆ ಅವರು ಕೂಡ ನೇರ ದಿಟ್ಟ. ಈಗ ಇಷ್ಟ ದಿನ ಅವ್ರು ಇದ್ಬಿಟ್ಟಿದ್ರೆ ಅಲ್ಲಿ ಬಿಗ್ ಬಾಸ್ ಯಾವ್ದೋ ಲೆವೆಲ್ಗೆ ಹೋಗಿರ್ತಿತ್ತು. ಆಮೇಲೆ ಯಾರು ಬಿಚ್ಚಕ್ಕೆ ಆಗ್ತಾನೆ ಇರ್ಲಿಲ್ಲ. ಇವತ್ತಿನ ದಿನ ಯಾರು ಸಿಕ್ಕಾಪಟ್ಟೆ ಮೆರಿಯಕ್ ಪ್ರಯತ್ನ ಪಡ್ತಾ ಇದಾರೋ ಅವ್ರನ್ನೆಲ್ಲ ಒಂದು ಕಂಟ್ರೋಲ್ ಅಲ್ಲಿ ಇಡ್ತಾ ಇದ್ರು. ಸೊ ಹಾಗಾಗಿ ಅವ್ರ ಮನೆಯೊಳಗೆ ಆ ರೀತಿಯಾಗಿ ಇದ್ರು. ನನಗೂ ಅವ್ರಿಗೂ ಮಧ್ಯದಲ್ಲಿ ಸುಮಾರು ಆಗಿತ್ತು, ಅವ್ರ ರೂಲ್ಸ್ ಬ್ರೇಕ್ ಮಾಡಕ್ಕೆ, ನಾನು ರೂಲ್ಸ್ ಅಂತ ಓಡಾಡಕ್ಕೆ. ಸೊ ನಮ್ಮಿಬ್ರು ಮಧ್ಯನೂ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಆಗಿದೆ. ಹೆಲ್ದಿ ಫೈಟಿಂಗ್ಸ್ ಚೆನ್ನಾಗಿತ್ತು ಅವ್ರಿಗೂ ನನ್ಗೂ ಮಧ್ಯೆ. ಪಾಪ ರಂಜಿತ್ ವೆರಿ ಅನ್ಫಾರ್ಚುನೇಟ್ ಪರ್ಸನ್. ಅವರಲ್ಲಿ ಅವ್ರಿಗೂ ಪಾಪ ನಂತರ ಅವ್ರದ್ದೇನೋ ಒಂದು ರಿಯಲ್ ಟ್ಯಾಲೆಂಟ್ ನ ತೋರ್ಸ್ಕೊಳ್ಳೋ ಮುಂಚೆನೆ ಹೊರಗಡೆ ಬಂದಂತ ಪರಿಸ್ಥಿತಿ ಆಗೋಯ್ತು ಅವ್ರದ್ದು.
ಅದರ್ವೈಸ್ ನೈಸ್ ಪರ್ಸನ್ ಪಾಪ. ಅವ್ರಿಗೂ ಒಂದು ಹೆಣ್ಗರಳಿದೆ, ಹೆಣ್ಮಕ್ಳಂದ್ರೆ ಗೌರವ ಕೊಡ್ತಾರೆ, ತುಂಬಾ ಒಳ್ಳೆ ಮನುಷ್ಯ. ತ್ರಿವಿಕ್ರಮ್ ನಂಗೆ ತುಂಬಾ ಇಷ್ಟ. ತ್ರಿವಿಕ್ರಮ್ ಅವರು ಹೇಗೆ ಅಂತಂದ್ರೆ ಮನೆಯಲ್ಲಿ ಎಲ್ರದ್ದು ಒಂದು ಮಿಡ್ ಪಾಯಿಂಟ್ ಅಂತ ಇರುತ್ತೆ. ಕಷ್ಟ ಬಂದ್ರು ಒಬ್ರ ಹತ್ರ ಹೋಗ್ತೀವಿ, ಸುಖ ಹಂಚ್ಕೊಳ್ಳೋದಕ್ಕೂ ಒಬ್ರ ಹತ್ರ ಹೋಗ್ತೀವಿ, ಏನೋ ಒಂದು ಏನ್ ಹೇಳ್ತಾರೆ, ಒಂದು ಬಾಂಡಿಂಗ್ ಬೆಳೆದ್ಕೊಂಡ್ಬಿಟ್ಟಿರುತ್ತೆ. ಆ ರೀತಿಯಾದಂತಹ ವ್ಯಕ್ತಿತ್ವ ತ್ರಿವಿಕ್ರಮ್ ಅವ್ರದ್ದು. ಎಲ್ರಿಗೂ ಒಂಥರ ಸಮಾಧಾನ ಕೊಡುವಂತವ್ರು, ಎಲ್ರೂ ಚೆನ್ನಾಗಿಟ್ಟಿರುವಂತದ್ದು, ಆ ರೀತಿ ವ್ಯಕ್ತಿತ್ವ ತ್ರಿವಿಕ್ರಮ್ ಅವ್ರದ್ದು. ನಾ ಹೇಳಿದ್ನಲ್ಲ ಒಂದು ಇನ್ಸಿಡೆಂಟ್, ಪಾಪ ಅವರು ಒಂದ್ಸಲ ಕೂಗಿ ನಮ್ದೇನಿದೆ ಸರ್ ಅಂತ ಹೇಳಿದ್, ಆವಾಗ ಪಾಪ ನನಗೆ ಅಯ್ಯೋ ಅಂತ ಅನ್ನಿಸ್ತು. ಇನ್ನೂ ನಾನು ಅವ್ರನ್ನ ಅಂದ್ಕೊಂಡಿದ್ದಷ್ಟು ಸ್ಟ್ರಾಂಗ್ ಇಲ್ವೇನೋ ಅಂತ ಸ್ವಲ್ಪ ನನಗೆ ಬೇಜಾರಾಯ್ತು. ಅವ್ರಿಗೆ ಇನ್ನೂ ಆಕ್ಚುಲಿ ತುಂಬಾ ಸ್ಟ್ರೆಂತ್ ಇದೆ. ಅದ್ ಎಲ್ಲೋ ಇವತ್ತು ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಅದು ಏನು ಅಂದ್ರೆ ಏನು ಅನ್ನೋದು ತ್ರಿವಿಕ್ರಮ್ ಇಂದ ಐ ಆಮ್ ವೇಟಿಂಗ್. ಅವ್ರಿಗೆ ಕೆಪಾಸಿಟಿ ಇದೆ, ಅಗ್ರೆಸಿವ್ನೆಸ್ ಬರಬೇಕು ಇದೆ. ಯಾವುದೋ ಒಂದು ಕಾರಣಕ್ಕೆ ಅವ್ರು ಅದನ್ನ ಹೊರಗಡೆ ತರ್ತಾ ಇಲ್ಲ. ಈಗ ನೋಡಿ, ಅವರು ವ್ಯಕ್ತಿತ್ವದಲ್ಲಿ ಒಳ್ಳೆ ವ್ಯಕ್ತಿತ್ವವನ್ನ ತೋರಿಸಿದ್ದಾರೆ, ಮನುಷ್ಯತ್ವವನ್ನ ತೋರಿಸಿದ್ದಾರೆ, ಒಳ್ಳೆ ಗೆಳೆತನವನ್ನ ತೋರಿಸಿದ್ದಾರೆ. ಟಾಸ್ಕ್ ಅಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ತುಂಬಾ ಅಗ್ರೆಸಿವ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಟೀಮ್ ನ ಗೆಲ್ಸೋದ್ರಲ್ಲಿ ಹೇಗೆ ಟೀಮ್ ನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದನ್ನು ತೋರಿಸಿದ್ದಾರೆ. ತ್ಯಾಗ ಮಾಡ್ಬೇಕಾದಂತ ಟೈಮಲ್ಲಿ ಆ ತ್ಯಾಗವನ್ನು ತೋರಿಸಿದ್ದಾರೆ, ಎಲ್ಲದನ್ನು ತೋರಿಸಿದ್ದಾರೆ. ಒಂದೇ ಒಂದು ನಾನು ಅವರಲ್ಲಿ ಕಾಯ್ತಾ ಇರೋದು, ಕೆಲವರು ಅವ್ರನ್ನ ಕುಗ್ಸಕ್ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಪಡೋ ಟೈಮಲ್ಲಿ ಇವ್ರು ಎದ್ ನಿಂತ್ಕೊಂಡು ಏನು ಅಂತ ನಿಂತ್ಕೊಳ್ಳೋಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಅದೊಂದು ಹೊರಗಡೆ ಬಂದು ಬಿಟ್ರೆ ಫುಲ್ ಪ್ಯಾಕೇಜ್, ಪವರ್ಫುಲ್ ಪ್ಯಾಕೇಜ್. ಶೋಭಾ ಶೆಟ್ಟಿ ಅವರು ಎಪಿಸೋಡ್ಸ್ ನೋಡ್ದೆ, ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಸ್ಪೆಷಲಿ ಅವ್ರು ಒಳಗಡೆ ಬರೋ ದಿವಸ ಅವ್ರು ಮಾತಾಡಿದ ರೀತಿ, ಅವ್ರು ಸುದೀಪ್ ಸರ್ ಜೊತೆ ಕಂಡಕ್ಟ್ ಮಾಡ್ಕೊಂಡಿದ್ ರೀತಿನಲ್ಲಿ ಬಂತು ಒಂದು ಬಾಂಬ್ ಅಂತಾನೆ ಅಂದ್ಕೊಂಡಿದ್ದೆ ನಾನು. ಇವ್ರು ಸರಿಯಾಗಿ ಫೈರ್ ಮಾಡ್ತಾರೆ ಇವಾಗ ಅಂತಾನೆ ಅಂದ್ಕೊಂಡಿದ್ದೆ ನಾನು. ಅದು ಸ್ವಲ್ಪ ಡೌನ್ ಆಗೋಯ್ತು ಅಲ್ಲಿ. ಅದೊಂದ್ರಲ್ಲೇ ಒಂಚೂರು ಡಿಸಪಾಯಿಂಟ್ ಆಗಿದ್ದು. ರಜತ್ ನನ್ ಫೇವ್ರೇಟ್ ಸೀರಿಯಸ್ಲಿ. ಯಾಕೆ ಅಂತಂದ್ರೆ ಎರಡು ವಿಚಾರಕ್ಕೆ. ಒಂದು, ತುಂಬಾ ನೇರ ದಿಟ್ಟವಾಗಿ ಮಾತಾಡ್ತಾರೆ. ಸ್ವಲ್ಪ ಅವ್ರ ಪದ ಬಳಕೆ ಒಂದು ಚೂರ್ ಕಂಟ್ರೋಲ್ ಮಾಡಿ, ಈಗ ಎಷ್ಟೋ ಕಂಟ್ರೋಲ್ ಆಗಿದೆ ಆಕ್ಚುಲಿ. ಸುದೀಪ್ ಸರ್ ಕೂಡ ಹೇಳಿ ಈಗ ಪದ ಬಳಕೆಗಳು ಕಂಟ್ರೋಲ್ ಆಗಿದೆ. ಏನ್ ಇಷ್ಟ ಆಗುತ್ತೆ 2 ಪಾಯಿಂಟ್ ಅಂತ ಅಂದ್ರೆ, ಒಂದು, ತುಂಬಾ ನೇರ ದಿಟ್ಟವಾಗಿ ಮಾತಾಡ್ತಾರೆ. ಅವ್ರಿಗೆ ನಾಳೆ ದಿವಸ ಅದು ತೊಂದರೆ ಆಗಿ ಎಲಿಮಿನೇಟ್ ಆಗ್ಬೋದು ಅನ್ನೋ ಭಯನೂ ಕೂಡ ಬಿಟ್ಟು ಟು ದ ಪಾಯಿಂಟ್ ಬರ್ತಾರೆ. ನೀನ್ ಹೀಗ್ ಮಾಡ್ದೆ. ಅವ್ರು ಮಾತಾಡೋ ಧಾಟಿ, ಅವ್ರು ಒಬ್ರಿಗೆ ತಿಳಿಸೋ ರೀತಿ ತುಂಬಾನೇ ನನಗೆ ಇಷ್ಟ ಆಗ್ತಾ ಇದೆ. ಆಮೇಲೆ ಎಂಟರ್ಟೈನ್ಮೆಂಟ್ ಅವ್ರು ಕೊಡ್ತಾ ಇರೋ ರೀತಿ ಇದೆಯಲ್ಲ, ಕೆಲವು ದಿನಗಳಂತೂ ನಕ್ಕು ಒದ್ದಾಡಂಗ್ ಆಗ್ಬಿಟ್ಟಿದೆ. ಅಷ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಎರಡನೇದು ಏನಕ್ಕೆ ಇಷ್ಟ ಅಂದ್ರೆ, ನನ್ನ ಸ್ವಾರ್ಥ ಕಾರಣಗಳಿಗೆ. ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಒಂದು ವಾರದಲ್ಲಿ ಕೆಲವ್ರನ್ನ ಹೀಗೆ ಅಂತ ಅಂದ್ಕೊಂಡಿದ್ದೆ. ಕೆಲವರ ವ್ಯಕ್ತಿತ್ವ ಖಂಡಿತವಾಗಿಯೂ ಇಷ್ಟ ಆಗಿರ್ಲಿಲ್ಲ. ನೀಟಾಗಿ ಗೊತ್ತಾಗ್ತಾ ಇತ್ತು, ಇವರು ಮುಖವಾಡ ಹಾಕೊಂಡು ಆಡ್ತಾ ಇದಾರೆ, ಬಟ್ ಹೊರಗಡೆ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಒಂದು ಕೆಲಸನ ಅರ್ಧದಲ್ಲೇ ಬಿಟ್ಟು ಬಂದ ಅನ್ನೋದೊಂದು ಬೇಜಾರಿತ್ತು ನನಗೆ. ಆ ಕೆಲಸವನ್ನ ರಜತ್ ಅವ್ರು ಪೂರ್ತಿ ಮಾಡಿದ್ರು. ಸೊ ಹಾಗಾಗಿ ನನ್ಗೆ ರಜತ್ ಅವ್ರ ಮೇಲೆ ಒಂದು ವಿಶೇಷವಾದಂತ ಅಭಿಮಾನ. ನಾನು ಅರ್ಧಕ್ಕೆ ಬಿಟ್ಟು ಬಂದಂತ ಕೆಲಸವನ್ನ ಪೂರ್ತಿ ಮಾಡಿದ್ರಪ್ಪ, ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಂತ. ಭವ್ಯ ನನಗೆ ತುಂಬಾ ಇಷ್ಟ ಆಗ್ತಾರೆ. ಯಾಕೆ ಅಂತ ಅಂದ್ರೆ, ಸಾಮಾನ್ಯ ಹೆಣ್ಣು ಮಕ್ಕಳಲ್ಲಿ ಒಂದು ನಾಟಕ ಇರುತ್ತೆ. ಕೆಲವರು ಒಂದೊಂದು ಕಾರಣ ಉಪಯೋಗಿಸ್ತಾರೆ. ನಾನು ಹೆಣ್ಣು ಅನ್ನೋ ಕಾರಣನ ಕೆಲವರು ಉಪಯೋಗಿಸ್ತಾರೆ, ಅಬಲೆ ಅನ್ನೋ ಕಾರಣವನ್ನ ಕೆಲವರು ಉಪಯೋಗಿಸ್ತಾರೆ, ಇನ್ನು ಕೆಲವರು ಡ್ರಾಮಾಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.